ಆ ಕಾರಣ ನಾನು ಕೊಡ್ತಿದ್ದೀನ ಇಲ್ಲ, ಇಲ್ಲೇನು ನಾನು ಹೇಳ್ತೀನಿ, ನೀವು ಚೆಕ್ ಮಾಡ್ತಾ ಬನ್ನಿ. ಮತ್ತೆ ಲಾಸ್ಟ್ 1 week ಅಲ್ಲಿ ನಮಗೆ ಅಲ್ಲಿ ಏನೋ ಒಂದು ಪ್ರೋಸೆಸ್ ಮಾಡಿದ್ವಿ, ಅದು ಲಾಸ್ಟಿಗೆ ಗೊತ್ತಾಗುತ್ತೆ. ಆ ಪ್ರೋಸೆಸ್ ಮಾಡಿದ್ರು ಸಹಿತ ಮತ್ತೆ ಅದು ಬರ್ತಿರುತ್ತೆ, ಅದನ್ನ ಗುರುತಿಸ್ತಾ ಬನ್ನಿ. ನಾನು ಈ ಲಾಸ್ಟ್ 8 days ಆಗಿದೆ, ಇವತ್ತು ಲಾಸ್ಟ್ ಸಂಡೇ 8 days ಅಲ್ಲಿ ನನಗೆ ಮತ್ತೆ ಆ ಕಾರಣಗಳನ್ನ ನಾನು ಹೇಳ್ತಿದ್ದೀನ. ನನ್ನ ಯಶಸ್ಸಿಗೆ ಈ ಕಾರಣನ, ಈ ರೂಟ್ ಕಾಸ್, ಮೂಲ ಕಾರಣ ಇದೇನಾ ಅಂತ ನೀವು ಚೆಕ್ ಮಾಡ್ತಾ ಬನ್ನಿ. ಓಕೆ. ಅಂಡ್ ಇನ್ನೊಂದು, ಇವತ್ತಿನ ಕಾರ್ಯಕ್ರಮ 10:15 to 10:20 ಆಗುತ್ತೆ. ಇವತ್ತೊಂದ್ ದಿವಸ ದಯವಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಕಂಪಲ್ಸರಿ ಒಂದು ಡೈರಿ ಪೆನ್ ಇಟ್ಕೊಳ್ಳಿ, ಕೊನೆಗೆ ನೀವು ಬರೆಯೋದಿರುತ್ತೆ, ಇಲ್ಲೂ ಸಹಿತ ಬರ್ಕೊಳ್ಳೋದಿರುತ್ತೆ, ಅದನ್ನ ಬರಿತಾ ಬನ್ನಿ. ಓಕೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಇರಬೇಕು. ಇದು ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಇಲ್ಲೇನ್ ಸೆಷನ್ ನಡೀತಾ ಇದೆ ನನಗೆ ಮಾತ್ರ, ಇಲ್ಲಿ ನಾನು ನೀವು ಅಷ್ಟೇ, ಇನ್ಯಾರೂ ಇಲ್ಲ. ರಿಪಿಟೇಷನ್ ಆದ್ರೂ ಸಹ ಫಸ್ಟ್ ಟೈಮ್ ಅಂತ ಅಟೆಂಡ್ ಮಾಡಿ. ಅಂಡ್ ಎಸ್, ಇಷ್ಟು ದಿನ ಏನಾಗಿತ್ತು, ಯಾಕೆ ಇಷ್ಟು ದಿನ ಇರಲಿಲ್ಲ, ಅಂಡ್ ಏನೆಲ್ಲ ನಾವು ಪ್ರಶ್ನೆಗಳಿದೆ. ಓಕೆ, ಇಲ್ಲಿ ನಿಮಗೆ ಈ ಥರ ಪ್ರಶ್ನೆ ಇದೆ, ಇನ್ನೂ ಬೇರೆ ಬೇರೆ ಥರ ಇರ್ಬೋದು, ಆದರೆ ಎಲ್ಲದನ್ನೂ ಒಂದೇ ಸಲಕ್ಕೆ ಫುಲ್ ಉತ್ತರ ಸಿಗ್ಲಿಕ್ಕೆ ಆಗದಲ್ಲೇ ಇರ್ಬೋದು. ಬಟ್ ಈಗ ನನಗೆ ಶಾರ್ಟ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ಒಂದು, ಎಸ್, ಬಿಸ್ನೆಸ್ ಮಾಡ್ತಾ ಇದ್ದಾಗ ಕಿಶೋರಿ ಅವಾಗಲೇ ಇಂಟ್ರೊಡ್ಯೂಸ್ ಹೇಳಿದಾಗ, ಯಾಕೆ ಎಲ್ರಿಗೂ ಏನ್ ಬೇಕೋ ಅದು ಸಿಕ್ತಿಲ್ವಲ್ಲ ಅಂತ ಪ್ರಶ್ನೆಗಳು ಹುಡುಕ್ದಾಗ ಸಿಕ್ಕಿದ್ದು ಜ್ಞಾನ ಪಡಿತಾ ಹೋಗಿದ್ದು. ಮೇಜರ್ಲಿ ಈ ನಾಲೆಡ್ಜ್ ನನಗೆ ತುಂಬಾ ಖುಷಿ ಪಡೋದು, ನನಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ, ಕಲಿತಕ್ಕಂಥ ಮನಸ್ಸು ನನಗೆ ಬಂತು ಅಂತ. ಅಂಡ್ ನನಗೆ ಇದಕ್ಕೆ ಮೇಜರ್ ಬುನಾದಿನೇ ನನ್ನ ಮೋದಿ ಕೇರ್ ಟ್ರೈನಿಂಗು, ನಮ್ಮ ಲೀಡರ್ಸು, ಮೆಂಟರ್ಸು, ಅವ್ರು ಕೊಟ್ಟಿರೋ ಜ್ಞಾನ. ಯಾವಾಗ ಏನೂ ಇರಲಿಲ್ಲ, 25 ವರ್ಷ ಕೆಳಗಡೆ ಏನು ಜ್ಞಾನ ಪಡ್ಕೊಂತ ಬಂದ್ವಿ, ಆ ಕಲಿಕೆಯಿಂದ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಹೊರಗಡೆ ಬೆಸ್ಟ್ ಎಜುಕೇಶನ್ ಜಾಸ್ತಿ ಆಯ್ತು ನೋಡಿ, ಬೆಸ್ಟ್ ಎಜುಕೇಶನ್ ಸಿಗ್ತಾ ಬಂತು, ಅದನ್ನ ನಾನು ತಗೊಳ್ತಾ ಬಂದೆ, ನಾನು ತಗೊಂಡು ನಮ್ಮವ್ರಿಗೆ ಕೊಡ್ತಾ ಬಂದೆ. ಆ ಎಜುಕೇಶನ್ ಡೈರೆಕ್ಟಾಗಿ ಕೊಡಿಸ್ದೆ. ಅವಾಗ ನಾನು ಅನ್ಕೊಂಡಂಗೆ ಬೇರೆ ತಗೊಳಕ್ ಆಗ್ಲಿಲ್ಲ. ಅಂಡ್ ಆ ಎಜುಕೇಶನ್ ತಗೊಂಡಾಗ ನಾನು ನನ್ನ ಫ್ಯಾಮಿಲಿ ಫುಲ್ ತಗೊಳ್ತಾ ಬಂದ್ವಿ. ನನಗೆ ಬಿಗ್ಗೆಸ್ಟ್ ಕನ್ವಿಕ್ಷನ್ ಬಂದಿದ್ದು, ನನ್ನ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇತ್ತು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಾನೇನು ಎಜುಕೇಶನ್ ತಗೊಳ್ತಾ ಇದ್ದೆ, ಆ ಎಜುಕೇಶನ್ ನನ್ನ ಫ್ಯಾಮಿಲಿ ಫುಲ್, ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಪ್ಲಸ್ ನನ್ನ ವೈಫ್, 4 ಜನ ತಗೊಳ್ತಿದ್ದಾಗ ಎಲ್ಲರ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಅವರಲ್ಲಿ ಆ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಇದು ಬೇಕಿದೆ ಅಂತ ಸ್ಟಾರ್ಟ್ ಮಾಡಿತ್ತು. ಅದಾದ್ಮೇಲೆ ಕೊಡ್ತಾ ಬಂದಿದ್ದು, ಬೆಸ್ಟ್ ಸಿಕ್ಕಿದ್ದು, ಆಮೇಲೆ ಸಾಕಷ್ಟು ಜನ ಎಕ್ಸ್ಪೆರಿಮೆಂಟ್ಸ್ ಆಯ್ತು. ಓಕೆ, ತುಂಬಾ ಜನ ಇಲ್ಲಿ ಸ್ಪೆಷಲ್ ಇಲಿಗಳಿದ್ದಾರೆ. ಓಕೆ, ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಆಯ್ತು. ಇಲ್ಲಿ ಪ್ರಯೋಗಕ್ಕೆ ಮಾಡ್ತಾರೆ ಗೊತ್ತಾ. ಓಕೆ, ಕೆಲವೊಬ್ರು ಸತ್ತು ಹೋದ್ರು. ಓಕೆ, ಅವ್ರನ್ನ ನಾನು ಹುತಾತ್ಮರು ಅಂತೀನಿ. ಓಕೆ, ಮೋದಿ ಕೇರ್ಲು ಸಹಿತ ತುಂಬಾ ಜನ ಹಂಗೆ ಆಗಿದಾರಲ್ವಾ, ಆ ತರ ಪ್ರಯೋಗದಿಂದ ಸಾಯ್ಲಿಲ್ಲ. ಓಕೆ, ಆದ್ರೆ ಕಂಟಿನ್ಯೂ ಬರಲಿಲ್ಲ. ಕೆಲವೊಬ್ರು ಬಂದ್ರು, ಪ್ರಯೋಗ ಚೆನ್ನಾಗಿ ಅನ್ನಿಸ್ತು, ಅನ್ಬಿಲಿಯಬಲ್ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಇವತ್ತು ಸಹಿತ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಅಥವಾ ಇವಾಗ ಅಜ್ಞಾತವಾಸ ಯಾಕೆ ಕಂಪ್ಲೀಟ್ ಆಗಿದೆ, ಅಥವಾ ಏನು ಅಜ್ಞಾತವಾಸ ಅಂದ್ರೆ ಏನು, ಹೊಸಬ್ರಿಗೆ ಕ್ವಶನ್ಸ್ ಇರುತ್ತೆ. ಇವತ್ತು ನಾನು ಈಗೇನು ಜ್ಞಾನ ಕೊಟ್ಟಾಗ ಏನಿತ್ತು, ಎಷ್ಟೋ ಜನಗಳದು ಇಲ್ಲೇನೆ ಸ್ಪೆಷಲ್ ಕೇಸ್ ಇದೀರಾ ಎಲ್ಲ, ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಶನ್ ಆಗಿರೋದಿದೆ. ನೆಕ್ಸ್ಟ್ ಇಂಪಾಸಿಬಲ್, ಇದು ಈಗೂ ಉಂಟೆ, ಇದು ಸಾಧ್ಯನಾ ಅಂತಕ್ಕಂಥ ಮಿರಾಕಲ್ ರಿಸಲ್ಟ್ಸ್ಗಳು ಬಂದಿರತಕ್ಕಂಥದ್ದು ಇವತ್ತು ಈ ಜ್ಞಾನನ ಉಳಿಯೋದಕ್ಕೆ ಕಾರಣ ಆಗಿರೋದು. ನಾನು ಇಲ್ಲಿ, ನೀವೆಲ್ಲ ಹೇಳ್ತಿದ್ದೀರಾ ದೇವ್ರು ಅಂತ, ಆಯ್ತಾ, ಇಲ್ಲಿ ದೇವ್ರು ನಾನಲ್ಲ. ಓಕೆ, ನಾನು ಜ್ಞಾನನೇ ದೇವ್ರು, ಜ್ಞಾನ ಅಂಡ್ ಎಲ್ಲರೂ ದೇವ್ರೇನೆ, ಅದು ನೋಡ್ತೀರಾ. ಆಮೇಲೆ ವೆರಿ ಇಂಪಾರ್ಟೆಂಟು, ಈ ತರ ಇಲ್ಲಿ ಯಾರು ಅಳವಡಿಕೆ ಮಾಡ್ಕೊಂಡಿದ್ರು ಅವ್ರದ್ದು ಇವತ್ತು ಈ ನಾಲೆಡ್ಜ್ ಉಳಿಯೋದಕ್ಕೆ ಕಾರಣ ಆಗಿರೋದು. ಆ ಅಳವಡಿಕೆ ಅವರು ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಈ ನಾಲೆಡ್ಜ್ ಇಷ್ಟೊತ್ತಿಗೆ ಏನಾಗಿರ್ತೈತೆ ಗೊತ್ತಾ, ತಿಥಿ ಆಗಿರೋದು. ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲದೂ ಆಗೋಗಿತ್ತು. ಓಕೆ, ಇದಕ್ಕೆ ಕ್ರೆಡಿಟ್ ಗೋಸ್ಟು ಯಾರು ಅಪ್ಲೈ ಮಾಡ್ಕೊಂಡಿದ್ರು ಅವ್ರದ್ದು. ಅಳವಡಿಕೆ ಯಾರು ಮಾಡಿಕೊಂಡು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕಾಸ್ ಮಾಡಿದ್ದಾರೆ, ಅವರು ಇದಕ್ಕೆ ಕಾರಣ. ಅಂಡ್ ಎಸ್, ಯಾಕೆ ಅಜ್ಞಾತವಾಸ ಅನ್ನೋದಕ್ಕೆ, ಲೈಫ್ ಚಾಲೆಂಜ್ ಎಲ್ರಿಗೂ ಬರುತ್ತೆ, ಕರೆಕ್ಟ್. ಅದರಲ್ಲಿ ಒಂದು ಉದ್ದೇಶ ಇದೆ. ಎಷ್ಟು ಜನ 4 ಸ್ಪಿರಿಚುವಲ್ ಆಗೊತ್ತು LT ಆಗಿ
ನೆಕ್ಸ್ಟ್ ಎಕ್ಸ್ಟ್ರಾ ಟೂಲಲ್ಲಿ ಅಟೆಂಡ್ ಆಗಿದ್ರೆ ಗೊತ್ತಿರುತ್ತೆ, ಇಲ್ದ್ರೆ ಗೊತ್ತಿಲ್ಲ. ಓಕೆ, ಅಲ್ಲಿ ಒಂದಿಷ್ಟು ರೂಲ್ಸ್ ಬರುತ್ತೆ. ಎಲ್ಲದೂ ಸಹಿತ ಅಲ್ಲಿ ಒಂದು ಲಾ ಇದೆ, ಆ ಲಾ ಪ್ರಕಾರ ನಡೀತಾ ಇರೋದು. ಆ ಲಾ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ಏನಾಗ್ಬೇಕೋ ಅದು ಆಗುತ್ತೆ, ಏನ್ ನಡೀತಿದೆ ಅದು ಪರ್ಫೆಕ್ಟ್ ಆಗ್ತಿದೆ ಅಂತ. ಫುಲ್ ಡೀಟೇಲ್ ಹೋಗಲ್ಲ ನಾನು ಇವಾಗ. ಅದಕ್ಕೂ ಸಹಿತ ನನ್ನ ಲೈಫು ಸಹಿತ ಕಾರಣ. ಈಗೇನ್ ನಡೆದಿದೆ, ಏನ್ ಮುಂದೆ ನಡೆಯುತ್ತೆ, ಪ್ರತಿಯೊಂದು ಸಹ ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಒಂದು ನಮ್ ಕೈಲಿದೆ, ಒಂದು ನಮ್ ಕೈನಲ್ಲಿ ಇಲ್ಲ. ಅಂಡ್ ಏನ್ ನಡೀತಿದೆ ಅದೆಲ್ಲದಕ್ಕೂ ಸಹಿತ ಅಪ್ಗ್ರೇಡೇಷನ್ ನೀವು ನೋಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್. ಓಕೆ, ಅಂಡ್ ಎಲ್ಲೇ ಏನೇ ಚಾಲೆಂಜಸ್ ಬಂದರೂ ಸಹಿತ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ನಾನು ಕ್ವಾಲಿಫೈ ಆಗ್ಬೇಕಾಗಿತ್ತು. ಇಷ್ಟು ದಿನ ಅಜ್ಞಾತವಾಸ ಅಂದ್ರೆ ಹೆಂಗ್ ಗೊತ್ತಾ? ಎಷ್ಟು ಜನ ಪಾಂಡವರು ಅಜ್ಞಾತವಾಸ ಹೋಗಿದ್ದು ನೋಡಿದೀರಾ ಮಹಾಭಾರತದಲ್ಲಿ? ಕೇಳಿದೀರಾ? ಮಹಾಭಾರತ ನೋಡಿಲ್ಲ. ಕೆಲವೊಬ್ರಿಗೆ ಪ್ಲೇ ಮಾಡ್ತಾ ಇದೀವಿ, ಅವ್ರು ಇನ್ನೂ ಮಲಗಿದಾರೆ, ನೋಡ್ತಿಲ್ಲ, ಅದು ಗೊತ್ತಿದೆ. ಇಟ್ಸ್ ಓಕೆ. ಅಜ್ಞಾತವಾಸದಲ್ಲಿ ಫಸ್ಟ್ ಹೇಳೋದು ಕೃಷ್ಣ ಒಂದೇ, ಎಲ್ಲರಿಗೂ ಟಾಸ್ಕ್ ಕೊಡ್ತಾನೆ. ಭೀಮಾ, ನೀನು ಹನುಮಂತನ ಸೇವೆ ಮಾಡು, ಅವ್ರ ಹತ್ರ ವಿದ್ಯೆ ಕಲ್ತ್ಕೊಂಡ್ ಬಾ, ಪಾಶುಪತಾಸ್ತ್ರ ತಗೊಂಬಾ ಅಂತ ಯಾರಿಗೆ ಹೇಳ್ತಾನೆ? ಅರ್ಜುನಿಗೆ ಹೇಳ್ತಾನೆ. ಓಕೆ, ನಕುಲ ಸಹದೇವಗೆ ಏನ್ ಹೇಳ್ತಾನೆ? ಅಶ್ವಿನಿ ದೇವತೆಗಳು ಮಾಡು, ಟಚ್ ಮಾಡಿದ್ರೆ ರಾತ್ರಿ ಕಾಯಿಲೆ ಆಗಿರೋರು, ಗಾಯ ಆಗಿರೋರು ಎಲ್ಲರೂ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಡ್ಬೇಕು, ಯಾಕೆ ನಿಮ್ ಸೈನ್ಯ ಕಡಿಮೆ, ಇರೋ ಸೈನ್ಯದಲ್ಲೇ ಯುದ್ಧ ಗೆಲ್ಬೇಕು ನೀನು ಅಂತ. ಆಮೇಲೆ ಯುಧಿಷ್ಠರಿಗೆ ಹೇಳ್ತಾನೆ, ಯುಧಿಷ್ಠರ ಮತ್ತೆ ದ್ರೌಪದಿಗೆ ನೀವು ಪುಣ್ಯ ಸಂಪಾದನೆ ಮಾಡಿ. ಓಕೆ, ಇದೆಲ್ಲದು ಅವ್ರಿಗೆ ಟಾಸ್ಕ್ ಕೊಟ್ಟು 12 ವರ್ಷ ಕಂಪ್ಲೀಟ್ ಫಿಟ್. ಯಾಕೆಂದ್ರೆ ಅಲ್ಲಿ ಫಿಟ್ ಆಗಿದ್ದಕ್ಕೇನೆ ಅವರು ಗೆದ್ದಕ್ಕಾಗಿತ್ತು. ಆ ತರ ಎಲ್ಲರ ಲೈಫಲ್ಲೂ ಸಹಿತ ಆ ತರ ಬಂದಿದೆ. ಹಾಗೇನೆ ನನ್ನ ಲೈಫಲ್ಲೂ ಬಂತು. ನಂದು ಅಂದ್ರೆ ನಂದೊಂದೆಲ್ಲ ಟೋಟಲಿ ಎಜುಕೇಶನ್ ಕೂಡ. ಇದು ಅಗೈನ್ ಇಲ್ಲಿ ಚಾಲೆಂಜ್ ಯಾಕೆ ಬಂತು ಅಂತ ಪ್ರಶ್ನೆ ಬೇಡ, ಚಾಲೆಂಜ್ ಇಂದ ಏನ್ ನನಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ ನೋಡೋಣ. ಖಂಡಿತ ಅದಾಗಿದೆ. ಅದು ಆಗಿಲ್ಲ ಅಂದಿದ್ರೆ ಇವತ್ತಿನ ಏನ್ ನೀವು ನೋಡ್ತೀರಾ ಅಥವಾ ಇದುವರೆಗೂ ಏನೆಲ್ಲ ಆಗಿದೆ ಇದ್ಯಾವುದೂ ಆಗ್ತಿರಲಿಲ್ಲ. ಪ್ರತಿಯೊಂದಕ್ಕೂ ಸಹಿತ ರೀಸನ್ ಇದೆ. ಆ ರೀಸನ್ ಪರ್ಫೆಕ್ಟ್ ಆಗಿದೆ. ಅದು ನನಗೆ ಇವಾಗ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ಸತ್ವ ಪರೀಕ್ಷೆ ಆಗ್ಬೇಕಾಗಿತ್ತು. ಚಿನ್ನನ ಪದೇ 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 ಬೆಂಕಿನಲ್ಲಿ ಹಾಕಿದ್ರು ಅದ್ರ ಸತ್ವ ಪರೀಕ್ಷೆ ಆಗುತ್ತೆ ಗೊತ್ತಾ? ಆ ತರ ಸತ್ವ ಪರೀಕ್ಷೆ ಆಗ್ಬೇಕಿತ್ತು. ಅದ್ರದ್ದು ಕ್ವಾಲಿಫಿಕೇಶನ್ ನಾನು ಆಗ್ಬೇಕಿತ್ತು. ನಾನದಾಗಿರ್ಲಿಲ್ಲ, ಅದೇ ಸತ್ಯ. ಅದಾಗೋದಕ್ಕೆ ಅಂಡ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಎಷ್ಟು ಜನ ತುಂಬಾ ದೊಡ್ಡದಾಗಿ ಸಾಧನೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂತೀರಾ? ಓಕೆ, ರೆಡಿ ಇರಬೇಕು ಇಂಥದಕ್ಕೂ ಸಹ, ಚಾಲೆಂಜಸ್ಗೆ. ಮಿಸ್ ಹೊಡಿಯೋದಲ್ಲೇನೆ ಎಲ್ಲರೂ. ಓಕೆ, ದೊಡ್ಡದಾಗಿ ಅನ್ಕೊಳ್ತೀವಿ, ಚಾಲೆಂಜ್ ಬಂದ ವಿತ್ಡ್ರಾ ಆಗ್ತೀವಿ, ಅದನ್ನೇ ನೋಡೋಣ ಈಗ. ಆದ್ರೆ ವೆರಿ ಇಂಪಾರ್ಟೆಂಟು ಇಲ್ಲಿ ನನಗೆ ಗೊತ್ತಾಗಿದ್ದು, ಕಂಪ್ಲೀಟ್ಲಿ ನನ್ನ ಲೈಫ್ ಫಿಟ್ ಆಗ್ಬೇಕಿತ್ತು. ಎಸ್, ಇದಕ್ಕೆ ನಾನು ಪಡ್ಕೊಂಡಿರೋ ಜ್ಞಾನ ನಾನು ಅಳವಡಿಸ್ಕೋಬೇಕಿತ್ತು. ಅಂಡ್ ಡೀಟೇಲ್ ಆಗಿ ಏನೇನಾಗಿತ್ತು ನಮ್ಮ ಕೋರ್ ಲೀಡರ್ಸ್ಗಳಿಗೆ ಗೊತ್ತಿದೆ ನನ್ನ ಲೈಫು. ಯಾರೆಲ್ಲ 22-18 ನನ್ನ ಜೊತೆಗಿದ್ದಾರೆ, ನಿಮಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸಲ್ಲಿ ಡೀಟೇಲ್ ಆಗಿ ಏನೇನು ಅಂತ. ಮೇಡಮ್ ಕೇಳಿದ್ರು, ನೀವು ಹೆಂಗ್ ನಿಭಾಯಿಸಿದ್ರಿ ನನಗೆ ಹೇಳಿ ಅಂತ. ಇಲ್ಲಿ ಹೇಳಿದ್ರೆ ತಡ್ಕೊಳ್ಳೋ ಕೆಪಾಸಿಟಿಗಳಿಲ್ಲ ಕೆಲವೊಂದು ಇವುಗಳಿಗೆ, ಹಂಗಾಗಿ ಎಲ್ಕಂದು ಹೇಳೋಕ್ಕಾಗಲ್ಲ. ಅದಕ್ಕೂ ಸಹಿತ ನಿಮ್ಮನ್ನು ರೆಡಿ ಮಾಡ್ಬೇಕು, ಅನಸ್ತೇಷಿಯಾ ಕೊಟ್ಟು ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರ ತಡ್ಕೊಳ್ಳೋರಿಗೆ ತಡ್ಕೊಳಕ್ಕಾಗಿಲ್ಲ ಕೆಲವೊಂದು, ಹಂಗಾಗಿದೆ. ಹಾಗಾಗಿ ಅದಕ್ಕೆ ಅದೆಲ್ಲದ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಬಟ್ ಎಸ್, ಲೈಫ್ ಈಸ್ ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್, ಅದನ್ನು ನೀವು ನೋಡ್ತೀರಾ. ಬಟ್ ಇವತ್ತೇನಾಗಿದೆ, ಈಗ ನನಗೆ ಒಂದು ಸಿಕ್ಕಿರೋ ಕ್ಲಾರಿಟಿ, ಎಸ್, ಇವಾಗ ಎಲ್ಲದಕ್ಕೂ ಸಹ ಒಂದು ಕ್ಲಾರಿಟಿ ಸಿಗಬೇಕಿತ್ತು, ಅದು ಸಿಕ್ಕಾಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ಎಸ್, ಕೆಲವೊಬ್ರು ಹೇಳ್ತಾ ಇದ್ರಿ ನೀವಿದ್ರೇನೆ ನಾನು ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ. ನಿಮ್ಮನ್ನೆಲ್ಲರಿಗೂ ಸಾರಿ ಕೇಳ್ಕೊಳ್ತೀನಿ ನಾನು. ಓಕೆ, ನೀವ್ ಹಿಂಗ್ ಹೇಳ್ದಾಗ ನನಗೆ ಕಿವಿ ಕೇಳ್ತಾ ಇತ್ತು. ಓಪನ್ ಇದೆ, ಸ್ವಾಮಿ ಕೇಳು. ಓಕೆ, ಯಾಕಪ್ಪ ಇವ್ರಿಗೆ ಜ್ಞಾನ ಹಿಡ್ಕೊಳ್ಳೋ ಬಿಟ್ಟು ನನ್ನ ಹಿಡ್ಕೊಂಡವ್ರೆ ಅಂತ. ಓಕೆ, ಲಿಟ್ರಲಿ ಈ ಪ್ರಶ್ನೆ ನಿಮಗೆ ಬರ್ತಿತ್ತು, ನಿಮ್ಮ ಮೇಲೆ ಬೇಜಾರೇನಿಲ್ಲ, ಅದ್ರ ಕ್ವಶನ್ ಬರ್ತಿತ್ತು. ಕೊನೆಗೆ ನಾನ್ ನಮ್ ಗುರು ಹತ್ರ ಹೋದೆ, ಅಲ್ಲೇ ಅದ ಉತ್ತರ ಸಿಕ್ತು. ಅವಾಗ ನಾನು ನಿರ್ಧಾರ ಮಾಡಿದ್ದು, ನೀವು ಹೇಳ್ತಿರೋದು ಕರೆಕ್ಟ್ ಅಂತ. ಆದ್ರೆ ಅದಷ್ಟೇ ಅಲ್ಲ, ನಿಮಗೆ ಇನ್ನ ಎಕ್ಸ್ಟ್ರಾ ಬೇಕಿದೆ. ಬಿಕಾಸ್ ನೀವು ನನ್ನ ಹಿಡ್ಕೊಳ್ಳೋದಲ್ಲ, ಜ್ಞಾನದ ಜೊತೆಗೆ ನಾನು ಹಿಡ್ಕೋಬೇಕು, ನಾನು ಇಲ್ದಿದ್ರು ಜ್ಞಾನ ಹಿಡ್ಕೋಬೇಕು. ಅಲ್ಲಿ ನಾನು ಮುಖ್ಯ ಅಲ್ಲ, ಇದನ್ನ ನೀವು ನೋಡ್ತಾ ಹೋಗ್ತೀರಾ. ಬಟ್ ಎಸ್, ಇದಕ್ಕೆ ಒಂದು ಡ್ರೈವರ್ ಬೇಕು ಅಂತ ಗೊತ್ತಾಯ್ತು ಅಷ್ಟೇ. ಓಕೆ, ಆ ಡ್ರೈವರು ಗಣಿ ಹೇಳ್ತಾ ಇದ್ದ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ, ಬ್ರ್ಯಾಂಡ್ ಇಲ್ದಲ್ಲೇ ಪ್ರಾಡಕ್ಟ್ ನ ಸೇಲ್ ಮಾಡ್ತಿದೀವಿ ಅಂತ.
ಓಕೆ, ಆ ಬ್ರ್ಯಾಂಡು ನನಗೆ ಅನ್ಕೊಂತಿದ್ದೆ, ನಾನು ಕಲಿತಾ ಇದ್ದೀನಿ. ಓಕೆ, ಎವ್ರಿ ಡೇ ನಾನೇ ಬಿಗ್ಗೆಸ್ಟ್ ಸ್ಟೂಡೆಂಟ್, ಈಗಲೂ ಕಲಿತಾ ಇದ್ದೀನಿ. ಓಕೆ, ಬ್ರ್ಯಾಂಡು ಬೇಕು ಅನ್ನೋದು. ಓಕೆ, ಬ್ರ್ಯಾಂಡ್ ಇಲ್ಲ ಅಂದ್ರೂ ಹೌದು ಮಾರ್ಕೆಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇವತ್ತಿನ ಮಾರ್ಕೆಟಿನ ಯುಗ ಅಂತ. ಹಾಗಾಗಿ ನಾನು ಲರ್ನಿಂಗ್ ಅಲ್ಲಿ ಇದ್ದೀನಿ. ಇದನ್ನ ನೋಡ್ತಾ ಹೋಗೋಣ. ಬಟ್ ಇವಾಗ ಯಾರಿಗೆಲ್ಲ ಏನೆಲ್ಲ ಪ್ರಶ್ನೆಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ಈ ಕಲಿಕೆ ಅಂತಕ್ಕಂಥದ್ದು ಒಂದು ಜರ್ನಿ. ಅಂಡ್ ಮೊನ್ನೆ ನಿಮ್ಗೆ ಹೇಳಿದಾರೆ ಕ್ಲಾಸಲ್ಲಿ, ನಾನು ಸಹ ಈಗಲೂ ಕಲಿಯೋದಕ್ಕೆ ಸಾಕಷ್ಟು ಕೋರ್ಸ್ಗಳನ್ನ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಅಟೆಂಡ್ ಮಾಡ್ತಿದ್ದೀವಿ. ಬಿಕಾಸ್ ಕಲಿಕೆಗೆ ಕೊನೆ ಇಲ್ಲ. ಅಂಡ್ ನಾವು ಈ ಜನ್ಮಕ್ಕೆ ಬಂದಿರೋದೇ ಕಲಿಬೇಕು ಅಂತ. ಓಕೆ, ಅದನ್ನ ನೆಕ್ಸ್ಟ್ ಸ್ಟೇಜಲ್ಲಿ ನೋಡೋಣ. ಬಟ್ ಈಗ ಸದ್ಯಕ್ಕೆ ನೀವೇನ್ ಮಾಡಿ, ಇವಾಗ ಏನಿದೆ ಅದನ್ನ ತಗೊಳ್ಳಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಈಗ ಸದ್ಯಕ್ಕೆ ಸ್ವಲ್ಪ ಸಮಾಧಾನ ಆಯ್ತಾ? ಫುಲ್ ನೋಡೋಣ ಆಮೇಲೆ. ಸದ್ಯಕ್ಕೆ ನೀವೇನ್ ಮಾಡಿ ಅಂದ್ರೆ ಪ್ರೆಸೆಂಟ್ ಅಲ್ಲಿರಿ, ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇವಾಗ ನಾವು ಬಂದಿದ್ದೀವಿ ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್. ಇದು ಅವಶ್ಯಕತೆ ಇದೆಯಾ? ಓಕೆ, ಈ ಎಲ್ಲಾ ಪಾಯಿಂಟ್ ಅನ್ನ ನಾನು ಹೇಗೆ ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೋಬೇಕು, ಅದರ ಮೆಜಿಷಿಯನ್ ಆಗೋದು ಹೇಗೆ, ಅದ್ರ ಕಡೆ ನಾವು ಫೋಕಸ್ ಮಾಡೋಣ. ಓಕೆ, ಈಗ ಇಲ್ಲಿರ್ತಕ್ಕಂಥ ಒಂದೇನು ಸಿಸ್ಟಮ್ ಇದೆ, ಈ ಎಜುಕೇಶನ್ ಏನಿದೆ, ಈ ಒಂದು ಕೆಲವೊಬ್ಬರಿಗೆ ಇಲ್ಲಿ LT ಅವರಿಗೆ ಒಂಥರ ಅರ್ಥ ಆಗುತ್ತೆ, LT ಇಲ್ದಲೇ ಇರೋರಿಗೆ ಒಂದು ಕನೆಕ್ಟ್ ಮಾಡ್ಕೊಳಕ್ಕಾಗುತ್ತೆ, ಕೆಲವೊಂದು ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕಾಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ರಿಪೀಟ್ ಅನ್ಸ್ಬೋದು, ಕೆಲವೊಬ್ಬರಿಗೆ ವಸ್ತು ಅನ್ಸ್ಬೋದು. ಬಟ್ ಏನೇ ಇದ್ರು ಇಲ್ಲಿ ಈಗ ಈ ಪಾಯಿಂಟ್ಸ್ ಗಳು ಏನಿದೆ ಅದನ್ನಷ್ಟೇ ನೋಡ್ತಾ ಹೋಗೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇಜರ್ 4 ಒಂದು ಟೂಲ್ಸ್ ಇವತ್ತು ನಿಮಗೆ ಇಂಟ್ರೊಡಕ್ಷನ್ ಕೊಡೋಣ ಅಂತ ಇರೋದು, ಇದನ್ನ ನೋಡ್ತಾ ಹೋಗೋಣ. ಈಗ ಈ ಒಂದು ವಿಷಯ ಏನಿದೆ ಇಲ್ಲೇನ್ ನೀವು ನೋಡ್ತಿದ್ದೀರಾ, ಈಗ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಹೇಳಿದ್ರು, ಎಲ್ಲದೂ ಇದೆ, ನಾನ್ ಪಡ್ಕೋಬೇಕು. ಬೆಸ್ಟ್ ಇದೆ ವರ್ಲ್ಡ್ ಅಲ್ಲಿ, ನಾನ್ ಪಡ್ಕೋಬೇಕು. ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ, ಅದನ್ನ ನಾನು ಪಡ್ಕೋಬೇಕು. ಅದಕ್ಕೆ ನೋಡ್ತಾ ಹೋಗೋಣ. ಇವಾಗ ನಾವು ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ದು ರೂಟ್ ಕಾಸ್, ಅದಕ್ಕೆ ಹೋಗೋಣ ಡೈರೆಕ್ಟ್. ರೆಡಿ ಇದೀವಾ? ರೂಟ್ ಕಾಸ್, ನಾನು ನನ್ನ ಜೀವನದ ರೂಟ್ ಕಾಸ್ ಏನು, ನಾನು ಏನಾಗ್ಬೇಕು ಅಂತ ಬಂದಿದ್ದೀನಿ, ಈ ಎಲ್ಲಾ ವಿಷಯದಲ್ಲಿ, ಈ 4 ವಿಷಯದಲ್ಲಿ ನಾನು ಹೈಯೆಸ್ಟ್ ಲೆವೆಲ್ ಪಡ್ಕೋಬೇಕು, ಹೈಯೆಸ್ಟ್ ಇನ್ಕ್ರೀಸ್ ಆಗ್ಬೇಕು. ಅದ್ರ ಅಲ್ಟಿಮೇಟ್ ಏನು, ಇದಕ್ಕೆ ರೆಫರೆನ್ಸ್ ಏನು, ಈ ರೆಫರೆನ್ಸ್ ಹೇಗೆ ನಾನು ಸೆಟ್ ಮಾಡಬೇಕು, ಇದಕ್ಕೆ ನಾನು ನೋಡ್ತಾ ಹೋಗೋಣ. ಇದಕ್ಕೆ ಒಂದು ಈಗ ಇದನ್ನ ನಾನು ನೋಡೋದಕ್ಕೆ ನಾನು ಫಸ್ಟ್ ನಿಮಗೆ ಕೇಳಕ್ ಇಷ್ಟಪಡೋದೇನು ಅಂದ್ರೆ, ಒಂದು ನಮ್ಮ ಸಕ್ಸಸ್ ಆಗ್ಬೇಕು ಅಂತ ಬಂದಿದ್ದೀವಿ, ಆದ್ರೆ ಆಗಿಲ್ಲ ಯಾಕೆ, ಈ ಪ್ರಶ್ನೆ ಇದೆ. ಕರೆಕ್ಟ್? ಇದರಲ್ಲಿ ಸ್ಟೆಪ್ಸ್ ಬಹಳ ಇದೆ, ಅದ್ರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಇದರಲ್ಲಿ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ನೀವು ಹೇಳಿದ್ವಿ ನಾನು ಸರ್ಚ್ ಮಾಡ್ತಾ ಹೋದೆ, ತುಂಬಾ ವರ್ಷಗಳು ಸರ್ಚ್ ಮಾಡಿದೆ, ಆಮೇಲೆ ನನಗೆ ಸಿಕ್ತು, ನಾನು ಕೊಡ್ತಾ ಬಂದೆ ಅಂತ. ನಾನು ಅಷ್ಟೇ ಅಲ್ಲ, ನಂತರ ತುಂಬಾ ಜನ ಮಾಡಿದ್ದಾರೆ, ಆಯ್ತಾ? ಅದರಲ್ಲಿ ಸಾಕಷ್ಟು ಜನ ಇದ್ದಾರೆ, ಅದ್ರಲ್ಲಿ ಒಬ್ಬರದೊಂದು ಎಕ್ಸಾಂಪಲ್ ತಗೊಳಕ್ ಇಷ್ಟಪಡ್ತೀನಿ ನಾನು. ಅದೇ ಇವತ್ತಿನ ಒಂದು ಫಸ್ಟ್ ಸ್ಟೆಪ್. ತುಂಬಾ ಜನ ವರ್ಲ್ಡ್ ಅಲ್ಲಿ ಸಾಕಷ್ಟು ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡ್ತಾರೆ. ಸಕ್ಸಸ್ ಆಗೋದು ಹೇಗೆ ಅಂತ ನಾವೆಲ್ಲರೂ ಸಹಿತ ಕಾಪಿ ಮಾಡ್ಬೇಕಾಗಿದೆ. ಕರೆಕ್ಟ್? ನಾವೆಲ್ಲ ಕಾಪಿನೇ ಮಾಡ್ತಿರೋದು ಕೂಡ. ಇವತ್ತು ನಾನು ಡ್ರೆಸ್ ಹಾಕಿರೋದು ನಾನು, ಬೇರೆ ಯಾರೋ ಹಾಕಿದ್ರು ಅಂತಾನೆ ಹಾಕ್ತಿದ್ದೀನಿ. ಕರೆಕ್ಟ್? ಹಾಗೇನೆ ಇವತ್ತು ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಎಲ್ಲರೂ ಕಾಪಿ ಮಾಡಿನೇ ಸಕ್ಸಸ್ ಆಗಿರೋದು. ಯಾರು ಕಾಪಿ ಮಾಡಕ್ಕಾಗಿದೆ ಅವರು ಸಕ್ಸಸ್ ಆಗಿದ್ದಾರೆ, ಯಾರು ಇನ್ನೂ ಮಾಡಕ್ಕಾಗ್ತಿಲ್ಲ ಅವ್ರು ಆಗಿಲ್ಲ. ಇದಕ್ಕೆ ಒಬ್ಬ ವ್ಯಕ್ತಿ ನಿರ್ಧಾರ ಮಾಡ್ತಾರೆ, 25 ವರ್ಷ ಒಂದು ಲೈಫನ್ನ ಕೊಡ್ತಾರೆ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ಸ್ಟಡಿ ಮಾಡೋದಕ್ಕೆ. ಅವರೆಲ್ಲರದು ಸ್ಟಡಿ ಮಾಡಿ ಎಲ್ಲ ಆರ್ಡಿನರಿ ವ್ಯಕ್ತಿಗಳಿಗೆ ಆ ಸೀಕ್ರೆಟ್ನ ಕೊಡಬೇಕು ಅಂತ. ಅದನ್ನ ಕೊಡ್ತಾ ಹೋದಾಗ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಟಿಪ್ಸ್. ಬೆಸ್ಟ್ ಎಜುಕೇಶನ್ ಅನ್ನೋ ವರ್ಡ್ ಬಂದಾಗ, ಎಜುಕೇಶನ್ ಅಂತ ಒಂದು ಇಂಡಸ್ಟ್ರಿ ಅಂತ ಬಂದಾಗ, ಈ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಒಂದು ಎಜುಕೇಶನ್ ಅಂತ ಬಂದಾಗ ಸಾಕಷ್ಟು ಜನಗಳಿಗೆ ಒಂದು ಮಾರ್ಗದರ್ಶನ ಕೊಟ್ಟು ತುಂಬಾ ಜನಕ್ಕೆ ದ ವರ್ಲ್ಡ್ ಬೆಸ್ಟ್ ಲೀಡರ್ಸ್ ಇದ್ದಾರೆ, ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಂದು ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ಒಬ್ಬ ಆ ವ್ಯಕ್ತಿ ಫುಲ್ ರಿಸರ್ಚ್ ಮಾಡಿ ಬೆಸ್ಟ್ ಆಫ್ ದಿ ಬೆಸ್ಟ್ ಟಿಪ್ಸ್ ನ ಕೊಡ್ತಾರೆ. ಓಕೆ, ಆ ಟಿಪ್ಸ್ ನ ಯಾವ್ದ್ರ ಮೂಲಕ ಕೊಡ್ತಾರೆ ಅಂದ್ರೆ ಒಂದು ಬುಕ್ ಮೂಲಕ ಕೊಡ್ತಾರೆ. ಬರ್ತಿಲ್ಲ?
ಆ ಬುಕ್ಕೆ ಕೇಳಿದ್ದೀರಾ? ಇದನ್ನ ಓದಿದ್ದೀರಾ? ಎಷ್ಟು ಜನ ಓದಿದ್ದೀರಾ? ಓಕೆ, ಥ್ಯಾಂಕ್ ಯು. ನನ್ನ ಲೈಫಲ್ಲಿ ಕಂಪ್ಲೀಟ್ ಮಾಡಿರೋ ದಪ್ಪ ಬುಕ್ ಇದು ಫಸ್ಟ್. ನಾನು ಈಗಲೂ ನೆನಪಿದೆ, ಶಿವಮೊಗ್ಗ ಮಥುರಾ ಹೋಟ್ಲಲ್ಲಿ ಫುಲ್ ಮುಗಿಸಿದ್ದೆ. ನನಗೆ ಬುಕ್ ಓದಬೇಕು ಅಂದ್ರೆ ನಿದ್ದೆ ಬರ್ತಿತ್ತು. ನನ್ನ ಗುರು ಒಬ್ರು ಹೇಳಿದ್ರು, ನಿದ್ದೆ ಬರುತ್ತಾ ಮಲ್ಕೊಳ್ಳಿ, ಎದ್ಬಿಟ್ಟು ಓದಿ ಅಂತ. ಈ ಬುಕ್ ಅಲ್ಲಿ ಕಂಪ್ಲೀಟ್ ಸೀಕ್ರೆಟ್ ಇದೆ. ಥಿಂಕ್ ಅಂಡ್ ಗ್ರೋ ರಿಚ್, ನೆಪೋಲಿಯನ್ ಹಿಲ್. ಇವ್ರು 25 ವರ್ಷ ಸರ್ಚ್ ಮಾಡಿಬಿಟ್ಟು ಇವರು ಸಕ್ಸಸ್ ಸೀಕ್ರೆಟ್ ಇಟ್ಟಿದ್ದಾರೆ. ಅದು ಕನ್ನಡದಲ್ಲಿದೆ, ಸಿರಿತನಕ್ಕೆ 13 ಹೆಜ್ಜೆ ಅಂತ. ಈ ಬುಕ್ ಅಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ನ ನೀವು ಫಾಲೋ ಮಾಡಿದ್ರೆ ದ ಬಿಗ್ಗೆಸ್ಟ್ ಸಕ್ಸಸ್ ನ ಪಡಿತೀರಾ ಅಂತ ನನ್ನ ಗುರು ಒಬ್ರು ಹೇಳಿದ್ರು. ಈ ಬುಕ್ ನ ನಿಮ್ಮ ಹತ್ರ ತಗೊಳಕ್ಕೆ ದುಡ್ಡಿಲ್ಲ ಅಂದ್ರೆ ನಿಮ್ಮ ಹತ್ರ ಏನ್ ಆಸ್ತಿ ಇದೆ ಎಲ್ಲ ಸೇಲ್ ಮಾಡಿ ಈ ಬುಕ್ಕಿಗೋಸ್ಕರ. ಇದನ್ನ ತಗೊಳ್ಳಿ, ಇದನ್ನ 6 ಸಲ ಓದಿ, ಅದನ್ನ ಅಳವಡಿಸ್ಕೊಳ್ಳಿ ಅಂತ 100 ವರ್ಷ ಆಸ್ತಿ ಪಡಿಬಹುದು ಅಂತ. ಅಂದ್ರೆ ಕಲಿಕೆಗೆ ಎಷ್ಟು ಮಹತ್ವ ಅಂತ ಹೇಳೋದಕ್ಕೆ ಹೇಳಿರ್ತಕ್ಕಂಥದ್ದು. ಆ ತರ ಒಂದು ಬೆಸ್ಟ್ ಬುಕ್. ಇಲ್ಲಿ 2 ವಿಷಯ, ಒಂದು ನಾನು ಓದ್ತೀನಿ, ಇನ್ನೊಂದು ಅದನ್ನ ಅಳವಡಿಸ್ಕೊಳ್ತೀನಿ. ದ ಬಿಗ್ಗೆಸ್ಟ್ ಚಾಲೆಂಜ್ ಬರೋದೇ ಅಳವಡಿಕೆ. ನಮ್ಮ ಈ ಫೋನಲ್ಲಿ ನಾವು ಮಾತಾಡೋದೇ ಅಳವಡಿಕೆ ಬಗ್ಗೆ. ಈಗ ನಿಮಗೆ ಈ ಬುಕ್ ಅಲ್ಲಿ ಬರ್ತಕ್ಕಂಥದ್ದು ಏನು ಅಂದ್ರೆ ದ ಬೆಸ್ಟ್ ಟಿಪ್ಸ್ ಇದೆ. ಈಗ ನಾನು ಸಕ್ಸಸ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ನನ್ನ ರೂಟ್ ಕಾಸ್ ಏನು, ಯಾಕೆ ನಾನು ಸಕ್ಸಸ್ ಆಗ್ತಿಲ್ಲ ಅಂತ ತಿಳ್ಕೋಬೇಕು. ಆ ರೂಟ್ ಕಾಸ್ ಏನು ಅಂತ ಈ ಆಥರ್ ಸಹಿತ ಕೊಡ್ತಾರೆ. ಇವಾಗ ರೆಡಿ ಇದೀವಾ? ರೆಡಿ? ಎಸ್. ಆ ರೂಟ್ ಕಾಸ್ ಏನ್ ಹೇಳ್ತಾರೆ ಅಂದ್ರೆ, ಇವರು ಸಕ್ಸಸ್ ಸೀಕ್ರೆಟ್ ಜೊತೆಗೆ ಇವ್ರು ಇನ್ನೊಂದು ರಿಸರ್ಚ್ ಮಾಡ್ತಾರೆ. ಸಕ್ಸಸ್ ಆಗಿರೋ ವ್ಯಕ್ತಿಗಳ ಲಿಸ್ಟ್ ಪಟ್ಟಿ ಮಾಡಿಬಿಟ್ಟು ಏನೇನ ಸಕ್ಸಸ್ ಆದ್ರು ಇವ್ರು ಏನ್ ಮಾಡ್ತಾರೆ, 25 ವರ್ಷ ಸರ್ಚ್ ಮಾಡ್ತಿರ್ಬೇಕಾದ್ರೆ ಇವರು ನಾನ್ ಸಕ್ಸಸ್ಫುಲ್ ಪೀಪಲ್ಗಳನ್ನ ಸಹಿತ ಮೀಟ್ ಮಾಡ್ತಾ ಇರ್ತಾರೆ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ, ಎಲ್ಲಾದ್ರೂ ಇರ್ಬೇಕಾದ್ರೆ ಎಲ್ಲರೂ ಸಿಕ್ತಿರ್ತಾರಲ್ವಾ. ಈ ಭೂಮಿಯಲ್ಲಿ ಜಾಸ್ತಿ ಇರೋದು ಯಾರು? ಸಕ್ಸಸ್ಫುಲ್ ವ್ಯಕ್ತಿಗಳು, ಆರ್ಡಿನರಿ ವ್ಯಕ್ತಿಗಳು? ಆರ್ಡಿನರಿ ವ್ಯಕ್ತಿಗಳು ಜಾಸ್ತಿ. ಅವರೇ ಇದ್ರು, ಅವರು ಸಿಕ್ಕರು. ಅವ್ರ ಹತ್ರ ಎಲ್ಲದನ್ನು ಸಹಿತ ಕಲೆಕ್ಟ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ನೀವು ಯಾಕೆ ಸಕ್ಸಸ್ ಆಗ್ಲಿಲ್ಲ ಅಂತ. ಈಗ ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ? ಈಗ ಸಕ್ಸಸ್ ಅಂದ್ರೆ ಏನು? ಫಸ್ಟ್ ಅದು ಸ್ವಲ್ಪ ಕ್ಲಾರಿಟಿ ತಗೊಂಬೋಣ. ಸಕ್ಸಸ್ ಅಂದ್ರೆ ಏನು? ಇಲ್ಲಿ ಥಿಂಕ್ ಅಂಡ್ ಗ್ರೋ ರಿಚ್ ಅಂತಿದೆ. ರಿಚ್ ಅಂದ್ರೆ ಶ್ರೀಮಂತಿಗೆ ಅಂತ. ಶ್ರೀಮಂತಿಗೆ ಅಂದ್ರೆ ದುಡ್ಡು ಒಂದೇನಾ? ಖಂಡಿತ ಅಲ್ಲ. ದುಡ್ಡು ಅಲ್ಲದಲ್ಲೂ ಸಹಿತ ಸಕ್ಸಸ್ ಅನ್ನೋದೇನು? ಈಗ ಸಕ್ಸಸ್ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ರೆಫರೆನ್ಸ್. ಆ ರೆಫರೆನ್ಸ್ಗೆ ನಾನು ಇವ್ರನ್ನ ತಗೊಳ್ತೀನಿ. ಇವರೆಲ್ಲರೂ ಸಹಿತ ನಮಗೆ ರೆಫರೆನ್ಸಾ, ಇನ್ಸ್ಪಿರೇಷನ್ನಾ? ಎಲ್ಲ ನಿಮ್ಮ ಅಪ್ಲೈನ್ ಇದಾರ ಇದರಲ್ಲಿ? ಯಾರಿಗಾದ್ರೂ ಅಪ್ಲೈನ್ ಇಲ್ವಾ ಇದರಲ್ಲಿ? ಓಕೆ, ಎಲ್ಲರೂ ಅಪ್ಲೈನು. ಅದಕ್ಕೆ ನಾನು ಯಾರು ಬೇಜಾರ ಪಡೆದ್ಬಿಟ್ಟು ಎಲ್ಲ ಅಪ್ಲೈನ್ ಹಾಕ್ಬಿಟ್ಟಿದ್ದೀನಿ ಫೋಟೋ. ಓಕೆ ಓಕೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಲ್ಲರಿಗೆ ಗೊತ್ತಾಗಲ್ಲ ಅಪ್ಲೈನ್ ಅಂದ್ರೆ ಏನು ಅಂತ. ಓಕೆ. ಧರ್ಮಗುರುಗಳು, ಆ ಧರ್ಮಗುರುಗಳು, ಆಮೇಲೆ ನಮ್ಮ ಫೇವರೇಟ್ಸು, ದೇಶಕ್ಕೋಸ್ಕರ ವರ್ಕ್ ಮಾಡಿದ್ರು, ಇವರೆಲ್ಲರೂ ಸಹಿತ ಸಕ್ಸಸ್ಫುಲ್ ವ್ಯಕ್ತಿ ಅಂತ ಹೇಳ್ಬೋದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಇವ್ರನ್ನ ಸಕ್ಸಸ್ ಅಗೇನ್ ಡಿಫ್ರೆಂಟ್ ಆಗುತ್ತೆ. ಇವ್ರ ಸಕ್ಸಸ್ ಬೇರೆ, ಅವ್ರ ಸಕ್ಸಸ್ ಬೇರೆ, ಇವ್ರ ಬೇರೆ, ಅವ್ರ ಬೇರೆ. ಅಗೇನ್ ನಿಮ್ ಚಾಯ್ಸ್. ಈಗ ನಾನ್ ಕೇಳ್ತಾರೋ ಪ್ರಶ್ನೆ, ಸಕ್ಸಸ್ ಅಂದ್ರೆ ನಿಮಗೆ ಕೆಲವರಿಗೆ ಅನ್ಸ್ಬೋದು, ನನಗೆ ದುಡ್ಡು ಬೇಡಪ್ಪ. ಆಯ್ತು, ಅವ್ರಿಗೆ ಬೇಕಿತ್ತ ದುಡ್ಡು, ಅವ್ರು ದುಡ್ಡಿಲ್ಲ, ಆ ತರ ಮಾಡ್ಬೋಯ್ತು ನಾನು. ಇವರು ಏನಾದ್ರು ಕಂಡುಹಿಡಿಬೋಯ್ತು, ಇವರು ಈ ತರ ಯಾಕಾಗ್ಲಿಲ್ಲ ಅಂತ. ಅಥವಾ ಇದನ್ನ ಸಕ್ಸಸ್ ಅಂತಾರೆ, ಇವ್ರ ಸೀಕ್ರೆಟ್. ಈಗ ನಾನು ಕೇಳ್ತಾ ಇದ್ದೆ ಇದೊಂದು ರೆಫರೆನ್ಸ್. ಈ ರೀತಿಯಾಗಿ ನಾನು ಯಾವ್ದಾದ್ರು ಫೀಲ್ಡ್ ಅಲ್ಲಿ ನಾನು ದೊಡ್ಡ ಯಶಸ್ಸನ್ನ ಯಾಕೆ ಗಳಿಸ್ಲಿಲ್ಲ ಅಂತ ನಿಮ್ಮೆಲ್ರಿಗೂ ಮೈಕ್ ಹಿಡ್ಕೊಂಡು ಬಂದ್ರೆ ನೀವೇನೇನ್ ಹೇಳ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ. ಇದೇ ಪ್ರಶ್ನೆನ ಅವ್ರು ಮಾಡ್ತಾರೆ. ಯಾರು? ನೆಪೋಲಿಯನ್ ಹಿಲ್. 25 ವರ್ಷದಲ್ಲಿ ಸರ್ಚ್ ಮಾಡ್ತಾ ಬರ್ತಾರೆ. ಸರ್ಚ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಅವರು ಒಂದು ಲಿಸ್ಟ್ ನ ರೆಡಿ ಮಾಡ್ತಾರೆ. ಓ, ಈ ಕಾರಣಕ್ಕ ನೀವು ಸಕ್ಸಸ್ ಆಗ್ಲಿಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದ್ದಿದ್ರೆ ಕಾರಣ ಸಕ್ಸಸ್ ಆಗಕ್ ಸಾಧ್ಯತೆ ಇದೆಯಾ? ಚಾನ್ಸೇ ಇಲ್ಲ. ಇದೆಲ್ಲದು ಲಿಸ್ಟ್ ಮಾಡಿ 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 ಟಾಪ್ ಸೆಲೆಕ್ಟ್ ಮಾಡಿ ಮಾಡಿ ಒಂದು 55 ತಂದಿಡ್ತಾರೆ. ಎಷ್ಟು? 55 ರೀಸನ್ಸ್. ಈ ರೀಸನ್ಸ್ ಇಂದ ಇವರು ಸಕ್ಸಸ್ ಆಗಿಲ್ಲ ಅಂತ. ಈಗ ಪ್ರಶ್ನೆ, ಆ 55ರಲ್ಲಿ ನಂದೈತಾ ಅಂತ ನೋಡೋಣ, ನಂದೈತಾ ಇಲ್ಲೋ ಅಂತ. ಓಕೆ. ಈಗ ಈ ಪ್ರಶ್ನೆನ ಎಲ್ಲ ಲಿಸ್ಟ್ ಮಾಡ್ಬಿಟ್ಟು ಇವ್ರು ಇನ್ನೊಂದು ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ ಗೊತ್ತಾ?
ಎಲ್ಲ ಲಿಸ್ಟ್ ಮಾಡಿಬಿಟ್ಟು ಮತ್ತೆ ಇವ್ರ ಹತ್ರ ಬರ್ತಾರೆ. ಯಾರ ಹತ್ರ? ಸಕ್ಸಸ್ ಆಗಿರೋರ ಹತ್ರ ಬಂದ್ಬಿಟ್ಟು ಅವ್ರಿಗೆ ಕೇಳ್ತಾರೆ, ನೀವೇನೋ ಸಕ್ಸಸ್ ಆದ್ರಿ ಸ್ವಾಮಿ, ಇದೆಲ್ಲದು ಮಾಡ್ಕೊಂಡ್ರಿ, ಇವರು ಇಷ್ಟೆಲ್ಲ ಸಮಸ್ಯೆಗಳಿದೆ, ಇವ್ರು ಸಕ್ಸಸ್ ಆಗಲ್ಲ ಅಂತೆ, ಆಗಕ್ಕಾಗಿಲ್ಲ, ಯಾಕೆ? ನಿಮಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಅಂತ ಮತ್ತೆ ವಾಪಸ್ ಕೇಳೋದು. ನೀವು ಸಕ್ಸಸ್ ಆಗಕ್ಕೆ ಏನೇನೋ ಹೇಳಿದ್ರಿ, ನೀವೇನೇನೋ ಮಾಡಿದ್ರಿ, ಅದಕ್ಕೆ ಸಕ್ಸಸ್ ಆದ್ರಿ ಅಂತ. ಆದ್ರೆ ಇವರು ಸಹ ನಿಮ್ಮಂಗೆ ಮಾಡಕ್ ಹೋದ್ರು, ಆದ್ರೆ ಇವ್ರು ಸಕ್ಸಸ್ ಆಗ್ಲಿಲ್ಲ. ಕಾರಣ ಕೇಳಿದ್ಕೆ ಇವೆಲ್ಲವೂ ಹೇಳಿದ್ದಾರೆ. ಅವರು ಹಂಗೆ ಹೇಳಿದ್ದಾರೆ, ನೀವ್ ಇದಕ್ಕೆ ಏನ್ ಹೇಳ್ತೀರಿ? ಇವ್ರು ಕೇಳಿದಾಗ ಎಲ್ಲ ನೋಡಿದ್ರಂತೆ, ಲಿಸ್ಟ್ ನೋಡ್ಬಿಟ್ಟು, ಓಹೋ ಎಸ್, ಹೌದು, ಕರೆಕ್ಟ್ ಕರೆಕ್ಟ್, ಓಹೋ ಆಹಾ ಅಂತ ಅಂದ್ರಂತೆ ಎಲ್ರು. ಕೊನೆಗೆ ಎಲ್ಲರೂ ನೋಡ್ಬಿಟ್ಟು ಎಲ್ಲರೂ ಹೇಳಿದ್ದೊಂದೇ, ಏನ್ ಗೊತ್ತಾ? ಇವು ಕಾರಣಗಳ. ಅರ್ಥ ಆಗ್ತಿದ್ಯಾ? ಇವು ಕಾರಣಗಳು ಅಂತ. ನಿಮ್ಗೆ ಅನ್ಸಿರ್ಬೋದು, ನನ್ನ ಲಿಸ್ಟ್ ಅಲ್ಲಿ ಇರ್ಲಿಕ್ಕಿಲ್ಲ ಬಿಡಿ, ನಂದೇ ಬೇರೆ, ನಂದೇನ್ ಗೊತ್ತು, ನಂದಲ್ಲಿ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಅದು ನೋಡೋಣ. ಅವ್ರಿಗೆ ಆಶ್ಚರ್ಯ, ಏನ್ ಸ್ವಾಮಿ ಹಿಂಗಂತೀರ, ನೀವು ಕಾರಣ ಅಲ್ಲ ಅಂತ. ಅವ್ರು ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ, ಈ ಭೂಮಿ ಮೇಲೆ ಇರೋ 95 ಜನ ಅವರೇ, 95% ಜನ ನೀವೇನ್ ಹಿಂಗಂತಿದ್ದೀರಾ ಅಂತ. ಎಲ್ರು ಹೇಳಿದ್ರು, ಸ್ವಾಮಿ ಇವೆಲ್ಲ ಕಾರಣಗಳ, ಇದ್ರ 100ರಷ್ಟು ಇತ್ತು ನಮಗೆ ಅಂತ. ಹಂಗಂದ್ರೆ ಇದೇನಂತೀರಾ ನೀವು? ಇದಕ್ ನೀವೇನಂತೀರಿ? ಅದಕ್ಕೆ ಅವ್ರು ಹೇಳಿದ್ರಂತೆ, ಸ್ವಾಮಿ ಇದು ಕಾರಣಗಳಲ್ಲ, ಇವು ನೆಪಗಳು ಅಂತ. ಬರೀ ನೆಪ ಅಲ್ಲ, ಕುಂಟು ನೆಪಗಳು ಅಂತ. ಈಗಲೂ ಅನ್ಸುತ್ತೆ ಕೆಲವ್ರಿಗೆ, ಇಲ್ಲ ಸರ್ ನಂದಿರ್ಲಿಕ್ಕಿಲ್ಲ ಲಿಸ್ಟ್ ಅಲ್ಲಿ, ನನ್ನ ಲಿಸ್ಟ್ ಅಲ್ಲಿರ್ಲಿಕ್ಕಿಲ್ಲ, ನಾನು ಯಾಕೆ ಸಕ್ಸಸ್ ಆಗಿಲ್ಲ ಗೊತ್ತಾ ಅಂತ ಅಲ್ಲಿರ್ಲಿಕ್ಕಿಲ್ಲ. ಅದನ್ನು ನೋಡ್ತಾ ಹೋಗೋಣ. ನೋಡೋಣ, ರೆಡಿ? ಈಗ ಬರೀ ನೋಡೋದಲ್ಲ, ಇದು ನೋಡಕ್ ಚೆನ್ನಾಗಿರುತ್ತೆ, ಕೇಳಕ್ ಚೆನ್ನಾಗಿರುತ್ತೆ. ಇವತ್ತೇ ನೀವು ಮ್ಯಾಜಿಷಿಯನ್ ಆಗ್ಬೇಕಾ? ನನ್ನ ಕೈಲಿಲ್ಲ. ಮ್ಯಾಜಿಷಿಯನ್ ಪ್ರಾರಂಭ ಇಲ್ಲಿಂದಾನೆ. ಮ್ಯಾಜಿಕ್ ಇರೋದು ನಿಮ್ ಕೈನಲ್ಲೇ. ಕಡ್ಡಿ ನಿಮ್ಮ ಹತ್ರನೇ ಇದೆ, ನೀವೇನೆ ಯಾವುದು ಮ್ಯಾಜಿಕ್ ಕಡ್ಡಿ. ಆ ಕಡ್ಡಿ ಏನು ಅನ್ನೋದು ನೀವು ನೋಡ್ಕೊಳ್ಳಿ. ಈಗ ನೀವು ಚೆಕ್ ಮಾಡ್ಕೋಬೇಕು, ಈಗ ನೀವು ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಮಾಡಬೇಕು ನಿಮ್ಮ ಕೈನಲ್ಲಿ ಏನಿದೆ. ನೀವು ಯಾಕೆ ಇಲ್ಲಿ ಗಂಟ ಲಕ್ಷ ಅಥವಾ ಕೋಟಿ ಅಥವಾ 50 ಲಕ್ಷ 20 ಲಕ್ಷ ಎಷ್ಟು ಸಂಪಾದನೆ ಮಾಡಿಲ್ಲ? ಯಾಕೆ ನಾನು ಈ ತರ ಒಂದು ಜನಸೇವೆ ಮಾಡಿಲ್ಲ? ಯಾಕೆ ನಾನು ನನ್ನ ಟೀಮ್ನವರು ನನಗೆ ಅಕ್ಸೆಪ್ಟ್ ಆಗಿಲ್ಲ? ನಾನು ಯಾಕೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿಲ್ಲ? ನಾನು ಯಾಕೆ ಒಂದು ಏನನ್ನಾದ್ರೂ ಇನ್ವೆಂಟ್ ಮಾಡಿಲ್ಲ? ನಾನು ಯಾಕೆ ಒಂದು ದೊಡ್ಡ ಒಂದು ಗ್ರೂಪ್ ಅಲ್ಲಿ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಶನ್ ತಂದಿಲ್ಲ? ನಾನು ಏನಾಗ್ಬೇಕಾಗಿದೆ? ನಾನು ಇವಾಗ ಕಲಿಬೇಕಾಗಿರೋದು ಬರೀ ನೋಡಕ್ಕೆಲ್ಲ ಬಂದಿರೋದು. ಇವಾಗ ನಾನು ಡಿಸೈಡ್ ಮಾಡಬೇಕು, ನಾನು ಯಾಕೆ ಕೋಟ್ಯಾಧಿಪತಿ ಆಗಿಲ್ಲ. ಯಾರಿಗೆ ಕೋಟ್ಯಾಧಿಪತಿ ಆಗ್ಬೇಕು ಅಂತಿದ್ರು ಅವರಿಗೆ. ಕೆಲವ್ರಿಗಿಲ್ಲ ಸರ್, ನಾನು ಕೋಟ್ಯಾಧಿಪತಿ ಆಗ್ಬೇಕಾಗಿಲ್ಲ, ನಾನು CM ಆಗ್ಬೇಕು, PM ಆಗ್ಬೇಕು. ನಿಮ್ ಚಾಯ್ಸ್, ಏನ್ ಬೇಕಾದ್ರೂ ಆಗಿ. ನಾನು CM ಆಗ್ಬಿಟ್ಟು ನಾನೇನ್ ಮಾಡ್ಬೇಕು? ನಿಮ್ ಚಾಯ್ಸ್. ನಾನು PM ಆಗ್ಬೇಕು, ನಿಮ್ ಚಾಯ್ಸ್. ಓಕೆ ಡಿಯರ್ ಫ್ರೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಪಾಯಿಂಟ್ ಸಹಿತ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ನನ್ನ ಲೈಫಿಗೆ ಹೇಗೆ ನಾನು ತಗೋಬೇಕು ಅಂತ ಪ್ರತಿಯೊಬ್ರು ಸಹಿತ ಹಾಲಲ್ಲಿ ಕೂತಿರೋ ಹಾಗೆ ಫೀಲ್ ಮಾಡಿ, ಒಂದೊಂದು ಪಾಯಿಂಟ್ ಸಹಿತ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ. ಫ್ಯಾಮಿಲಿ ಕೂತಿದ್ರು ಸಹಿತ ನಿಮ್ದು ಅಷ್ಟೇ ಫೋಕಸ್ ಮಾಡಿ, ಕಂಪ್ಲೀಟ್ ಫೋಕಸ್. ನಾನೇನೇನು ಯಾವ್ಯಾವ ವಿಷಯ ಹೇಳ್ತಾ ಹೋಗ್ತೀನಿ, ಇವಾಗ ಏನು ಒಂದೊಂದೊಂದೊಂದೊಂದು ನೆಪಗಳನ್ನ ಹೇಳ್ತಾ ಹೋಗ್ತೀನಿ. ಇದು ನೆಪನ ಕಾರಣನ? ನಿಮ್ ಲೈಫ್ ಈ ಕ್ಷಣದಿಂದಾನೇ ಅಪ್ಗ್ರೇಡ್ ಆಗ್ಬೇಕು. ಈಗ ನೀವೇನೆ, ನಿಮ್ ಕೈನಲ್ಲೇ ಇದೆ ಮ್ಯಾಜಿಕ್ ವಾಂಡ್, ನೀವೇನೆ ಮ್ಯಾಜಿಷಿಯನ್ ಆಗ್ತೀರಾ ಈ ಕ್ಷಣದಿಂದ. ಫುಲಿ ಫೋಕಸ್, ನಿಮ್ಮ ಗಮನ ಕಂಪ್ಲೀಟ್ ಆಗಿ ಇರಲಿ, ಫುಲ್ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ ನಾನು ಸೈಂಟಿಸ್ಟ್ ಆಗ್ಬೇಕು, ನಿಮ್ ಚಾಯ್ಸ್, ನಿಮಗೆ ಬಿಟ್ಟಿದ್ದು, ನಿಮಗೆ ಯಾವ್ದು ಬೇಕು ಅಂತ. ಬಟ್ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆನ ನೀವು ಹುಡ್ಕೊಳ್ಳಿ. ಇದಕ್ಕೇನೆ ಇಲ್ಲಿ ಒಂದು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈ ಒಂದು ಏನಾಯ್ತು, ಓಕೆ, 55 ಪ್ರಮುಖ ನೆಪಗಳು ಅಂತ ಆ ಬುಕ್ಕಲ್ಲಿ ಇರೋದನ್ನೇ ಹಾಕಿರೋದು. ಸ್ಕ್ಯಾನ್ ಮಾಡಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಹೇಳ್ತಾರೆ, ಯಶಸ್ಸು ಸಾಧಿಸಲಾಗದ ವ್ಯಕ್ತಿಗಳಲ್ಲಿ ಕಂಡು ಬರುವ ಸಾಮಾನ್ಯ ಗುಣವೆಂದರೆ ಮಾತಿಗೋ ವೈಫಲ್ಯಕ್ಕೆ ಅವರ ಬಳಿ ಎಷ್ಟೊಂದು ಕಾರಣಗಳಿರುತ್ತವೆ. ಫೇಲ್ ಆಗಕ್ಕೆ ಎಲ್ಲರ ಕಾರಣ ಇರುತ್ತೆ. ಅವರಲ್ಲಿ ಯಾರಲ್ಲೇ ಅವರಲ್ಲಿ, ನನ್ನಲ್ಲಪ್ಪ, ಕರೆಕ್ಟ್, ಅವರಲ್ಲಿ.
ಸಾಧನೆಯ ಕೊರತೆಯಿಂದಾಗಿಯೇ ಸೋಲು ಉಂಟಾದರೂ ಅದನ್ನು ಒಪ್ಪಲು ಮಾತ್ರ ಅವರು ಸಿದ್ಧರಿರುವುದಿಲ್ಲ. ಯಾರೋ ಅವರಪ್ಪ, ನಾನಲ್ಲ. ಓಕೆ, ಆ ಸೋಲಿಗೆ ಎಂತೆಂಥದೋ ನೆಪಗಳನ್ನು ಒಡ್ಡುತ್ತಾರೆ. ಕೆಲವೊಂದು ನೆಪಗಳ ಹಿಂದೆ ಒಂದಷ್ಟು ಸತ್ಯಾಂಶ ಇದ್ದಿರಬಹುದು. ಸ್ವಲ್ಪ ಸಮಾಧಾನ ಕೆಲವರಿಗೆ. ಅಬ್ಬಾ, ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರಲ್ಲ, ಸತ್ಯಾಂಶ ಇದೆ ನಮ್ದು ಅಂತ. ಓಕೆ, ಹಣದ ವಿಷಯದಲ್ಲಿ ನೆಪವನ್ನು ಬಳಸಲು ಸಾಧ್ಯವಿಲ್ಲ. ಈ ವಿಶ್ವ ಒಂದೇ ಒಂದು ಸಂಗತಿಯನ್ನು ಮಾತ್ರ ತಿಳಿಯಲು ಇಚ್ಛಿಸುತ್ತದೆ. ನೀವು ಯಶಸ್ಸನ್ನು ಸಾಧಿಸಿದ್ದೀರೋ ಇಷ್ಟೇ, ನಿಮ್ ಚಾಯ್ಸ್. ನೀವೇನ್ ಬೇಕಾದ್ರೂ ರೀಸನ್ಸ್ ಹೇಳ್ಬೋದು, ಆದ್ರೆ ಫೈನಲ್ ಕೇಳೋದು ಒಂದೇ, ಅದು ಹಣ ಅಂತ ಹೇಳಿದರೆ ನೀವು ಹಣ ಹಾಕೊಳ್ಳಿ, ಅಲ್ಲಿ ಬೇರೆ ಹಾಕೊಳ್ಳಿ. ನೀವು ಸಕ್ಸಸ್ ಆಗಿದ್ರೆ ಇಲ್ಲೋ ಇಷ್ಟೇ ಕೇಳೋದು. ನಿಮ್ ಕತೆಗಳು ಬೇಡ ಅಂತ. ಹಲೋ, ಯಾರಿಗೂ ಕತೆ ಕೇಳಕ್ ಪುರ್ಸತಿಲ್ಲ ಸ್ವಾಮಿ. ಎಸ್ ಆರ್ ನೋ? ನಿಮಗೆ ಹಲೋ, ಇದೇ ಲೈಫ್. ಓಕೆ, ಆಯ್ತಾ ಸರ್? ಇಲ್ಲ ಪರವಾಗಿಲ್ಲ. ಹಿಂಗಾದಾಗ ಏನ್ ಮಾಡ್ಬೇಕು ಅಂತ ಒಂದು ಹೊಸ ಟಿಪ್ಸ್ ಹೇಳ್ಕೊಡ್ತೀನಿ ಇವತ್ತು. ಅದು ನಾನು ಅನ್ಕೊಂಡೆ, ಅದಕ್ಕೆ ಆಯ್ತು. ಹಾ, ಓಕೆ, ಫೈನ್. ಓಕೆ, ಈಗ ಯಾವುದೇ ಒಂದು ಯಶಸ್ಸು ಆಗಿದ್ದೀರಾ ಇಲ್ವೋ ಇಷ್ಟೇ ಕೇಳೋದು. ನಂಬರ್ ಒನ್. ಇದಕ್ಕಿಂತ ಮೊದಲು ನಾನು ಯಶಸ್ಸು ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿರೋರಿಗಿದು ಪ್ರಶ್ನೆ. ಎಷ್ಟು ಜನ ನಿರ್ಧಾರ ಮಾಡಿದ್ದೀರಾ? ಬರೀ ನೋಡಕ್ ಬಂದಿದ್ದೀರಾ, ಕಾರ್ಯರೂಪಕ್ಕೆ ತರೋಕ್ ಬಂದಿದ್ದೀರಾ? ಕೆಲವರಿಗೆ ಅನ್ಸುತ್ತೆ, ಸ್ವಾಮಿ ಎಷ್ಟೊಂದು ಟ್ರೈನಿಂಗ್ಗಳಲ್ಲಿ ಹಿಂಗೆ ಹೇಳಿದ್ದೀರಾ, ಎಷ್ಟೊಂದು ಅಟೆಂಡ್ ಆಗಿದ್ದೀನಿ, ಏನಿದೊಂದರಲ್ಲಿ ಬಂದ್ರೆ ಉದ್ಧಾರ ಆಗ್ಬಿಡ್ತೀನ? ಎಷ್ಟೋ ಜನ ಅದಕ್ಕೆ ಬಂದಿಲ್ಲ ಇವತ್ತು. ಏನ್ ಹೇಳ್ಕೊಡ್ತಾರೆ? ಅದೇ 26, ಅದೇ 23. ಅದೇನು ಅಂತ LT ಆದವ್ರಿಗೆ ಗೊತ್ತಿರುತ್ತೆ. ಓಕೆ, ಏನ್ ಮಾಮೂಲಿ ಎಷ್ಟೊಂದು ಅಟೆಂಡ್ ಆಗಿದ್ದೀನಿ, ಇದಿನ್ನೇನ್ ಮಾಡುತ್ತೆ ಮಹಾ, ಇದೇ ತರ ಇರ್ಬೋದು, ಗೊತ್ತಿಲ್ಲ. ಈಗ ನಿಮ್ ಚಾಯ್ಸ್. ಇವಾಗ ಒಂದೊಂದು ಸಹಿತ ಹೇಳ್ತಾ ಹೋಗ್ತೀನಿ. ಕಾರಣ ಅಂತ ಜನ ಹೇಳಿರೋದು, ಅದು ನೆಪ ಅಂತ ಯಶಸ್ವಿ ವ್ಯಕ್ತಿಗಳು ಹೇಳ್ತಿದ್ದಾರೆ. ನಾನಲ್ಲಪ್ಪ, ನನಗೆ ಹಿಡ್ಕೋಬೇಡಿ ಆಮೇಲೆ. ಓಕೆ, ನೀವೇನಾದ್ರು ಕೇಸ್ ಹಾಕ್ಬೇಕು ಅಂತಿದ್ರೆ ಅವ್ರ ಹಾಕಿ. ರೆಡಿ? ಈಗ ಡಿಸೈಡ್ ಮಾಡಿ. ಈ ಕ್ಷಣದಿಂದ ನಾನು ಇಷ್ಟ ದಿನ ಹೇಳಿರಬಹುದು, ನಾನು ಈ ಕ್ಷಣದಿಂದ ಅದನ್ನ ಹೇಳ್ಬೇಕಾ ಬೇಡವಾ? ಹೇಳಿದ್ರೆ ಏನು, ಹೇಳ್ದಲೇ ಇದ್ರೇನು? ಹೇಳ್ತಿರೋದಕ್ಕೆ ಏನಾಗ್ತಿದೆ? ಕೆಲವರಿಗೆ ಗೊತ್ತು, ಆದ್ರೂ ಅಳವಡಿಸ್ಕೊಳಕ್ ಆಗ್ತಿಲ್ಲ ಅಂತ. ಎಸ್ ಆರ್ ನೋ? ಅಡ್ವಾನ್ಸ್ ಕೋರ್ಸ್ ಸ್ವಲ್ಪ ಕೈ ಎತ್ತಿ. ಅಳವಡಿಸ್ಕೊಳಕ್ ಆಗದಿರೋದಕ್ಕೆ ಮಸಾಜಿಂಗ್ ಚೆನ್ನಾಗಿ ನಡೀತಾ ಇತ್ತಾ? ಏನ್ ಮಸಾಜ್ ಅಂದ್ರೆ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಗೊತ್ತಾಗುತ್ತೆ. ಹಾ, ನೋಡಿ ಗೊತ್ತಾಯ್ತು ಅವ್ರಿಗೆ. ಮಸಾಜಿಂಗ್ ಮಸ್ತ್ ಆಗ್ತಿದೆ. ಓಕೆ, ಎಸ್, ಇವತ್ತು ಸಾಕಷ್ಟು ಹುಳ ಬಿಡುವ ಕಾರ್ಯಕ್ರಮ ಆಗುತ್ತೆ. ಓಕೆ, ತುಂಬಾ ಜನಕ್ಕೆ ಹುಳಗಳು ಬಿಡೋದೇ ನಮ್ಮ ಕಾರ್ಯಕ್ರಮ, ನಮ್ಮ ಬಿಸ್ನೆಸ್ಸೇ ಅದು. ಓಕೆ, ಆತರ ಹುಳ ಬಿಡ್ಲಿಲ್ಲ ಅಂದ್ರೆ ಈ ಬಾಡಿ ಎದ್ದಾಳಲ್ಲ. ಇದು ನಮ್ಮ ರಿಸರ್ಚ್. ಓಕೆ, ಈಗ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಈಗ ತಗೋಬೇಕಾಗಿರೋ ನಿರ್ಧಾರ. ಇಲ್ಲಿ ಏನೇನಿದೆ, ಇಲ್ಲೊಂದೊಂದು ಪಾಯಿಂಟು ಸಹಿತ ನಾನು ಯಾವತ್ತಾದ್ರೂ ಇದನ್ನ ಅನ್ಕೊಂಡಿದ್ದೀನೋ ಇಲ್ವೋ, ನಾನು ಹೇಳಿದಿನೋ ಇಲ್ವೋ, ಇದಷ್ಟೇ ಚೆಕ್ ಮಾಡ್ಬೇಕಾಗಿರೋದು. ಇದು ಬಿಟ್ಟು ನೀವು ಹೇಳಿಲ್ವಾ, ಗ್ರೇಟ್, ಟಿಕ್ ಹಾಕೊಳ್ಳಿ ಎಸ್ ಅಂತ. ಇದಿದೆ ಅಂದ್ರೆ ಮಾರ್ಕ್ ಮಾಡ್ತೀನಿ. ಇದನ್ನ ನಾನು ಶಿಫ್ಟ್ ಮಾಡ್ಕೋಬೇಕಾ ಬೇಡವಾ? ಇವತ್ತು ನಾನು ಅದನ್ನ ಇದಕ್ಕೆ ಫುಲ್ ಸ್ಟಾಪ್ ಇಡ್ಲೇಬೇಕಾ ಬೇಡವಾ? ಚಾಯ್ಸ್ ಇಸ್ ಯುವರ್ಸ್. ನಿಮ್ ಕತೆ ಯಾರು ಕೇಳಕ್ ಬಂದಿಲ್ಲ ಇಲ್ಲಿ, ಯಾರು ಕೇಳೋದಿಲ್ಲ. ನಿಮ್ಮ ಮನೆಯವರು ಸಹಿತ ನೀವೆತ್ತಿರೋರು, ನಿಮ್ಮನ್ನ ಕಟ್ಕೊಂಡಿರೋರು ಯಾರು ಕೇಳಲ್ಲ. ಹಲೋ, ಎಸ್ ಆರ್ ನೋ? ಅದೇ ಸರ್ ಪ್ರಾಬ್ಲಮ್. ಅದಕ್ಕೆ ಕಾರಣ ಯಾರು ಅಲ್ಲ, ನಿಮ್ ಚೇರ್ ಮೇಲೆ ಕೂತಿರೋರು ಯಾರು ಅಲ್ಲ. ಅದೇನು ಅಂತ ನೋಡ್ತೀರಾ? ರೆಡಿ? ನೋಡೋಣವಾ? ನೀವು ಫಸ್ಟ್ ತೋರಿಸಿ ಆಮೇಲೆ ಹೇಳ್ತೀನಿ ನಾನು ಅಂತೀರಾ. ಆಯ್ತು, ನೋಡೋಣ. ಮೊದಲನೇದು ಫಸ್ಟ್ ಒನ್ ನೋಡೋಣ. ದ ಫಸ್ಟ್ ಗೆಸ್ಟ್ ಎಲ್ರು ಹೇಳೋದು, ಇದೊಂದಿಲ್ಲ ಅಂದಿದ್ರೆ ನಾನೇನಾಗಿರ್ತಿದ್ದೆ ಗೊತ್ತಾ? ನೋಡೋಣ ಯಾವುದು?
ನನ್ನ ಪ್ರಾಬ್ಲಮ್ಮೇ ಇವರು. ಇಲ್ಲ ಇಲ್ಲ ಈಗಿಲ್ಲ ಅಂತ, ಈಗಲ್ಲ, ಆಗ ಹೇಳ್ತಾ ಇದ್ದಿದ್ದು. ನಾನೇನಾದ್ರೂ ಮದುವೆ ಆಗಿಲ್ಲ ಅಂದಿದ್ರೆ ನರೇಂದ್ರ ಮೋದಿ ಏನ್ ಸಾರ್, ನಾನು ಸಹಿತ ಒಂದ್ ಲೆವೆಲ್ ನರೇಂದ್ರ ಮೋದಿಗಿನ ಮೇಲೆ ಇರ್ತಾ ಇದ್ದೆ. ಮದುವೆ ಒಂದಾದೆ ಮುಗೀತ್ ನನ್ನ ಲೈಫ್. ಹೆಸರು ಹೇಳಿದಿನೋ ಇಲ್ವೋ, ಸಮ್ ಟೈಮ್ ಅನ್ಸಿದೆ. ಈ ಸಮ್ ಅಂದ್ರೆ ಏನು ಅನ್ನೋದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಅಡ್ವಾನ್ಸ್ ಅಲ್ಲಿ ನೋಡ್ತೀರಾ. ಸಮ್ ಟೈಮ್ ಅನ್ನೋದಕ್ಕೆ ಇನ್ನೊಂದು ಅಡ್ವಾನ್ಸ್ ಅಲ್ಲಿ ಒಂದೈತೆ ಬಾಂಬ್, ಓಕೆ, ಅಲ್ಲಿ ನೋಡ್ತೀರಾ. ಇದು ನನ್ನೊಳಗಡೆ ಇರ್ತಕ್ಕಂಥ ಕೊರಗು. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ ಮದುವೆ ಆಗಿಲ್ದೇ ಇರೋರು, ಅದಕ್ಕೆ ಆಗಿಲ್ಲಪ್ಪ ನಾನು ಅಂತ. ಆಯ್ತು, ಮದುವೆ ಆಗಿಲ್ದಲ್ಲೇ ಇರೋರಿಗೆ ಒಂದಿದ್ರೆ ಇದೊಂದಿರುತ್ತೆ. ಈಗ ನನಗೆ ಕುಟುಂಬ ಇಲ್ಲ ಅಂದಿದ್ರೆ ಗಂಡನ್ನು ಹೇಳ್ತಾ ಇದ್ದೆ, ಓ ಸಾರಿ ಸಾರಿ ಸಾರಿ, ಇಲ್ಲ ಖಂಡಿತ ಅವ್ರ ಮೇಲೆ ಬಹಳ ಫೀಲ್ ಮಾಡ್ಕೊಂಡ್ಬಿಟ್ರು. ಓಕೆ, ಈ ಗಂಡ ಮೋಸ್ಟ್ಲಿ ಬರೀ ಗಂಡಸ ಹತ್ರ ಕೇಳಿರ್ಬೇಕು ಅಂತ. ಓಕೆ, ಇಲ್ಲಿ ಗಂಡು ಹೆಣ್ಣು ಎಲ್ಲ ಒಂದೇ. ಓಕೆ, ಹೆಣ್ಮಕ್ಳು ಏನ್ ಹೇಳಿಲ್ವಾ, ಸರ್ ನಾನು ಮದುವೆ ಆದೆ, ನಮ್ಮ ಅತ್ತೆ ಕಾಟದಿಂದ ನಮ್ಮ ಮನೆಯವರ ಕಾಟದಿಂದ ಏನೂ ಮಾಡಕ್ಕಾಗಿಲ್ಲ ನಾನು. ಇಂಥರ ಹತ್ರ ನಾನೇನಾದ್ರು ಮಾಡಕ್ ಸಾಧ್ಯನಾ ಅಂತ ಹೆಸರ್ನೋ ಹೇಳಿದಿನ ಇಲ್ವೋ, ಹಂಗಿದ್ಮೇಲೆ ನಿಮಗೂ ಅನ್ವಯಿಸುತ್ತದೆ. ಕ್ಲಿಯರ್? ಈಗ ನನಗೆ ಕ್ವಶನ್ ಒಂದೇ, ಈ ತರ ನಾನು ಅನ್ಕೊಂಡಿದ್ದಿದ್ರೆ ಅವರೆಲ್ಲರೂ ನಾರಾಯಣ ಮೂರ್ತಿ ಹೀಗೆ ಅನ್ಕೊಂಡಿದ್ರೆ, ಯಾಕ ಸುಧಾಮನ್ ಬಹಳ ಕಾಟ ಆಯ್ತಪ್ಪ, ಸುಧಾಮೂರ್ತಿ ಹಂಗೆ ಅನ್ಕೊಂಡಿದ್ರೆ, ಯಪ್ಪ ಬರೀ ದುಡಿ 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 ಅಂತ ಸಾಯ್ತವನೆ, ಬರೀ ದುಡ್ಡು ದುಡ್ಡು ಅಂತ ಹೋಗ್ತಾವನೆ, ನನಗೆ ಟೈಮೇ ಕೊಡ್ತಿಲ್ಲ. ದುಡ್ಡು ಮುಖ್ಯನೋ, ನಿನ್ನ ಮದುವೆ ಆಗಿರೋದು ಮುಖ್ಯ, ನನ್ನ ಹೆಂಡ್ತಿ ನಾನು ನಿನಗೆ. ಹಲೋ, ನನಗೋಸ್ಕರ ನೀನೇನೋ ಮಾಡ್ತಿಲ್ಲ, ನಿನ್ ದುಡ್ಡು ಯಾವನಿಗೆ ಬೇಕು? ಕೊನೆಗೆ ಯಾಕೆ ಕೇಳಿಲ್ಲ, ಗಿಫ್ಟ್ ತಂದು ಕೊಟ್ಟಿಲ್ಲ ಅಂತ ಕೇಳೋದವ್ರೆ. ಆದ್ರೆ ಹೇಳೋದು ನಿನಗೆ ಟೈಮ್ ಬೇಕು, ನನಗೆ ನೀನ್ ದುಡ್ಡು ಬೇಕಿಲ್ಲ. ಎಸ್ ಆರ್ ನೋ? ಹಲೋ, ಹೇಳಿದಿನ ಇಲ್ವೋ? ಅವನು ಪ್ರಾಣಿ, ಈ ಕಡೆ ದುಡ್ಡು ಕೊಟ್ಟರು ಪ್ರಾಬ್ಲಮ್ಮು, ದುಡ್ಡು ಕೊಡ್ದಿದ್ರು ಪ್ರಾಬ್ಲಮ್ಮು. ಅದಕ್ಕೆ ಅವ್ನು 90 ಹೊಡೆದು ಟೈಟಾಗಿ ಮಲ್ಕೊಂತಿರೋದನ್ನ. ಓಕೆ, ಇನ್ನ ಗಂಡಸದ್ದೇನು ಪ್ರಾಬ್ಲಮ್ ಇದೇನಿಲ್ಲ. ನೀವು ಮದುವೆ ಹಾಕಾದೆ ಫಸ್ಟ್ ಆಫ್ ಆಲ್, ಅವಳಿಗೆ ಬೇಕಾಯ್ತು ಅಂದ್ ಕೊಡ್ಲಿಲ್ಲ ಅಂದ್ರೆ ಈ ಕರೆಕ್ಟಾಗಿ ಹೇಳ್ತಾ ಇದ್ದೀರ ಅಂತ ಹೆಣ್ಮಕ್ಳು ಹೇಳ್ತಾ ಇದಾರೆ. ಇದೆಲ್ಲದೂ ಸಹಿತ ಕ್ವಶನ್ ನೀವೇ ಮಾಡ್ಕೋಬೇಕು. ಎಲ್ಲರೂ ಸಹಿತ ಸಕ್ಸಸ್ ಆಗಿರೋದಾರಲ್ವಾ? ಈಗ ಒಂದೊಂದೇ ನೋಡ್ತಾ ಹೋಗೋಣ ಸ್ಪೀಡ್ ಆಗಿ, ತುಂಬಾ ಇದೆ. ನೆಕ್ಸ್ಟ್ ಪಾಯಿಂಟ್, ಯಾರಾದ್ರೂ ನನ್ನನ್ನು ಮೇಲೆ ಕೆತ್ತಿದ್ರೆ ನಿಮ್ಗೇನ್ ಗೊತ್ತು ಸರ್, ನಮ್ಮ ಅಪ್ಲೈನ್ ಕತೆ, ಅವನೇನಾರು ನನಗೆ ಬಂದ, ನನ್ನನ್ನು ಉದ್ಧಾರ ಮಾಡಕ್ಕೆ ಯಾರಾದ್ರೂ ಬಂದ್ರ? ನನಗೆ ಯಾರೂ ಮೇಲೆ ಎತ್ತಲೇ ಇಲ್ಲ. ನನಗೆ ಯಾರು ಮೇಲೆ ಎತ್ತಿದ್ರೆ ನಾನು ಮೇಲೆ ಹೋಗಿರ್ತಿದ್ದೆ. ಆಮೇಲಲ್ಲ, ಜಸ್ಟ್ ಯೋಚನೆ ಮಾಡಿ, ನೀವ್ ಎಷ್ಟು ಜನ ಹೇಳಿಲ್ವಾ ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ? ಹೇಳಿದ್ರೆ ಇಲ್ವೋ? ಕೈ ಎತ್ತಿ, ಎಲ್ಲರೂ ಎತ್ತಬೇಕು, ಕೈ ಕಾಲು ಎಲ್ಲ ಎತ್ತಬೇಕು. ಆಕ್ಚುಲಿ ಇರೋ ಬರೋದೆಲ್ಲ ಎತ್ತಬೇಕು. ಈಗ ಅಷ್ಟು ಹೇಳಿದ್ವಿ ನಾವು. ಹಾಗಿದ್ರೆ ಅವ್ರುಗಳು ಇದನ್ನೆಲ್ಲ ಡೈರೆಕ್ಟ್ ಲಿಂಕ್ ಮಾಡ್ತಾ ಬನ್ನಿ. ಅವ್ರುಗಳು ಹಿಂಗೆ ಹೇಳಿದ್ರೆ ಅವರು ಯಾರು ಮಹಾನ್ ವ್ಯಕ್ತಿಗಳು ತಗೊಳ್ಳೋಣ ರೆಫರೆನ್ಸ್ಗೆ. ಅವರು ಇದ್ದಿದ್ರೆ ನಾನೇನಾಗಿರ್ತಿದ್ದೆ, ಅವ್ರೇನಾಗಿರ್ತಿದ್ರು? ಇದನ್ನೇ ನೋಡ್ತಾ ಹೋಗೋಣ. ನೆಕ್ಸ್ಟ್, ನನ್ನಲ್ಲಿ ಹಣ ಇದ್ದಿದ್ರೆ, ಎಲ್ಲರೂ ಇದೇ ನಾ ಡೈಲಾಗ್ ಹೊಡೆಯೋದು, ನನ್ನ ಹಣ ಇದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಸಾರ್, ಶಿವಕುಮಾರ್ಗಿನ್ ಜಾಸ್ತಿನೇ ನನ್ನ ಲ್ಯಾಂಡ್ ಪ್ರಾಪರ್ಟಿ ಇರ್ತಿತ್ತು ಗೊತ್ತಾ? ಅವ್ರೇನು ಇಡೋದು, ನಾನು ಇಡ್ತಿದ್ದೆ. ದುಡ್ಡಿದ್ರೇನೆ ನಾನು ಮಾಡ್ತಿದ್ದೆ ಅನ್ನೋದಾಗಿದ್ರೆ ಹಂಗಾರೆ ಯಶಸ್ವಿ ವ್ಯಕ್ತಿಗಳು ಎಲ್ಲರ ಹತ್ರ ದುಡ್ಡಿತ್ತಾ? ಹಲೋ ಹಲೋ, ನಾನು ಹೇಳಿದ್ದೀನೋ ಇಲ್ವೋ? ಈಗಲೂ ಹೇಳ್ತಾ ಇದ್ದೀನಿ ಇಲ್ವೋ? ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ, ದುಡ್ಡಿಲ್ಲ. ನಾನೇನೋ ಆಕ್ಷನ್ ಮಾಡ್ಬೇಕು ಅಂತಿದ್ದೀನಿ, ದುಡ್ಡಿಲ್ಲ. ನಾನೇನೋ ಕಲಿಬೇಕು ಅಂತಿದ್ದೀನಿ, ದುಡ್ಡಿಲ್ಲ. ಎಷ್ಟೋ ಜನ ಇವತ್ತು ಕಲಿಕೆಗೆ ಪ್ರಾಮುಖ್ಯತೆ ಕೊಡ್ತಿಲ್ಲ. ದುಡ್ಡಿದ್ರೆ ನಾನು ಕಲಿತಿದ್ದೆ. ಸ್ವಾಮಿ, ನೀವು ದುಡ್ಡು ಬಂದಿಲ್ಲ ಅದಕ್ಕೆ ಕಲಿಬೇಕು, ಯಾಕೆ ಬರ್ತಿಲ್ಲ ಅಂತ ನನ್ನೊಳಗಡೆ ಏನು ಶಿಫ್ಟ್ ಆಗಬೇಕು ಅಂತ. ಆದ್ರೆ ಅದಕ್ಕೆ ನನ್ನ ಕಾರಣ ಹೇಳ್ತಾ ಇದೀನಿ, ದುಡ್ಡಿಲ್ಲ ಅಂತ. ಎಲ್ಲಿ ತನಕ ಹೇಳ್ಕೊಂತ ಹೇಳಿ, ಹೇಳ್ಕೊಂತಾನೆ ಇರಿ. ನಿಮ್ಮ ಸಮಾಧಾನಕ್ಕೆ ನೀವು ಹೇಳ್ತಾ ಹೋಗಿ. ಎಲ್ಲಿ ತನಕ ಹೇಳ್ಕೊಂತ ಹೋಗ್ತೀರಾ ಹೀಗೇನೆ? ನೆಕ್ಸ್ಟ್ ನೋಡ್ತಾ ಹೋಗೋಣ.
ನಾನು ಸಾಕಷ್ಟು ಓದಿದಿದ್ರೆ, ನಾನು ಓದಿಲ್ಲ, ನಾನು ಹೆಬ್ಬೆಟ್ಟು ಹೇಳಿದಿನ, ಕೈ ಬಂತಗಲೆ. ನಾನು ಓದಿದಿದ್ರೆ ಮಕ್ಕಳಿಗೆ ಹೇಳೋದು, ನಾನಂತೂ ಓದ್ಲಿಲ್ಲ, ನೀನು ಓದು. ನಾನು ಚೆನ್ನಾಗಿ ಓದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಹಂಗಾರೆ ಯಶಸ್ವಿ ವ್ಯಕ್ತಿಗಳೆಲ್ಲ ಓದಿದ್ರ? ಸಾಲುಮರ ತಿಮ್ಮಕ್ಕ ಯಾವ ಡಿಗ್ರಿ ಮಾಡಿದ್ರು? ಹಲೋ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಹೆಬ್ಬೆಟ್ ಡಿಗ್ರಿ. ಇವತ್ತು ಅವರ ಹೆಸರು ಯಾಕೆ? ಮಕ್ಕಳೇ ಇಲ್ಲ ನನಗೆ, ಹೆಬ್ಬೆಟ್ ನಾನು ಅಂತ ಕುತ್ಕೊಂಡಿದ್ರೆ ಇವತ್ತು ಆ ಮರಗಳು ಯಾಕೆ ನೆಡ್ತಿದ್ರು? ಎಸ್ ಆರ್ ನೋ? ನಾನು ಹಿಂಗ್ ನೋಡ್ಬೇಕಾ ಬೇಡವಾ? ನೋಡ್ತಿದ್ದೀನಾ? ಹಲೋ, ಓಕೆ. ನೆಕ್ಸ್ಟ್, ನನಗೆ ನೌಕರಿ ದೊರಕಿದ್ದಿದ್ರೆ, ಎಷ್ಟೋ ಜನ ಕ್ಯೂ ನಿಂತಿದ್ದಾರೆ, ನನಗೆ ಕೆಲಸ ಸಿಗ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಕೆಲಸ ಸಿಗ್ತಿಲ್ಲ. ಕೆಲಸ ಸಿಕ್ಕಿದ್ದಿದ್ರೆ ಅಂತ ನಾನು ಕೊರಗ್ತಾ ಇದ್ದೀನಿ. ಕೆಲಸ ಸಿಕ್ಕಿರೋರ್ಗೆ ಹಂಗಿದ್ರೆ ನೆಮ್ಮದಿಯಾಗಿದ್ದಾರ? ಕೆಲಸ ಸಿಕ್ಕಿರೋರು ಸಾಧನೆ ಮಾಡ್ಬಿಟ್ರ? ಕೆಲಸ ಸಿಕ್ಕೋದೇ ಒಂದು ಸಾಧನೆ. ಓಕೆ. ನೆಕ್ಸ್ಟ್, ನನ್ನ ಆರೋಗ್ಯ ಸರಿ ಇದ್ದಿದ್ರೆ, ಹಾಕಿನ್ಸ್ ಅಂತ ಒಂದು ಫೋಟೋ ನೋಡಿದ್ರಾ? ಸೈಂಟಿಸ್ಟ್. ಎಷ್ಟು ಜನ ನೋಡಿದ್ರಿ, ಕೇಳಿದಿರಾ ಅವ್ರ ಬಗ್ಗೆ? ಯಾರಿಗೆ? ಸ್ಟೀಫನ್ ಹಾಕಿನ್ಸ್ ಅಂತ. ಅವರು 95% ಎಲ್ಲ ಬಾಡಿ ಪಾರ್ಟ್ಸ್ ಔಟ್. ಓಕೆ. ಅವರು ಬರೀ ಬಾಡಿ ಸೆನ್ಸೇಷನ್ ಕಮ್ಯುನಿಕೇಶನ್ ಮಾಡ್ತಾರೆ ಲ್ಯಾಪ್ಟಾಪಿಗೆ ಅಷ್ಟೇ. ಬಿಗ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿರೋ ವ್ಯಕ್ತಿ. ಆರೋಗ್ಯ ಅಂದಿರಲ್ವಾ? ಆರೋಗ್ಯದ ಕಾರಣ ಕೊಡ್ತಿದ್ದೀನಿ ನಾನು. ನನಗಿವತ್ತು ಥೈರಾಯ್ಡ್ ಇದೆ, ನನಗಿವತ್ತು ಈ ಪ್ರಾಬ್ಲಮ್ ಇದೆ, ನನಗೆ ಬೆನ್ನುವಿದೆ, ನಾನು ವೆಯ್ಟ್ ಜಾಸ್ತಿ, ನನ್ನ ಕಾಯಿಲೆ ಇದೆ. ಆ ಕಾಯಿಲೆ ಇರೋದಕ್ಕೆ ನಾನಿನ್ನು ಏನಾಗಬೇಕೋ ಅದನ್ನ ಮಾಡಿಲ್ಲ. ಇದೊಂದು ಕಾಯಿಲೆ ವಾಸಿ ಆಗ್ಲಿ, ನಾನೇನ್ ಬೇಕಾದ್ರೂ ಮಾಡ್ತಿದ್ದೆ. ಹಂಗಿದ್ರೆ ಅವರು ಈ ಕ್ವಶನ್ ನಾನು ಮಾಡ್ಕೋಬಹುದಾ? ನನಗೆ ಸಮಯ ಇದ್ದಿದ್ರೆ ಫುಲ್ ಬಿಸಿ ನಾನು. ಯಾವ್ದ್ರಲ್ಲಿ? ಏನಿದು? ರೀಲ್ಸ್ ನೋಡೋದ್ರಲ್ಲಿ ಬಿಸಿ, ಫುಲ್ ಬಿಸಿ ನಾನು. ನಾನು ಎಷ್ಟು ಬಿಸಿ ಅಂದ್ರೆ ಟೈಮ್ ನೋಡ್ಕೊಳ್ಳೋ ಅಷ್ಟು ಬಿಸಿ ಇಲ್ಲ. ಯಾಕಂದ್ರೆ ಟೈಮ್ ನೋಡ್ಕೊಳ್ಳಲ್ಲ, ಬರೀ ಸುತ್ತಾ ಇರ್ತೀವಿ ನಾವು. ಅದಕ್ಕೆ ನೀವು ಬಿಸಿ ಇದ್ದೀರಾ ಸ್ವಾಮಿ? ಬಿಸಿ ಇದ್ದೀರಾ? ಹಂಗಿದ್ರೆ ನೀವು ಯಾವ್ದ್ರಲ್ಲಿ ಬಿಸಿ ಇದ್ದೀರಾ? ದುಡ್ಡು ಎಣಿಸೋದ್ರಲ್ಲಿ ಬಿಸಿ ಇರ್ಬೇಕಿತ್ತು, ಜನಗಳಿಗೆ ಅಪಾಯಿಂಟ್ಮೆಂಟ್ ಕೊಡೋದ್ರಲ್ಲಿ ಬಿಸಿ ಇರ್ಬೇಕಿತ್ತು, ನಿಮ್ಮನ್ನ 1000 ಜನ ನೋಡ್ಕೊಳಕ್ ಬರ್ಬೇಕಿತ್ತು. ಇಷ್ಟೊತ್ತಿಗೆ ಬಿಸಿ ಇದ್ರೆ ನೋಡ್ಬೋದಾ? ನಾನು ಕಾರಣ ಕೊಡ್ತಿದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ ಅಂತ. ನೆಕ್ಸ್ಟ್, ಕಾಲ ಚೆನ್ನಾಗಿದ್ದಿದ್ರೆ, ಟೈಮೇ ಸರಿ ಇಲ್ಲ ಸರ್, ಎಲ್ಲ ಓಕೆ, ಈ ಟೈಮ್ ಆಯ್ತಲ್ಲ, ಇದು ಏನು ಗಣೇಶನ್ ಡೈಲಾಗ್? ಪಕ್ಕಾ 420. ಟೈಮ್ ಅನ್ನೋದು ಪಕ್ಕಾ 420. ಅದೇ ನನಗೆ ಪ್ರಾಬ್ಲಮ್. ಆ ಟೈಮ್ ಒಂದು ಸರಿ ಇದ್ದಿದ್ರೆ ನಾನು ತೋರಿಸಿದ್ದೆ ನಾನೇನು ಅಂತ. ಹೇಳಿದ್ದೀನಾ? ನೆಕ್ಸ್ಟ್, ಇತರ ಜನರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಿದ್ರೆ ಏನ್ ಮಾಡೋ ಸ್ವಾಮಿ? ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಜನ. ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ? ನನ್ನ ಟೀಮ್ನವ್ರು ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಲೀಡರ್ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಹೆಂಡತಿ ಮೊದ್ಲೇನೆ ಅರ್ಥ ಮಾಡ್ಕೊಳ್ಳಲ್ಲ, ಮಕ್ಕಳು ಮೊದ್ಲೇ ನೋಡಲ್ಲ, ನನ್ನ ಅಪ್ಪ ಅಮ್ಮ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಾ? ಹಲೋ, ಅವರೆಲ್ಲ ಯಶಸ್ವಿ ವ್ಯಕ್ತಿಗಳಿದ್ರಲ್ಲ, ಅವರೆಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರ ಜನ? ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರ ಎಲ್ಲರನ್ನು? ಆದ್ರೆ ಅವ್ರು ಹೆಂಗಾದ್ರು? ಇವೆಲ್ಲದನ್ನು ಅದಕ್ಕೆ ಲಿಂಕ್ ಮಾಡ್ತಾ ಹೋಗಿದ್ದಿ. ಪರಿಸ್ಥಿತಿ ಬೇರೆ ತರನೇ ಇದ್ದಿದ್ರೆ, ಹಿಂಗಲ್ಲ ಇನ್ನೊಂಥರ ಇದ್ದಿದ್ರೆ. ಓಕೆ. ನೆಕ್ಸ್ಟ್, ನಾನು ಮತ್ತೆ ಬದುಕು ಆರಂಭಿಸಿದ್ರೆ, ಅಣ್ಣನ್ ಮುಗಿದೋಗಿದೆ ಕತೆ ಅಂತ. ಎಲ್ಲ ಮುಗಿದೋಯ್ತು ನಂದಿನ್ನೇನು ಇಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ನಾನು ಇರ್ತೀನಿ. ಇದು ಎಲ್ಲ ಅವರೇಜ್ ವ್ಯಕ್ತಿಗಳು ಇರ್ತಕ್ಕಂಥದ್ದು. ನೀವ್ಯಾವುದು ಅಂತ ನಿಮ್ ಚೆಕ್ ಮಾಡ್ಕೊಡಿ. ನೆಕ್ಸ್ಟ್, ಅವರು ಏನು ಹೇಳುವುದು ನಾನು ಎದರದೇ ಇದ್ದಿದ್ರೆ, ಅವ್ರೇನಂತಾರೋ ಇವ್ರೇನಂತಾರೋ, ಅವ್ರು ಯಾಕೆ ಹಂಗಂಬೋದು, ಇವ್ರು ಹಿಂಗ್ ಅನ್ಕೊಂಬಿಟ್ರೆ, ಎಷ್ಟೊಂದು ನಾನು ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಿದ್ದೀನಿ. ಅವ್ರೇನೋ ಅನ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದು ಡ್ರೆಸ್ ಹಾಕೋಣ ಅನ್ಕೊಂಡೆ, ಆದ್ರೆ ಅವ್ರೇನ್ ಅನ್ಕೊಳ್ತಾರೆ ಅಂತ ಬಿಟ್ಬಿಟ್ಟೆ. ನಾನೇನೋ ಮಾಡೋಣ ಅನ್ಕೊಂಡೆ, ಅವ್ರೇನ್ ಅನ್ಕೊಳ್ತಾರೆ ಅಂತ ಮಾಡು. ಯಾರ್ದು ಲೈಫ್? ನೆಕ್ಸ್ಟ್, ನನಗೂ ಒಂದು ಅವಕಾಶ ದೊರಕಿದ್ದಿದ್ರೆ, ಅವಕಾಶಗಳೇ ಇಲ್ಲ, ನನಗೊಂದು ಅವಕಾಶನೇ ಇಲ್ಲ. ನನಗೊಂದು ಅವಕಾಶ ದೊರಕಿದ್ದಿದ್ರೆ ನಾನು ಸಕ್ಸಸ್ ಆಗ್ತಿದ್ದೆ. ಒಂದು ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟೊಂದು ಆಪರ್ಚುನಿಟಿ ಬೇಕು ಅಂತ ಕಾಯ್ತಿದ್ದೀನಿ, ಆಪರ್ಚುನಿಟಿ ಇಲ್ಲ ನನಗೆ ಅಂತ.
ಇವೆಲ್ಲದೂ ಸಹಿತ ಎಕ್ಸ್ಕ್ಯೂಸ್. ನೆಕ್ಸ್ಟ್, ನನಗೇನಾದರೂ ಈಗ ಅವಕಾಶ ಸಿಕ್ಕಿದ್ದಿದ್ರೆ, ಈಗ ಅಪರ್ಚುನಿಟಿ ಸಿಕ್ಕಿದ್ದಿದ್ರೆ ನಾನೇನಾಗ್ಬಿಡ್ತಿದ್ದೆ ಅಂತ. ಅವಾಗಲೋ ಸಿಕ್ತು, ಯೂಸ್ ಆಗ್ಲಿಲ್ಲ, ಈಗ ಸಿಕ್ಕಿಲ್ಲ, ಅದಕ್ಕೆ ನಾನು ಈ ಕಾರಣ ಹೇಳ್ತಾ ಇದ್ದೀನಿ ಅಂತ. ನಿಮ್ದು ಎಲ್ಲದೂ ಸಹಿತ ಪಾಯಿಂಟ್ ಮಾಡ್ತಾ ಬನ್ನಿ, ಬರ್ಕೊಳ್ಳಿ. ನಿಮಗೆ ತುಂಬಾನೇ ಅನಿಸ್ತಕ್ಕಂಥದ್ದು, ಹತ್ರ ಇರ್ತಕ್ಕಂಥದ್ದು, ನೀವು ರೆಗ್ಯುಲರ್ ಆಗಿ ಹೇಳ್ತಕ್ಕಂಥದ್ದು ಯಾವ್ಯಾವ್ದಿದೆ ಅದನ್ನ ಲಿಸ್ಟ್ ಮಾಡ್ತಾ ಬನ್ನಿ. ಇರುವುದು ನನ್ನಲ್ಲೂ ಇದ್ದಿದ್ರೆ, ನಂದೆಲ್ಲ ಪ್ರಾಬ್ಲಮ್ ಇದು, ನನ್ನಲ್ಲಿಗೆ ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅಂತ. ಎಲ್ಲದೂ ಬರ್ಕೊಳಕ್ ಹೋಗ್ಬೇಡಿ. ನಿಮಗೆ ಯಾವುದು ಜಾಸ್ತಿ ಹೇಳಿದ್ದೀರಾ ಅದನ್ನ ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ಸ್ ಚೆನ್ನಾಗಿದೆ ಅಂತ ನೋಟ್ಸ್ ಮಾಡಕ್ ಹೋಗ್ಬೇಡಿ. ನೋಟ್ಸ್ ಬಹಳ ಮಾಡಾಗಿದೆ, ಬಟ್ ನನಗೆ ಯಾವ್ದು ಅದರಲ್ಲಿ ತುಂಬಾ ಅವಶ್ಯಕತೆ ಇದೆ ಅದು. ಓಕೆ, ಬೇರೆಯವ್ರಿಗೆ ಏನಿದೆ ಅದು ನನ್ನ ಹತ್ರ ಇಲ್ಲ, ಅವರಲ್ಲಿರೋ ಟ್ಯಾಲೆಂಟ್ ನನಗಿಲ್ಲ. ಅವ್ರಿಗಿರ್ತಕ್ಕಂಥದ್ದು ಏನೇನೋ ಫೆಸಿಲಿಟೀಸ್ ನನಗಿಲ್ಲ, ಈ ತರ ಹೇಳ್ತಾ ಇರ್ತೀನಿ. ನೆಕ್ಸ್ಟ್, ನನಗೆ ಏನೋ ಆಗದೇ ಇದ್ದಿದ್ರೆ, ಏನೋ ಆಗ್ಬಿಟ್ಟಿದೆ ಅಂತ. ನೆಕ್ಸ್ಟ್, ನಾನು ಇನ್ನೂ ಚಿಕ್ಕವನಾಗಿದ್ದಿದ್ರೆ, ವಯಸ್ಸಾಗೋಯ್ತಾಗಲೇ ಅಂತ. ಮುಗೀತು, ವಯಸ್ಸಾಗಿರೋ ಸಾಧನೆ ಮಾಡಿಲ್ವಾ? ಹಲೋ, ಎಷ್ಟೊಂದು ಎಕ್ಸಾಂಪಲ್ಗಳಿದೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ ಅದು ವಯಸ್ಸಂತ. ಆಕ್ಚುಲಿ ಇದು ನಾನು ಈ ಒಂದು ನಂಬಿಕೆ ಅಂತ ಅನ್ಕೊಂಡಿದ್ರೆ, ಈ ನಂಬಿಕೆನ ಬ್ರೇಕ್ ಮಾಡೋದೇ ನೆಕ್ಸ್ಟ್ ಸೆಷನ್ ಗೊತ್ತಾಗುತ್ತೆ. ಇದು ಒಂದು ನಂಬಿಕೆ, ಇದಕ್ಕೆ ನಾವು ಹೇಳ್ತೀವಿ ಲಿಮಿಟಿಂಗ್ ಬಿಲೀಫ್ಸ್ ಅಂತ. ಇದು ಬರೀ ನೆಪ ಜೊತೆಗೆ ಇದು ಲಿಮಿಟಿಂಗ್ ಬಿಲೀಫ್ ಅಂತ. ಅದನ್ನು ಬ್ರೇಕ್ ಮಾಡೋದೇಗೆ ಅದು ನೆಕ್ಸ್ಟ್ ಸೆಷನ್ ನೋಡ್ತೀರಾ. ಓಕೆ, ಇದು ನಾನು ಹೇಳ್ತಿದ್ದೀನಿ, ಫಸ್ಟ್ ನೋಡಿ. ನೆಕ್ಸ್ಟ್, ನಾನು ಬಯಸಿದ್ದೆಲ್ಲ ಮಾಡುವಂತಿದ್ರೆ ನಾನು ಅನ್ಕೊಂಡಿದ್ದು ಮಾಡೋಕ್ಕಾಗಲ್ಲ ನನಗೆ, ಈ ಕಾರಣ ಹೇಳ್ತಾ ಇದ್ದೀನಿ. ಎಸ್. ನೆಕ್ಸ್ಟ್, ನಾನು ಶ್ರೀಮಂತನಾಗಿಯೇ ಹುಟ್ಟಿದ್ದಿದ್ರೆ, ಎಷ್ಟು ಜನ ಇದನ್ನ ಹೇಳಿಲ್ಲ ಹೇಳಿ. ನಾವು ಅಪ್ಪಂಗೆ ಬೈದಿದ್ದೀನಿ, ನನ್ನ ಕರ್ಮ ಇಲ್ಲಿ ಹುಟ್ಟಿದ್ದೀನಿ. ಓಕೆ, ನೀನೇನು ಮಾಡ್ದೆ, ನೀನ್ ಯಾಕೆ ಆಸ್ತಿ ಮಾಡ್ಲಿಲ್ಲ, ನೀನು ಅವ್ರಿಗೆ ಬರ್ಕೊಟ್ಟೆ, ಇವ್ರಿಗೆ ಬರ್ಕೊಟ್ಟೆ, ನಿಮ್ಮ ಅಪ್ಪ ಏನ್ ಮಾಡ್ದ? ಇನ್ನು ಸ್ವಲ್ಪ ದಿವಸ ವೇಟ್ ಮಾಡಿ, ಇದೇ ಸೇಮ್ ಕ್ವಶನ್ ನಿಮ್ಮ ಮಗ ಬಂದು ಕೇಳ್ತಾನೆ. ಆಲ್ರೆಡಿ ಕೇಳ್ತಾವನೆ, ನಂದು ಬೇರೆ. ಇದೇ ಡೈಲಾಗ್ ಹೇಳೋದು, ನಂದು ನೋಡ್ಬೇಡ ನೀನು, ನಿಂದು ನೋಡು. ಹಿಂಗೆ ನಿಮ್ಮ ಅಪ್ಪನ ಹೇಳಿದಾರಪ್ಪ ನಿಮಗೆ. ಆದ್ರೆ ನನಗೆ ಅವ್ರದ್ದು ನೋಡ್ತೀನಿ, ನಾನು ನಂದು ನೋಡ್ಕೊಳಕ್ಕಾಗಲ್ಲ. ನಾನು ಶ್ರೀಮಂತನಾಗಿ ಹುಟ್ಟಿದಿದ್ರೆ ಅಂದ್ರೆ ನಾನಲ್ಲೇ ಮತ್ತೆ ನಾನು ಅಪ್ಪ ಅಮ್ಮ ಶ್ರೀಮಂತರಲ್ಲ ಅಂತ ಅವ್ರನ್ನ ನಾನು ದೂರ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಾಡ್ಬೋದು? ಹಂಗಾರೆ ಏನ ಶ್ರೀಮಂತರಾಗಿದ್ದಾರೆ ಅವ್ರ ಅಪ್ಪಂದ್ರೆಲ್ಲ ಶ್ರೀಮಂತರ? ಹಲೋ, ಅಂಬಾನಿ, ಧೀರುಭಾಯಿ ಅಂಬಾನಿ ಅವರಪ್ಪ ಶ್ರೀಮಂತನಾ? ನಾರಾಯಣ ಮೂರ್ತಿ ಅವರಪ್ಪ ಶ್ರೀಮಂತನಾ? ರಾಜ್ಕುಮಾರ್ ಅವರಪ್ಪ ಶ್ರೀಮಂತನಾ? ನರೇಂದ್ರ ಮೋದಿ ಅವರಪ್ಪ ಶ್ರೀಮಂತನಾ? ಎಷ್ಟು ಜನದ ಬೇಕು? ಓಕೆ, ನೆಕ್ಸ್ಟ್, ಸರಿಯಾದ ವ್ಯಕ್ತಿಗಳೇ ನನಗೆ ಸಿಕ್ಕಿದ್ರೆ, ನನಗೆಲ್ಲ ಸಿಗರೆಲ್ಲರೂ ಪ್ರಾಬ್ಲಮ್ ಮಾಡಿರೋರೆ, ನನ್ ಪ್ರಾಬ್ಲಮ್ ಅಲ್ಲ. ಯಾಕಂತವ್ರು ಸಿಕ್ಕರು ಅಂತ ಬೇರೆ ಒಂದಿದೆ ನಾಲೆಡ್ಜ್. ಓಕೆ, ಅದಕ್ಕೆ ಆತ್ಮಜ್ಞಾನ ಅಂತ ಅಲ್ಲಿ ನೋಡೋಣ ಮುಂದೊಂದು ದಿವಸ. ಆದ್ರೆ ಅಂಥವ್ರು ಸಿಗೋಕ್ಕೂ ಸಹಿತ ನಾನೇ ಕಾರಣ ಅನ್ನೋದಕ್ಕೆ ಅದಕ್ಕೆ ಒಂದು ಸಿದ್ಧಾಂತ ಇದೆ. ಆದ್ರೆ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಥವ್ರು ಸಿಗದಿದ್ರೆ ಎಷ್ಟು ಜನಕ್ಕೆ ಕೊರಗ್ತಾ ಇದ್ದೀನಿ ನಾನು. ಇವ್ರು ಯಾಕೆ ಸಿಕ್ಕರು ನನಗೆ? ಎಷ್ಟು ಜನಕ್ಕೆ ಅನ್ಸಿದೆ ಕೈತಿ? ಒಂದಲ್ಲ ಒಂದ್ಸಲ ಅನ್ಸಿದೆ, ಎಷ್ಟೋ ಸಲ ಪ್ರಶ್ನೆ ಬಂದಿದೆ, ಇವ್ರು ಯಾಕೆ ನನ್ನ ಲೈಫಲ್ಲಿ ಬಂದಿಲ್ಲ? ಕೈ ಎತ್ತಿಲ್ದವ್ರಿಗೆ ಎಲ್ಲರೂ ಹಂಗೆ ಒಪ್ಕೊಂಡ್ಬಿಟ್ಟಿದ್ರ, ನೀನ್ ಬಂದ್ಯಾ, ಬಹಳ ಒಳ್ಳೇದಪ್ಪ ನನ್ನ ಲೈಫಿಗೆ ಅಂತ. ಕೈ ಎತ್ತಿಲ್ಲ ಅಂದ್ರೆ ಅವರೇ ನೀವು, ಅಯ್ಯೋ ನನಗೋಸ್ಕರ ಬಂದೆ ನೀನು ಅಂತಿದ್ದೀನಿ ಅಂತ. ಹೌದಾ? ಓಕೆ, ಆ ವ್ಯಕ್ತಿಗಳೇ ಯಾಕೆ ಸಿಕ್ಕರು ಅಂತಾನೆ ಒಂದು ಬೇರೆ ಸೆಷನ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಅದನ್ನು. ಅವರಲ್ಲಿರುವ ಪ್ರತಿಭೆ ನನ್ನಲ್ಲೂ ಇದ್ದಿದ್ರೆ, ನನಗೆ ಆ ಟ್ಯಾಲೆಂಟ್ ಇಲ್ಲ, ಆ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಿದ್ದೀನಿ. ಅದನ್ನ ಪಡ್ಕೋಬೇಡಿ ಅಂತ ಯಾರಾದ್ರೂ ಹೇಳಿದಾರಾ? ಅದಿಲ್ಲ ಅಂತ ನಾನು ಹೇಳ್ತಾ ಕೂತಿದ್ದೀನಿ ಅಷ್ಟೇ. ಅದನ್ನ ಪಡ್ಕೊಳ್ಳೋಕೆ ನಾನೇನ್ ಮಾಡ್ಬೋದಿತ್ತು? ಅದ್ರ ಕಡೆ ನಾನು ಫೋಕಸ್ ಮಾಡಿದ್ದೀನಾ? ಅದನ್ನ ನೀವು ಯೋಚನೆ ಮಾಡಿ. ನೆಕ್ಸ್ಟ್, ನನ್ನನ್ನು ನಾನು ಸಮರ್ಥಿಸುತ್ತಿದ್ದಿದ್ರೆ, ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ನೆಕ್ಸ್ಟ್, ಒಂದು ಅವಕಾಶವನ್ನು ನಾನು ಬಾಚಿಕೊಂಡಿದ್ದಿದ್ರೆ, ಆಪರ್ಚುನಿಟೀಸ್ ಬಂತು, ನಾನು ಅದನ್ನ ಸ್ವೀಕಾರ ಮಾಡಲಿಲ್ಲ. ನೆಕ್ಸ್ಟ್, ಜನ ನನ್ನನ್ನು ಮೀರಿಸದೇ ಇರ್ತಿದ್ದಿದ್ರೆ, ಜನ ನನ್ನನ್ನು ಮೀರಿಸ್ಬಿಟ್ರು, ನಂದಲ್ಲ ಪ್ರಾಬ್ಲಮ್. ಅಂದ್ರೆ ಕಾಂಪಿಟೇಷನ್ ಅಂತ ಬಂದಾಗ ನನ್ನ ಪ್ರಾಬ್ಲಮ್ ಅಲ್ಲ, ಕಾಂಪಿಟೇಷನ್ ಇದೆ ಹಂಗೆ. ಅವ್ರು ಮುಂದೆ ಹೋಗ್ಬಿಟ್ರು. ಒಂದು ಹಾಡು ಬರ್ತಿತ್ತು, ಗೊತ್ತಿದ್ಯಾ? ಒಬ್ಬನು ಮಗಕ್ಕೆ ಜಾಮೂನ್ ಕೊಡ್ತಾನೆ ಗಿಫ್ಟ್ ಆಗಿ. ಯಾಕೆ? ಸೆಕೆಂಡ್ ಬಂದಿದ್ದೀನಿ. ಓಕೆ,
ಎಷ್ಟು ಜನ ಇದ್ರು? ಇಬ್ರಲ್ಲಿ ಸೆಕೆಂಡ್ ಬರಲೇಬೇಕಲ್ಲ. ನೀನು ಓಡ್ದಿದ್ದಲ್ಲ ತೆಳ್ಕೊಂಡ್ರು ಸೆಕೆಂಡೇ ಬರೋದು. ಹಂಗೆ ಬೇರೆಯವರು ಓಡೋದ್ರು ಅಂತೀನಿ ನಾನು, ಬೇರೆಯವ್ರು ಫಸ್ಟ್ ಹೋದ್ರು ಅಂತ. ಓಕೆ, ಮಕ್ಕಳ ಹೊಣೆಗಾರಿಕೆ ನನಗೆ ಇಲ್ಲದೆ ಇದ್ದಿದ್ರೆ, ಹೆಣ್ಮಕ್ಳೇ ಮಹಳ ಮಣಿಯರೇ ಕೈತಿ. ಎಷ್ಟು ಜನ ಈ ಡೈಲಾಗ್ ಹೇಳಿಲ್ಲ? ನೀನೇನೋ ಹುಡ್ಸ್ಬಿಟ್ಟು ಹೋಗ್ಬಿಟ್ಟೆ, ನಾನು ನೋಡ್ಕೊಳ್ತಾ ಇದ್ದೀನಿ. ಯಾರು ಹುಡ್ಸಕ್ ಹೇಳಿದ್ ನಿಮಗೆ? ಅದಿಲ್ಲ ಅಂದಿದ್ರು ಏನಾಗಿರ್ತಿದ್ರಿ? ಅದು ಬೇರೆ ಗೋಳು. ಹುಟ್ಟೋ ತನಕ ಅಯ್ಯೋ ನನಗೆ ಮಕ್ಳಿಲ್ಲ, ಆ ಹುಟ್ಟಿದ್ಮೇಲೆ ಅಯ್ಯೋ ಯಾಕಪ್ಪ ಹುಡ್ತು. ಓಕೆ, ನೀನೇನ್ ಮಾಡ್ದೆ ಹೇಳು? ನೀನೇನು ಅಪ್ಪ ಅಲ್ವಾ? ಅವನು ನಾನೇನು ದುಡ್ದಾಗ್ತಿಲ್ವಾ? ಇವೇ ಡೈಲಾಗ್ಗಳಿವರೆ. ಹೆಸರು ಕೊನೆ ತನಕ ಕೊರಗ್ತಾ ಇರೋದು. ಓಕೆ, ಆನ್ಲೈನರ್ ಎಲ್ಲರೂ ಇದ್ದೀರಾ? ಕರೆಕ್ಟಾಗಿ ನೀವು ಸಹಿತ ಏನೇನು ಬೇಕಾದ್ ಮಾಡ್ಕೊಳ್ಳಿ, ಪಾಯಿಂಟ್ಸ್ ಬರ್ಕೊಳ್ಳಿ, ಫುಲ್ಲಿ ಅಲರ್ಟ್ ಆಗಿ ಕುತ್ಕೊಂಡು ಕೇಳಿ. ಓಕೆ, ನಿಮ್ಮನ್ನ ಮರ್ತಿದ್ದೆ, ಸಾರಿ, ನೀವು ಇದ್ದೀರಾ ಅಂತ. ಓಕೆ, ಅಂಡ್ ರೆಕಾರ್ಡಿಂಗ್ ಅಟೆಂಡ್ ಆಗ್ತಿದ್ದೀರಾ. ಕೆಲವೊಬ್ರು ರೆಕಾರ್ಡಿಂಗ್ ಆಫ್ ಮಾಡಿದ್ದಾರೆ, ಇವತ್ತು ತುಳಸಿ ಹಬ್ಬ ಅಂತ, ಅಥವಾ ಕೆಲವೊಬ್ರು ಇನ್ನೂ ಬ್ಯುಸಿ ಅಂತ. ರೆಕಾರ್ಡಿಂಗ್ ಅಟೆಂಡ್ ಮಾಡ್ತಿರೋರು ಸಹಿತ ನೀವು ಕಂಪ್ಲೀಟ್ಲಿ ಇಲ್ಲಿ ಫಿಸಿಕಲ್ ಆಗಿ ಇದ್ದಿರೋ ಹಾಗೆ ಕೂತ್ಕೊಂಡು, ಲೈವ್ ಆಗಿರೋರು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡು ಅಟೆಂಡ್ ಮಾಡಿ. ಆವಾಗ ನಿಮಗೆ ಹೋಗ್ಬೇಕಾಗಿರೋದು ಹೋಗುತ್ತೆ. ಇಲ್ಲ ಏನ ನಮ್ಮ ಮನೆಯವ್ರು ಅಟೆಂಡ್ ಆಗಕ್ಕೆ ಕೇಳಿದ್ರು, ಅವ್ರಿಗೆ ಬೇಜಾರಾಗತ್ತೆ ಅಂತ ಲಿಂಕ್ ತರ್ಸ್ಕೊಂಡಿನಿ ಅಂತಿರೋ ಕೆಲವೊಂದು ಬಾಡಿಗಳು ಇದೆ ಅಲ್ಲಿ. ಕರೆಕ್ಟಾ? ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಟೆಂಡ್ ಆಗಿದ್ರೆ ದಯವಿಟ್ಟು ಆನ್ ಆಫ್ ಮಾಡಿ, ಹೋಗಿ ತಾಚಿ ಮಾಡಿ, ಇನ್ನೊಂದಿಷ್ಟು ರೀಲ್ಸ್ ನೋಡಿ. ಇದಕ್ಕೆಲ್ಲ ತಲೆಗೆ ಶಳಕ್ ಹೋಗ್ಬೇಡಿ. ಅವ್ರಿಗೆ ಹೇಳಿ ನಾನು ನೋಡಿದೆ ಅಂತ. ಅವ್ರಿಗೆ ಕೇಳಿ ನೀನೆಷ್ಟು ಅಪ್ಲೈ ಮಾಡ್ಕೊಂಡು ಹೇಳಪ್ಪ ಅಂತ. ಏನ್ ಹೇಳಿದ್ರು ಅಂದ್ರೆ ನೀನ್ ಫಸ್ಟ್ ಅಪ್ಲೈ ಮಾಡಿ ತೋರಿಸು ಅಂತ ಹೇಳಿ, ತೊಂದರೆ ಇಲ್ಲ. ಓಕೆ, ಸೀರಿಯಸ್ ಆಗಿರಿ ದಯವಿಟ್ಟು ಆನ್ಲೈನ್ ಆರ್ ರೆಕಾರ್ಡಿಂಗ್ ಅಟೆಂಡ್ ಮಾಡೋರು. ಇದು ನನ್ನ ಲೈಫ್ ಅಂತ ನಾನು ತಗೊಂಡ್ರೆ ಮಾತ್ರ ಆಗುತ್ತೆ. ಹಿಡಿದೀವಾ? ಓಕೆ, ದಯವಿಟ್ಟು ವೆಯ್ಟ್ ಮಾಡಿ, ಬ್ರೇಕ್ ಇದೆ. ಓಕೆ, ಟೀ ಬ್ರೇಕ್ ಇದೆ. ಈಗ ಈ ತರ ಒಂದೊಂದು ಸಹಿತ ನಾನು ರೀಸನ್ ಕೊಡ್ತಿದ್ದೀನಾ, ನೆಪ ಹೇಳ್ತಿದ್ದೀನಾ? ಹಂಗಾರೆ ಮಕ್ಕಳು ಇರ್ತಕ್ಕಂಥವ್ರು ಯಾರು ಸಾಧನೆ ಮಾಡ್ಲೇ ಇಲ್ವಾ? ಸಾಧನೆ ಮಾಡಿರೋರು ಎಲ್ರೂ ಮಕ್ಕಳನ್ನ ಬೀದಿಗೆ ಬಿಟ್ರಾ? ಅವ್ರು ಯಾರಾದ್ರೂ ಬೇರೆಯವ್ರು ನೋಡ್ಕೊಂಡ್ರಾ? ಈ ಅಷ್ಟು ನಾನು ಮಾಡಿದ್ದೀನಾ? ನೆಕ್ಸ್ಟ್, ಒಂದಷ್ಟು ಹಣವನ್ನು ನಾನು ಉಳಿತಾಯ ಮಾಡೋಂತಿದ್ರೆ ಉಳಿತಾಯನೇ ಮಾಡೋಕ್ಕಾಗಲ್ಲ ಸರ್. ಜೇಬು ಖಾಲಿ ಖಾಲಿ, ಮಂತ್ ಎಂಡಲ್ಲಿ ಎಲ್ಲ ಖಾಲಿ. ಬರೀ ಉಳಿತಾಯದಕ್ಕೆ ನನ್ನ ಫೋಕಸ್ ಇದೆ. ನಾನು ಉಳಿತಾಯ ಮಾಡೋದಾಗಿದ್ರೆ ನನಗೆ ಉಳಿತಾಯನೇ ಮಾಡೋಕ್ಕಾಗಲ್ಲ. ನನ್ನ ಹೆಂಡತಿ ಖರ್ಚು, ನನ್ನ ಗಂಡ ಖರ್ಚು, ಮಕ್ಕಳು ಖರ್ಚು, ಅದು ಇದು ಬರೀ ಉಳಿತಾಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಉಳಿತಾಯ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಕ್ಸಸ್ ಆಗ್ತಾ ಅಂತ ಹೇಳ್ತಾ ಇದ್ದೀನಿ. ನನ್ನನ್ನು ಮಾತ್ರ ಎಷ್ಟು ಬಕೆಟ್ ಹಿಡಿದೆ ಗೊತ್ತಾ? ಆದ್ರೆ ಪಕ್ಕದನ್ನು ಚೆನ್ನಾಗಿ ಹಿಡಿದ್ಬಿಟ್ಟ ಬಕೆಟ್. ಓಕೆ, ಬಕೆಟ್ ಅಂದ್ರೆ ಈ ಎಂಪ್ಲಾಯ್ಸಿ ಗೊತ್ತಿರುತ್ತೆ. ಓಕೆ, ನಾವು ಅದೇ ಕ್ಯಾಟಗರಿ ಇಲ್ಲಿದ್ವಿ. ಬಕೆಟ್ ಹಿಡಿಯೋರ್ನ ನಾವು ಒಂಥರ ದೊಡ್ಡದಾಗಿ ಬೇರೆನೇ ನೋಡ್ತಿದ್ವಿ. ಓಕೆ, ನನ್ನ ಬಾಸ್ ನನ್ನನ್ನು ಇಷ್ಟಪಟ್ಟಿದ್ರೆ ನಾನು ಪ್ರಮೋಷನ್ ಸಿಕ್ಕಿರ್ತಿತ್ತು. ಅವನ್ ಬಕೆಟ್ ಹಿಡ್ದ, ಅದಕ್ಕೆ ನಾನ್ ಬಕೆಟ್ ಹಿಡಿಯಲ್ಲಪ್ಪ. ಇವು ಕಾಮನ್ ಡೈಲಾಗ್. ಇವೆಲ್ಲವೂ ಸಹಿತ ನೆಪಗಳು. ನೆಕ್ಸ್ಟ್, ನನ್ನ ಸಹಾಯಕ್ಕೆ ಯಾರಾದ್ರೂ ಇರ್ತಿದ್ದಿದ್ರೆ, ನನಗೆ ಯಾರು ಸಹಾಯ ಮಾಡೋರೇ ಇಲ್ಲ, ನಾನೇ ಮಾಡ್ಕೋಬೇಕೆಲ್ಲ. ನನ್ನ ಕುಟುಂಬ, ನನ್ನ ಪ್ರಾಬ್ಲಮ್. ನೆಕ್ಸ್ಟ್, ನಾನು ದೊಡ್ಡ ನಗರದಲ್ಲಿ ಇದ್ದಿದ್ರೆ, ಇದನ್ನ ಎಷ್ಟು ಜನ ಹೇಳಿಲ್ಲ? ಹಳ್ಳಿ ಬಾಂಧವರು ಕೇಳ್ತಿ, ಇದೆಲ್ಲದು ಅಲ್ಲಿ ಸರಿ ಸರ್, ಅದು ನಾನೇನ್ ಮಾಡೋದು? ರೈತನ ಮಗ, ಬಡಪಾಯಿ. ಸಿಟಿಲಿ ಉಟ್ಬಿಟ್ಟಿದ್ರೆ ನಾನು, ಸಿಟಿ ಲೈಫ್ ಇದರೆಲ್ಲರೂ ಹಂಗಾರೆ ಟೇಕ್ ಆಫ್ ಆಗ್ಬಿಟ್ರಾ? ಹಳ್ಳಿಲಿದ್ದರೆ ಯಾರು ಏನು ಮಿರಾಕಲ್ ಮಾಡಿಲ್ವಾ? ನೆಕ್ಸ್ಟ್, ನಾನು ಮತ್ತೆ ಆರಂಭಿಸಿದ್ರೆ, ಇದೊಂದು ರಿಪೀಟ್ ಆಗಿದೆ. ನನಗೆ ಬಿಡುವು ಇರುತ್ತಿದ್ದರೆ, ಫ್ರೀ ಇಲ್ಲ, ನನಗೆ ಅಂತ ವ್ಯಕ್ತಿತ್ವ ಇದ್ದಿದ್ರೆ, ನಾನು ಕಂಪೇರ್ ಮಾಡ್ತಿರ್ತೀನಿ ಅಷ್ಟೇ, ಆ ವ್ಯಕ್ತಿತ್ವ ಇಲ್ಲ ಅಂತ. ಅದು ಬೇಕಾಗಕ್ಕೆ ಏನ್ ಬೇಕು ಅದನ್ನ ಮಾಡ್ತಾ ಇಲ್ಲ. ನೆಕ್ಸ್ಟ್, ನಾನು ಇಷ್ಟೊಂದು ದಪ್ಪ ಆಗಿದ್ದಿದ್ರೆ, ನಾನು ದಪ್ಪ ಆಗಿರೋದೇ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್, ನನ್ನಲ್ಲಿರುವ ಪ್ರತಿಭೆ ನನಗೆ ಗೊತ್ತಿದ್ದಿದ್ರೆ, ನನಗೊಂದು ಟ್ಯಾಲೆಂಟ್ ಇದೆ ನನಗೆ ಗೊತ್ತಿಲ್ಲ ಅಂತಾನೆ ನಾನು ದೂರ್ತಾ ಇರ್ತೀನಿ. ನೆಕ್ಸ್ಟ್, ನನಗೆ ಒಂದು ಬ್ರೇಕ್ ಸಿಕ್ಕಿದ್ರೆ, ಒಂದು ಬ್ರೇಕ್ ಗಣೇಶಿಗೆ ಮುಂಗಾರು ಮಳೆಯಲ್ಲಿ ಸಿಕ್ತಲ್ವಾ, ಆ ತರ ಒಂದು ಬ್ರೇಕ್. ಓಕೆ, ಕಾಂತಾರದಲ್ಲಿ ಸಿಕ್ತಲ್ವಾ ಒಂದೊಂದು ಬ್ರೇಕ್, ಅಥವಾ KGF ಸ್ಪೆಷಲ್ ಬ್ರೇಕ್, ಆ ಥರ ಕಾಯ್ತಾ ಕೂತಿದ್ದೀನಿ. ಯಾವ್ದಾದ್ರು ಎಲ್ಲಾದ್ರೂ ನನಗೇನಾದ್ರೂ ಒಂದು ಬ್ರೇಕ್ ಸಿಗುತ್ತಾ ಅಂತ.
ನೆಕ್ಸ್ಟ್, ಮಾಡಿದ ಸಾಲ ತೀರಿ ಹೋಗಿದ್ರೆ ಲೈಫ್ ಲಾಂಗ್ ಬರೀ ಬಡ್ಡಿ ಕಟ್ಟದೇ ಆಗಿದೆ ಸರ್. ಇವತ್ತು ತೀರುತ್ತೆ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಅಪ್ಪ ಸಾಲ ಮಾಡಿದ್ರು, ನಾನು ಮಾಡಿದೆ, ನಮ್ಮ ಅಪ್ಪಗೂ ನನ್ನ ಮಗಂಗೂ ಬಿಟ್ಟು ಹೋಗ್ತಾ ಇದ್ದೀನಿ. ಸಾಲನೇ ಲೈಫ್ ಆಗ್ಬಿಟ್ಟಿದೆ. ಇದನ್ನ ನಾನು ದೂರ್ತಾನೆ ಇದ್ದೀನಿ. ಸಾಲ ಇಲ್ದಿದ್ರೆ ಅಂತ. ನೆಕ್ಸ್ಟ್, ನಾನು ವಿಪರಣ ಆಗಿಲ್ಲ ಇದ್ದಿದ್ರೆ ಏನ್ ಮಾಡ್ತೀರಾ ಸರ್? ನಾನು ಸೋತು ಬಿಟ್ಟೆ, ನಾನು ಸೋಲಿಲ್ಲ ಅಂದ್ರೆ ಗೆದ್ದಿರ್ತಿದ್ದೆ. ಅದನ್ನ ಹೇಳಕ್ ನೀವೇ ಬೇಕಾ? ಹಲೋ, ಹಂಗಾರೆ ದೊಡ್ಡ ವ್ಯಕ್ತಿಗಳು ಯಾರು ಸೋತೇ ಇಲ್ವಾ? ಹಲೋ, ಅವ್ರು ಯಾರು ಸೋಲೇ ಇಲ್ವಾ? ನಿಮಗಿನ ಹೈಯೆಸ್ಟ್, ನಾನು ಅವಾಗಲೇ ಹೇಳಿದೆ ಗೊತ್ತಾ, ನೀವು ದೊಡ್ಡದು ಡಿಕ್ಲೇರ್ ಮಾಡಕ್ ರೆಡಿ ಇದ್ರಿ ಅಂದ್ರೆ ಹೈಯೆಸ್ಟ್ ರೆಡಿ ಇರಿ. ಹೈಯೆಸ್ಟ್ ಸೋಲ್ ಇಲ್ಲ ಅಂದ್ರೆ ನೀವು ಕ್ವಾಲಿಫಿಕೇಶನ್ ರೆಡಿ ಇಲ್ಲ ನೀವು ಅಂತ. ಸಕ್ಸಸ್ ಕ್ವಾಲಿಫಿಕೇಶನ್ ಬೇಕಾಗಿರೋದು ಸಕ್ಸಸ್ ಕ್ವಾಲಿಟೀಸ್ ಅಲ್ಲ, ಫೇಲ್ಯೂರ್ಗೆ ಆದಾಗ ನೀವ್ ಹೆಂಗಿರ್ತೀರಿ ಅನ್ನೋದು ಕ್ವಾಲಿಫಿಕೇಶನ್ ಬೇಕಿರೋದು. ಫೇಲ್ ಆದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಅದನ್ನ ಹೆಂಗ್ ತಗೊಳ್ತೀರಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವತ್ತು ಒಂದು 20 ನಿಮಿಷ ಲೇಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹಿತ ರೆಡಿ ಆಗಿ ಫುಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡೇನೆ ಎಕ್ಸಿಟ್ ಆಗಿ. ಕಂಪ್ಲೀಟ್ 10-20 ತನಕನೂ ಸಹಿತ ಇವತ್ತು ಸೆಷನ್ ಇರುತ್ತೆ. ಪ್ಲೀಸ್. ನನಗೆ ಗೊತ್ತಿದ್ರೆ, ಈಗಂತ ಗೊತ್ತಿರಲಿಲ್ಲ, ನನಗೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್, ನನ್ನನ್ನು ಎಲ್ಲರೂ ವಿರೋಧಿಸದಿದ್ರೆ, ನನ್ನೆಲ್ಲ ಅಪೋಸ್ ಮಾಡ್ತಾರ, ನಾನೇನ್ ಮಾಡ್ಲಿ? ನನ್ನೆಲ್ಲರೂ ಅಪೋಸ್ ಮಾಡ್ತಾರೆ ನನಗೆ, ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಇಷ್ಟೊಂದು ಚಿಂತೆಗಳು ನನಗೆ ಇಲ್ಲದೇ ಇದ್ದಿದ್ರೆ, ನಾನು ತುಂಬಾ ಚಿಂತೆ ಮಾಡ್ತಾ ಇದ್ದೀನಿ. ಸರಿಯಾದ ಜೋಡಿ ನನಗೆ ಸಿಕ್ಕಿದ್ದಿದ್ರೆ, ಇದೊಂದು ಎಷ್ಟೋ ಜನ ಹೇಳಿದಿವಾ ನೋಡಿ ಸರ್ ಇವನು ಜೋಡಿ ಅಂತ ಹೇಳ್ತಾರ, ಅವತ್ತು ಅದೇ ಸಿಕ್ಕಿಲ್ಲ ಅಂತ ಗೊಳಗಾಡ್ತಿದ್ದೆ. ಯಾವ್ದಾರು ಒಂದು ಸಿಕ್ಕರು ಸಾಕಪ್ಪ ಅಂತ ಕಾಯ್ತಿದ್ದೆ. ಈಗ ಸಿಕ್ಕಿರೋದಕ್ಕೆ ನನಗೆ ಮ್ಯಾಚ್ ಆಗುತ್ತಾ ಅಂತ ನೀನ್ ಯೋಚನೆ ಮಾಡ್ಬೇಕು, ನಿನಗೆ ಮ್ಯಾಚ್ ಆಗುತ್ತಾ ಅಂತ. ನಿನಗೆ ಒಂದಾದ್ರೂ ಸಿಕ್ಕತ್ತಲ್ಲ ಅಟ್ಲೀಸ್ಟ್. ಇವತ್ತು ಎಷ್ಟೋ ಜನಕ್ಕೆ ಅದು ಸಿಕ್ತಿಲ್ಲ. ನಮ್ ಕಡೆ ಈಗ ಹೇಳ್ತಾರೆ, ಸೌತ್ ಕರ್ನಾಟಕದಿಂದ ನಾರ್ತ್ ಕರ್ನಾಟಕದವ್ರು ಕರ್ಕೊಂಡ್ ಬರ್ತಾರೆ. ಮದುವೆ ಬ್ರೋಕರ್ಗೆ 2 ಲಕ್ಷ 3 ಲಕ್ಷ 5 ಲಕ್ಷ ತನಕ ಕೊಡ್ತಾ ಇದಾರೆ, ಕರೆಕ್ಟ್? ಹುಡುಗಿರು ಸಿಕ್ತಿಲ್ಲ. ಎಷ್ಟೋ ಜನ ಹುಡುಗಿರು ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಪಡ್ಕೊಂಡ್ರೆ, ಆದ್ರೆ ಮದುವೆ ಆಗಿರೋರು ಯಾಕ ಸಿಕ್ತು. ಓಕೆ, ಎಷ್ಟು ಕ್ವಶನ್ ಮಾಡ್ತಿದ್ದೀನಿ ನಾನು. ನನ್ನ ಮ್ಯಾಕ್ಸಿಮಮ್ ಲೈಫ್ ಪಾರ್ಟ್ನರ್ ಜೊತೆಗೇನೆ ಮುಗಿದೋಗುತ್ತೆ. ಎಸ್ ಆರ್ ನೋ? ಇವಳೊಬ್ಳು ಸರಿ ಇದ್ದಿದ್ರೆ ನಾನು ಏನಾಗಿರ್ತಿದ್ದೆ ಗೊತ್ತಾ? ಇವನೊಬ್ಬ ಗಂಡ ನನ್ನ ಮಾತು ಕೇಳಿದಿದ್ರೆ ನನಗೆ ಯಾರು ಬೇಡ ಸರ್, ಅವನೊಬ್ಬನ್ ನಂಬ್ಕೊಂಡು ಬಂದಿದ್ದೀನಿ ನಾನು. ಆ ಪ್ರಾಣಿನೇ ನನಗಿಲ್ಲ ಅಂದ್ರೆ ನನಗೆ ಯಾಕೆ ಜೀವನ? ಯಾಕೆ ಬದುಕಿದ್ಯಾ? ಆ ವ್ಯಕ್ತಿ ಜೊತೆ ಅಕ್ಸೆಪ್ಟ್ ಮಾಡಕ್ ಆಗ್ದಲೆ ನಾನು ಜೀವಿಸ್ತಾ ಇದ್ದೀನಿ. ಬಾಡಿ ಬದುಕಿದೆ ಅಷ್ಟೇ. ಎಸ್ ಆರ್ ನೋ? ಸಾಯಕ್ಕಾಗಲ್ಲ ಅಂತ ಬದುಕಿದ್ದೀನಿ. ಇನ್ನೊಂದು ರೀಸನ್ ಗೊತ್ತಾ ಯಾಕೆ ಬದುಕಿದ್ದೀನಿ? 2 ಪ್ರಾಡಕ್ಟ್ ಹೊರಗೆ ಬಂದವೆ. ಆ 2 ಪ್ರಾಡಕ್ಟ್ ಇಲ್ಲ ಅಂದಿದ್ರೆ ನಾನೇನು ಅಂತ ತೋರಿಸಿದ್ದೆ ನಿನಗೆ. ಎಷ್ಟೋ ಜನ ಈಗ ಬದುಕಿರೋದು ಮನೆಯಲ್ಲಿ ಅವೆರಡು ಐಟಮ್ ಇದಾವಲ್ಲಿ ಅಂತ. ಅವು ಮಿಸ್ ಆಗಿ ನಾವೇ ಪ್ರೊಡಕ್ಷನ್ ಮಾಡಿರೋದು. ಎಸ್ ಆರ್ ನೋ? ನನ್ನ ಇದ್ರಲ್ಲಿ ಹೇಳ್ತಾ ಇದ್ದ, ನನ್ನ ಮಗಳೇನಾದ್ರು ಇಲ್ಲ ಅಂದಿದ್ರೆ ಇವಳು ಅಜ್ಜಿ ಇವಳಿಗೆ ತೋರಿಸ್ತಾ ಇದ್ದೆ ನಾನು ಏನು ಅಂತ. ಎಷ್ಟೋ ಜನ ಈಗಲೂ ಸಹಿತ ಮನೆಯಲ್ಲಿ ಇದ್ದಾರೆ ಅಷ್ಟೇ, ಅಫಿಷಿಯಲ್ ಡೈವರ್ಸ್ ಆಗಿಲ್ಲ. ಅದು ಬೇರೆ ಮರ್ಯಾದೆ, ಮಕ್ಕಳು. ಮಗಂಗೆ ಎಫೆಕ್ಟ್ ಆಗುತ್ತೆ ಅಂತ ಇದೆಯೋ ಹೊರತು ನನಗೆ ಅವನು ಬೇಕು ಅಂತಿಲ್ಲ. ಇನ್ನೊಂದು, ನಾನು ಹೊರಗಡೆ ಹೋದ್ರೆ ನನಗೆ ಕೇಳ್ತಾರೆ, ನೀನ್ ಗಂಡು ಬಿಟ್ಟು ಬಂದ್ಯಾ? ಅದನ್ನು ಕೇಳಕ್ ರೆಡಿ ಇಲ್ಲ ನಾನು. ಅದಕ್ಕೆ ಬೆಟರ್ಲಾಗಿ ಈ ಪ್ರಾಣಿ ಜೊತೆ ಬದುಕೋದು. ಅದು ಬೆಟ್ರ ಇದು ಬೆಟ್ರ, ಓಕೆ ಇನ್ನೇನು ಮಾಡಕ್ಕಾಗಲ್ಲ, ಈ ಪ್ರಾಣಿ ಹಿಂಗೆ ಅಂದ್ಬಿಟ್ಟು ಆಗಿರ್ತೀನಿ ಅಷ್ಟೆ. ನೀನ್ ಗಂಡ್ಸ್ ಹಾಕಿದ್ಯಾ ಆ ಹೆಂಡತಿ ಜೊತೆ, ಇನ್ನೇನು ಮಾಡಕ್ಕಲ್ಲ, ನನಗೆ ಮಾಡ್ಕೊಂಡು ನಿನ್ನಕ್ಕಾಗಲ್ಲ. ಇನ್ನು ನನಗೆ ಇನ್ನೇನಿಲ್ಲ, ಮಾಡಕ್ಕೆ ಇವಳೇ ಬೇಕು, ಅದಕ್ಕೆ ಇದ್ದೀನಿ. ನಮ್ಮ ಬಾಸ್ ಒಬ್ಬರು ಹೇಳ್ತಾರೆ, ಓಪನ್ ಪರ್ಮಿಷನ್ ಕೊಟ್ಬಿಟ್ರೆ ಎಲ್ಲರೂ ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಯಾರು ಇಲ್ಲ ಒಳಗಡೆ.
ಕ್ಲಿಷ್ಟಕರ ಸಂಗತಿ ಇದು. ನನ್ನ ಲೈಫ್ ಕಂಪ್ಲೀಟ್ಲಿ ಅಲ್ಲೇ ಹೊರಟೋಗ್ಬಿಟ್ಟಿದೆ. ಓಕೆ, ಇದಕ್ಕೇನೆ ಇದು ಒಂದು ರೀಸನ್. ಓಕೆ, ಇವತ್ತು ತುಂಬಾ ಖುಷಿ ಆಗುತ್ತೆ. ಈ ಟೆಕ್ನಾಲಜಿನಲ್ಲಿ ಈ ತರದವರು ತುಂಬಾ ಜನ ಇದ್ದಾರೆ. ಅಂತ ಪ್ರಾಣಿಗಳನ್ನ ಪ್ರೀತಿ ಮಾಡಿ ಪ್ರೀತಿಯಿಂದ ಲವ್ ಬರ್ಡ್ಸ್ ಆಗಿ ಬದುಕಿರೋರು ಇದ್ದಾರೆ. ಇವತ್ತು ಅಂಥವ್ರದ್ದು ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ಇಲ್ಲೇ ತುಂಬಾ ಟೈಮ್ ಬಂದಾಗ ನೋಡ್ತೀರಾ. ಓಕೆ, ಸಾಧ್ಯನೇ ಇಲ್ಲ ಈ ವ್ಯಕ್ತಿ ಜೊತೆ ಬದುಕಕ್ಕಾಗತ್ತೆ, ಇಂಥ ವ್ಯಕ್ತಿ ಜೊತೆ ಸಾಧ್ಯನೇ ಇಲ್ಲ ಅಂತ ಇರೋರು ಸಹಿತ ಡಿಕ್ಲೇರ್ ಮಾಡಿ ಆ ವ್ಯಕ್ತಿನೂ ಸಹ ಮನುಷ್ಯ, ಆ ವ್ಯಕ್ತಿನೂ ಸಹ ನಾನು ಬದುಕಬಲ್ಲೆ ಅಂತ ತೋರಿಸಿರೋರು ಇದ್ದಾರೆ. ಈ ಜ್ಞಾನ ಪಡ್ಕೊಂಡು ಟ್ರಾನ್ಸ್ಫಾರ್ಮೇಶನ್ ಆಗಿರೋರು ಅವರು ಇದಕ್ಕೆ ಇನ್ಸ್ಪಿರೇಷನ್. ಓಕೆ, ಆ ಥರದವರು ಸಾಕಷ್ಟು ಜನ ಇದ್ದಾರೆ. ಈ ಹಾಲಲ್ಲೂ ಇದ್ದೀರಾ, ಹೇಗೆ ಹೇಳಕ್ಕಾಗಲ್ಲ, ತುಂಬಾ ಜನ ಇದ್ದೀರಾ. ಅವೆಲ್ಲ ಇನ್ಸ್ಪಿರೇಷನ್ ಸಾಕಷ್ಟಿದೆ. ಓಕೆ, ಕೆಲವರು ಆನ್ಲೈನ್ ಅಲ್ಲಿ ಇದ್ದಾರೆ, ಕೆಲವರು ಯಾವ್ಯಾವ ತರ ಚಾಲೆಂಜಸ್ ಅಂದ್ರೆ, ನನ್ನ ಟ್ರಾನ್ಸ್ಫಾರ್ಮೇಶನ್ ಆಗಿ ಆ ವ್ಯಕ್ತಿನಲ್ಲೂ ಟ್ರಾನ್ಸ್ಫಾರ್ಮೇಶನ್ ಕಾಸ್ ಮಾಡಿರು. ಈ ವ್ಯಕ್ತಿ ಸಾಧ್ಯನೇ ಇಲ್ಲ ಹಿಂಗ್ ಬದುಕಕ್ಕೆ, ಅಂತರ್ನು ಸಹಿತ ಇವ್ರ ಹೆಂಗ್ ಚೇಂಜ್ ಆದ್ರು ಅನ್ನೋ ಮಿರಾಕಲ್ಗಳಾಗಿರೋದಿದೆ. ಅದು ನನ್ಕೊಳಗಡೆ ಇದೆ. ನಾನು ಡಿಸೈಡ್ ಮಾಡ್ಬೇಕಷ್ಟೇ. ಇದು ಈಗ ನನ್ನ ನೆಪ ಆಗಿದೆ, ಆದ್ರೆ ಇವೆಲ್ಲವೂ ಸಹಿತ ನೆಪಗಳೇ. ಆದ್ರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ನಾನು ಜ್ಞಾನ ಪಡ್ಕೊಂಡು ನಾನು ಕಲಿಕೆಗೆ ಅಳವಡಿಕೆ ನಿಂತ್ರೆ ಇವೆಲ್ಲದೂ ಸಹಿತ ಶಿಫ್ಟ್ ಮಾಡ್ಕೊಳ್ಳೋ ಪವರ್ ನನಗೂ ಇದೆ. ಅದಕ್ಕೆ ಈ ಎಲ್ಲ ಎಜುಕೇಶನ್ ಬೇಕಾಗಿದೆ. ನೆಕ್ಸ್ಟ್, ಜನ ಇಷ್ಟು ಮೂಕರಾಗದೇ ಇದ್ದಿದ್ರೆ, ಎಲ್ಲರೂ ಮೂಕರಾಗ್ಬಿಟ್ಟಿದ್ದಾರೆ ಅಂತ ಜನಗಳನ್ನ ನಾನು ಅವ್ರೇನು ಕೇಳಿಸ್ಕೊಳ್ತಿಲ್ಲ ಅಂತ ನಾನು ದೂರ್ತಾ ಇರ್ತೀನಿ. ನೆಕ್ಸ್ಟ್, ನನ್ನ ಹೆಂಡತಿ ಮಕ್ಕಳು ಇಷ್ಟೊಂದು ದುಂದುವೆಚ್ಚ ಮಾಡದೇ ಇದ್ದಿದ್ರೆ ಏನ್ ಮಾಡ್ತಿರೋ, ತಂದು ಹಾಕಿದೆಲ್ಲ ಖರ್ಚು ಮಾಡ್ತಾವ್ರೆ. ಓಕೆ, ನಾನು ಎಷ್ಟು ಖರ್ಚು ಮಾಡ್ತಾರೋ ಅದ್ರ 100% ಸಂಪಾದಿಸ್ತೀನಿ ಅಂತ ಡಿಕ್ಲರೇಷನ್ ನಾನು ಮಾಡಿದೀನಾ? ನೋಡ್ಕೊಂಡು ಖರ್ಚು ಮಾಡು. ಎಣ್ಣೆ ಜಾಸ್ತಿ ಹಾಕಿದ್ರು, ಅಷ್ಟೊಂದು ಎಣ್ಣೆನಾ? ಆಮೇಲೆ ಹೇಳೋದು, ಏನ್ ಅನ್ಕೊಂಡಿದ್ಯಾ ನೀನು ದುಡಿದ್ರೆ ಗೊತ್ತಾಗ್ತಿತ್ತು. ಆ ದುಂದು ವೆಚ್ಚ ಅನ್ನೋ ವಿಷಯದಲ್ಲಿ ಎಷ್ಟು ಜನ ನೆಮ್ಮದಿ ಹಾಳು ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ. ದುಂದು ವೆಚ್ಚ ಕಡೆಯಿಂದ ಆ ಪ್ರಾಣಿ ಬಂದಿರದೆ ದುಂದು ವೆಚ್ಚ ಮಾಡಕ್ಕೆ ನೀವೊಂದು ಸಹಿಸ್ಕೊಳಕ್ಕಾಗಲ್ಲ. ಆಗದಲ್ಲೇ BP ಜಾಸ್ತಿ ಆಗಿ, ಶುಗರ್ ಜಾಸ್ತಿ ಆಗಿ, ಅದಕ್ಕೆ ಬೇರೆ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀವಿ. ಎಸ್ ಆರ್ ನೋ? ಹಾ, ನೀವು ಅವ್ರನ್ನ ಒಪ್ಕೊಳಕ್ ಆಗದಲ್ಲೇ ಅವ್ರು ಯಾವತ್ತೂ ಚೇಂಜ್ ಆಗಲ್ಲ. ನಾನು ಕೇಳೋದು ಬಿಡಲ್ಲ. ಅದಕ್ಕೆ ನನಗೆ ಟೆನ್ಷನ್ ಆಗಿದೆ. ನೆಕ್ಸ್ಟ್, ನನ್ನ ಬಗ್ಗೆ ನನಗೆ ವಿಶ್ವಾಸ ಇರ್ತಿದ್ರೆ, ನನ್ನ ಮೇಲೆ ನನಗೆ ವಿಶ್ವಾಸನೇ ಇಲ್ಲ. ನೆಕ್ಸ್ಟ್, ಅದೃಷ್ಟ ನನ್ನ ವಿರುದ್ಧ ಇಲ್ಲ ಇದ್ದಿದ್ರೆ ಏನ್ ಮಾಡಿದ್ರು ನನಗೆ ಅದೃಷ್ಟ ಕೈ ಹಿಡಿತಾ ಇಲ್ಲ. ಅದೃಷ್ಟದ ರೇಖೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಒಂದೇ ಒಂದು ಪ್ರಶ್ನೆ, ಅದೃಷ್ಟ ಅಂತ ಹೇಳ್ತಿರಲ್ಲ ಎಲ್ಲರೂ, ರನ್ನಿಂಗ್ ರೇಸ್ ಮಾಡೋರು ಗೊತ್ತಾ ಎಲ್ರಿಗೂ? ಹಲೋ, ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದಾರೆ ಗೊತ್ತಾ? ಮಾಡಿದಾರ ಇಲ್ವಾ? ಹೆಂಗ್ ಮಾಡಿದ್ರು ಅವರು? ಸೆಕೆಂಡ್ ಬಂದವನಿಗಿಂತ ಫಸ್ಟ್ ಬಂದಿರೋನು ಎಷ್ಟು ಗಂಟೆ ಮುಂದೆ ಬಂದಿರ್ತಾನೆ? ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಎಸ್ ಆರ್ ನೋ? ಹಂಗಾರೆ ಅವನು ಭಯಂಕರ ಅದೃಷ್ಟವಂತ ಅಲ್ವಾ? ಹಲೋ ಹಲೋ, ಹಂಗಾರೆ ಹೇಳಿ, ಹಂಗಾರೆ ಎಂತ ಅದೃಷ್ಟ ಸರ್ ಅವ್ನು ಫಸ್ಟ್ ಬಂದ್ಬಿಟ್ಟ? ಹಂಗಾರೆ ಇದಕ್ಕೇನಂತೀರಿ? ನಾನು ಹೇಳಿದ್ದೀನಿ ಇಲ್ವಾ ನನಗೆ ಅದೃಷ್ಟ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ. ನಾನು ಒಂದೇ ಒಂದು ನಿಮಿಷ ಲೇಟ್ ಆಗಿ ಹುಟ್ಟಿದಿದ್ರೆ ಅಂಬಾನಿ ಮಗನಾಗಿ ಹುಟ್ಬಿಡ್ತಿದ್ದೆ. ಅವಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದೆ ನಾನು. ಜಸ್ಟ್ ಮಿಸ್. ಅಮ್ಮ, ಇನ್ನೊಂದು ಸ್ವಲ್ಪ ತಡ್ಕೊಳಕ್ಕಾಗಿಲ್ವಾ ನೀನು? ಟೈಮ್ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ ಅಂತಾನೆ ಕೂತಿದ್ದೀನಿ ನಾನು. ಹಾಗಿದ್ರೆ ಎಷ್ಟೊಂದು ಜನ ಫಿಸಿಕಲಿ ಎಷ್ಟೊಂದು ಎಫರ್ಟ್ ಹಾಕಿ ಮೇಲೆ ಬಂದಿರೋರಿಗೆ ಮರ್ಯಾದೆ ಇಲ್ವಾ? ನಂದು ಅದೇ ಪ್ರಶ್ನೆ. ಸ್ವಿಮ್ಮಿಂಗ್ ಚಾಂಪಿಯನ್ಸು, ಕ್ರಿಕೆಟ್ ಚಾಂಪಿಯನ್ಸು, ವಿರಾಟ್ ಕೊಹ್ಲಿ ಅಂತ ಲಕ್ಕಿ ನನ್ನ ಮಗ. ಅವನು ಅನುಷಾ ಸಿಕ್ಬಿಟ್ಲು. ಸಚಿನ್ ತೆಂಡೂಲ್ಕರ್ ಭಯಂಕರ ಲಕ್ಕಿ ಅಲ್ಲ? ನಂಗೆ ಅವ್ನ ಬಾಲ್ ಹೆಂಗ್ ಬರುತ್ತೆ ಅಂದ್ರೆ ಬರೀ 6 ಹೊಡೆಯೋ ಬಾಲೇ ಬರ್ತಾವ ಅವನಿಗೆ. ನನಗೆ ಬರೀ ಕಷ್ಟ ಬಾಲಿಗೆ ಬರ್ತದ. ಧೋನಿ ಎಂತ ಲಕ್ಕಿ ಅಲ್ಲ? ಯೋಚನೆ ಮಾಡಿ. ಯೋಚನೆ ಮಾಡ್ಬೇಕಾ ಬೇಡ? ಇವೆಲ್ಲ ಮಾಡ್ಬೇಕಾ? ಮಾಡ್ತಿದ್ದೀನಾ? ಮಾಡಿದ್ದೀನಾ? ಈಗ ಮಾಡಬಹುದಾ? ಚಾಯ್ಸ್ ಇಸ್ ಯುವರ್ಸ್.
ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇವೆರಡು ಒಂದೇನೆ. ನಕ್ಷತ್ರನೇ ಸರಿ ಇಲ್ಲ ಸರ್, ನನ್ನ ಪ್ರಾಬ್ಲಮ್ ಅದೇ. ಏನು ನಡೆಯಬೇಕು ಅದು ನಡೆದೇ ತೀರುತ್ತದೆ ಎಂಬುದು ಸತ್ಯ ಅಲ್ಲದೆ ಆಗಿದ್ದಿದ್ರೆ ಅದು ಏನ್ ನಡಿಬೇಕು ಅದು ನಡೆಯುತ್ತಿರುತ್ತೆ. ನಮ್ಮಲ್ಲಿ ಇದ್ದಾರೆ ತುಂಬಾ ಜನ, ಏನ್ ನಡಿಬೇಕು ನಡೀತಾ ಇದೆ. ಈ ರಾಂಗ್ ಫಾರ್ಮುಲಾ ಅಪ್ಲೈ ಅಂತೀನಿ ಇದಕ್ಕೆ. ನಮ್ಮ 4 ಸ್ಪಿರಿಚುವಲ್ ಲಾನಲ್ಲಿ ಬರುತ್ತೆ ಒಂದು, ಏನ್ ನಡಿಬೇಕು ಅದು ನಡೆಯುತ್ತೆ. ಹಂಗೆ ಸರ್ ಒಪ್ಕೊಂಡಿದ್ದೀನಿ. ನನಗೆ ನನ್ನ ಹೆಂಡತಿ ನಾನು ಏನ್ ಮಾಡಿದೆ ಕರೆಕ್ಟ್ ಆಗಿದೆ, ನಾನು ಹಿಂಗೆ ಅವ್ರಿಗೆ ಹೋಗಿ ಹೇಳೋದು ಏನ್ ನಡಿಬೇಕು ನಡೀತೈತೆ ಒಪ್ಕೋ. ನಮ್ಮ ಹತ್ರ ಕೆಲವೊಂದು ಸ್ಪೆಷಲ್ ಕ್ವಾಲಿಟೀಸ್ ಇದಾವೆ, 1 to 1 ಬಂದಿರೋ. ಇಲ್ಲ ಸರ್ ಏನೋ ನಡಿಬೇಕು ಅಂತಿತ್ತು, ಅದಕ್ಕೆ ನನಗೆ ಅವ್ರಿಗೂ ಲವ್ ಶಾಟ್ ಆಯ್ತು. ಅದು ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ನಾನೇನ್ ಮಾಡೋಕ್ಕಾಗತ್ತೆ. ಅದಕ್ಕೆ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋದು, ರಾಧಾಕೃಷ್ಣ ಇಲ್ವಾ? ಅಲ್ಲ ಸ್ವಾಮಿ, ರಾಧಾಕೃಷ್ಣ ಕ್ಲಿಯರ್ ಆಗಿ ಗೊತ್ತಿತ್ತು ಅವ್ರ ಲವರ್ಸ್ ಅಂತ, ಹೆಂಡತಿಗೂ ರಾಧನ ಗಂಡಂಗೂ. ಅಯ್ಯಾನ್ ಅಂತ ಗೊತ್ತಾ ಗಂಡನ ಹೆಸರು? ಅವನಿಗೂ ಗೊತ್ತಿತ್ತು. ನಿನಗೆ ಆ ದಮ್ ಇದೆಯಾ? ನಿನ್ನ ಹೆಂಡತಿಗೆ ಹೇಳೋಷ್ಟು ದಮ್ಮು? ಅವ್ರಿಗೆ ದಮ್ ಇದೆಯಾ ಗಂಡನಿಗೆ ಹೇಳೋಷ್ಟು ದಮ್ಮು? ಇಲ್ಲ, ಅದು ಬೇರೆ. ಅಲ್ಲಿ ಮಾತ್ರ ಹೇಳೋದು ಏನಾಗಬೇಕು ಅದಾಗುತ್ತೆ. ಮೋಸ್ಟ್ಲಿ ನಂದು ನಿಂತು ಯಾವುದೋ ಜನ್ಮದ್ದು, ಅದಕ್ಕೆ ನಾವು ಈ ಜನ್ಮದಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ, ಕೃಷ್ಣನ್ ಕತೆಗೆ ಅಲ್ಲೇ ಹೇಳ್ಬೇಡ, ಕೃಷ್ಣನ್ ಕತೆ ಫಸ್ಟ್ ನೀನು ಹೆಬ್ಬೆಟ್ಟಲ್ಲಿ 7 ದಿನ ಹೆತ್ಕ. ನೀನು ಹೆಬ್ಬೆಟ್ಟಲ್ಲಿ ಬೆಟ್ಟ ಎತ್ತದ, ನಿನಗೆ ನೀನು ಹೆಂಡತಿ ಎತ್ಕೊಳಕ್ಕಾಗಿಲ್ಲ, ನಿನ್ನ ಮಕ್ಕಳು ಎತ್ಕೊಳಕ್ಕಾಗಿಲ್ಲ. ಆದ್ರೆ ನಾನು ಮಾತ್ರ ಹೇಳ್ತೀನಿ, ನಮ್ದು ಲವ್ ಕೃಷ್ಣ ರಾಧಾ ಥರ ಏನಾಗಬೇಕು ಅದು ಆಗುತ್ತೆ. ಅದಕ್ಕೆ ಇದಾಗ್ತಿದೆ, ನನಗೆ ಬೇಕಾದಂಗೆ ತಗೊಳ್ತೀನಿ ನಾನೆಲ್ಲ. ಇದೇ ಪ್ರಾಬ್ಲಮ್ ನಂದು. ನೆಕ್ಸ್ಟ್, ನಾನು ಇಷ್ಟೊಂದು ಕಠಿಣ ಶ್ರಮ ಪಡಬೇಕಾಗಿಲ್ಲದಿದ್ರೆ ಎಲ್ಲ ಈಸಿಯಾಗಿ ಆಗ್ಬಿಡ್ಬೇಕು, ಎಫರ್ಟ್ ಹಾಕ್ಬಾರ್ದಿತ್ತು. ನಾನು ನನ್ನ ಹಣವನ್ನು ಕಳೆದುಕೊಳ್ಳದಿದ್ರೆ ಆಹಾಹಾ, ಇವೆಲ್ಲವೂ ನನಗೆ ಮತ್ತೆ ರಿಮೈಂಡ್ ಆಗ್ತದವು. ಇವೆಲ್ಲವೂ ನನ್ನ ಲಿಸ್ಟಲ್ಲಿ ಬಂದಿರೋ ಇವೆಲ್ಲವೂ. ಈಗ ಈ ಡೈಲಾಗ್ಗಳು ಎಷ್ಟು ಸಲ ಹೇಳ್ಬೋಯ್ತು ನಾನು ಅಂತ. ಯಾಕೆಂದ್ರೆ ಈಗ ಈ ಡೈಲಾಗಲ್ಲಿ ಹೇಳಿದ್ರೆ ನಾನು ಕಳ್ಕೊಂಡಿರೋದು ಬೇಡ ಇವಾಗೆಲ್ಲ. ಓಕೆ, ಅವನೆಲ್ಲ ಸ್ಟೇಜ್ ಬಂದಾಗ ಹೇಳೋಣ. ಓಕೆ, ಎಷ್ಟೋ ಜನ ನನಗೆ ಕಳ್ಕೊಂಡೆ ಅಂತಾನೆ ಲೈಫ್ ಲಾಂಗ್ ಕಳೆದೇ ಹೋಗ್ಬಿಟ್ಟಿದೆ ಲೈಫ್. 2 ಲಕ್ಷ ಮೋಸ ಮಾಡಿಲ್ಲ ಅಂದಿದ್ರೆ ಸ್ವಾಮಿ, ಹಂಗಂದು ನೀವು ಆಲ್ರೆಡಿ 10 ಲಕ್ಷ ಸಂಪಾದನೆ ಮಾಡೋದನ್ನ ಬಿಟ್ಟೇ ಬಿಟ್ಟಿದ್ದೀರಿ. ನಿಮಗಿರೋ ಪವರ್ಲಿ 10 ಲಕ್ಷ ಎಲ್ಲ ಕೋಟಿ ಇಲ್ಲ. ಅವ್ನು 1 ಲಕ್ಷ ಕಳೆದಿರ್ಬೋದು, 10 ಲಕ್ಷ ಕಳೆದಿರ್ಬೋದು, ಕೋಟಿ ಮಾಡೋ ಪವರ್ ಇದೆ. ಅದು ಬೇಕಾಗಿಲ್ಲ ನನಗೆ. ಕಳೆದೋಗ್ಬಿಟ್ಟೆ, ಮೋಸ ಹೋಗ್ಬಿಟ್ಟೆ ಹಂಗನ್ಕಂತಾನೆ ಜೀವನ ತಳ್ತಾ ಇದ್ದೀನಲ್ಲ. ನೆಕ್ಸ್ಟ್, ಬೇರೊಂದು ಪರಿಸರದಲ್ಲಿ ನಾನು ಬದುಕಿದ್ರೆ, ಈ ಪರಿಸರನೇ ಸರಿ ಇಲ್ಲ ಸರ್, ಯಾರೂ ಸರಿ ಇಲ್ಲ, ಎಲ್ಲಾ 420ಗಳೇ. ನಮ್ಮ ಹಳ್ಳಿ ಕಡೆಗಳನ್ನು ಹೇಳ್ತಾರೆ ಡೈಲಾಗ್, ನಮ್ಮೂರಂತ ಕೆಟ್ಟೂರು. ಕೇಳಿದೀವ ಡೈಲಾಗ ಸರ್? ನಮ್ಮೂರಂತ ಹೊಲಸೂರು ಯಾವುದಿಲ್ಲ ಸರ್. ಎಲ್ಲಾ ಮನೆಗೆ ಹೋಗಿ ಕೇಳಿ ಅದೇ ಡೈಲಾಗ್ ಹೊಡಿಯೋದು. ಹಂಗಾರೆ ಎಲ್ಲರೂ ಇದೇ ಡೈಲಾಗ್ ಹೊಡಿತಾರಲ್ಲ. ಹಾಗಾದ್ರೆ ಎಲ್ಲಾ ಊರಲ್ಲೂ ಎಲ್ಲಾ ಮನೆಯಲ್ಲೂ ಹಂಗೇನೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಅವನು 90 ಹೊಡಿತಿರ್ತಾನೆ, ಅವನು ಹೇಳ್ತಾನೆ ಎಲ್ಲ ಬಾಟ್ಲು ಹೊಡೆದ್ಬಿಟ್ಟು ಹಾಳಾಗ್ತಾವ್ರು ಸರ್ ಅಂತ. ಹೊಲಸೆದ್ದು ಬಿಟ್ಟಿದೆ. ನಾನ್ ಮಾತ್ರ ನನಗೆ ಕೇಳಿದ್ರೆ ಇಲ್ಲ, ನನಗೆ ಬೇಕಾದಾಗ ಅಷ್ಟೇ ಹೊಡಿತೀನಿ. ನನ್ನ ಪರಿಸರ ಸರಿ ಇಲ್ಲ, ಈ ಪರಿಸರ ಸರಿ ಇಲ್ಲ, ಪರಿಸರನ ನಾನು ದೂರ್ಕೊಂತ ಕೂತಿದ್ದೀನಿ. ಹಲೋ, ಇದು ಯಾರ್ದೋ ಕತೆ ಕೇಳ್ದಂಗೈತಲ್ಲ? ಚೆನ್ನಾಗಿದೆಯಲ್ಲ ಕತೆ? ಬೇರೆಯವ್ರ ಕತೆ ಚೆನ್ನಾಗಿದ್ಯಾ ಸಾಹೇಬ್ರೆ? ಇಲ್ಲೇ ನೋಡಿ. ಓಕೆ, ಯಾರೆಲ್ಲ ರಿಪೀಟರ್ಸ್ ಇದ್ದೀರಾ ಚೆಕ್ ಮಾಡ್ತಾ ಬನ್ನಿ. 1 ವಾರ ಆದ್ಮೇಲೂ ಸಹಿತ ಮತ್ತೆ ಯಾವ್ಯಾವುದು ನನಗೆ ನೆಪಗಳು ಬರ್ತಾ ಇದೆ ಅದನ್ನ ನೀವು ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ ಆ ಪ್ರೋಸೆಸ್ನ ಮತ್ತೆ ರಿಪೀಟ್ ಮಾಡ್ತೀರಾ. ಕ್ಲೀನಾಗೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ರಿಪೀಟ್ ಬರ್ತಾ ಇರುತ್ತೆ ನಮಗೆ. ಇಲ್ಲೇ ಈ ಕಡೆ ಇಲ್ಲಿ ನೋಡ್ಬೋದು. ಈ ಜೂಮ್ನರ್ನ ಗೊತ್ತಾಗಲ್ಲ ಅವ್ರು ಏನ್ ಮಾಡ್ತಾವ್ರೆ ಅಂತ. ನಿಮಗೆ ಈಗ ಸೆಷನ್ ಝೂಮಲ್ಲೇ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಇಲ್ಲಿ ಇದ್ರೆ ನೀವು ಕಾಣ್ತಿರೋ ಅಂತ ಕರೆಸಿರೋದು. ಓಕೆ, ಇವೆಲ್ಲ ನೆಕ್ಸ್ಟ್ ಪಾಲ್ಗೆ ಕಳೆದೋದ ದಿನಗಳು ಇಲ್ಲದೆ ಇದ್ದಿದ್ರೆ, ಕಳೆದೋಗಿರೋ ದಿನಗಳಿದೆ ಒಂದೇ ಕೊರ್ಕೊಂತ ಕೂತಿದ್ದೀನಿ ನಾನು. ಆ ದಿನಗಳು ಅದಿಲ್ಲ ನನಗೆ ಇವಾಗ. ನೆಕ್ಸ್ಟ್, ನಾನು ನನ್ನದೇ ಆದ ಬಿಸ್ನೆಸ್ ಹೊಂದಿದ್ರೆ, ನನ್ನದೇ ಆದ ಬಿಸ್ನೆಸ್ ಇಲ್ಲ,
ನಾನು ಜಾಬಲ್ಲಿ ಇದ್ದೀನಿ, ನನಗೆ ಬಾಸ್ ಸರಿ ಇಲ್ಲ, ಬಾಸ್ ಪ್ರಾಬ್ಲಮ್, ಮಾರ್ಕೆಟ್ ಪ್ರಾಬ್ಲಮ್, ಕೆಲಸ ಸರಿ ಇಲ್ಲ, ಏನೋ ರಿಸೆಷನ್. ಹಂಗಾರೆ ಈ ಬಿಗ್ ಬಿಸ್ನೆಸ್ ಪೀಪಲ್ಗಳೆಲ್ಲ ಹಂಗೆ ಜಾಬೇ ಮಾಡ್ಕೊಂಡು ಕೂತಿದ್ರೆ ಅವ್ರುಗಳದ್ದು ಅಷ್ಟೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಯಾಕೆ ಕಂಪೇರ್ ಮಾಡ್ಕೋಬಾರ್ದು? ಅದಕ್ಕೆ ನಾನು ಆ ಇನ್ಸ್ಪೈರ್ ಯಾಕೆ ತಗೋಬಾರ್ದು ಅದನ್ನ? ನೆಕ್ಸ್ಟ್, ಇತರರು ನನ್ನ ಮಾತನ್ನು ಕೇಳೋದಾದ್ರೆ, ನನ್ನ ಮಾತನ್ನು ಯಾರು ಕೇಳಲ್ಲ, ಇದೊಂದು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇಷ್ಟು ಲಿಸ್ಟ್ ಇದೆ. ಕಣ್ಮುಚ್ಚಿ ಅಲ್ಲ, ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಓಕೆ, ಎಲ್ಲರೂ ಸಹಿತ ಈ ಪ್ರೋಸೆಸ್ ಮಾಡಿ. ಇವಾಗ ಏನೇನು ಹೇಳ್ತಾ ಹೋಗ್ತೀನಿ ಒಂದೊಂದನ್ನು ಮಾಡ್ತಾ ಬನ್ನಿ. ಆನ್ಲೈನ್ ಅಲ್ಲಿ ಇರೋರು, ಕ್ಯಾಮ್ರಾ ಆಫ್ ಮಾಡಿರೋರು ಗೊತ್ತಾಗ್ತಿಲ್ಲ ನೀವೇನ್ ಮಾಡ್ತಿದ್ದೀರಾ, ಬಟ್ ಕಂಪ್ಲೀಟ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಕಣ್ಮುಚ್ಚಿ ಅಲ್ಲ, ಇವಾಗ ನೀವು ಚೆಕ್ ಮಾಡಿ, ಲಿಸ್ಟ್ ಮಾಡಿ. ನಿಮ್ದು ಯಾವ್ದಿದೆ ಇದರಲ್ಲಿ? ನೀವು ಯಾವ ಯಾವ ನೆಪಗಳನ್ನ ಹೇಳ್ತಾ ಇದ್ದೀರಾ? ಇಷ್ಟು ನೆಪಗಳು, ಇಷ್ಟು ದಿನ ನೀವು ಕಾರಣ ಅಂತ ಅಂದಿದ್ರಿ, ಇವಾಗ ಅದು ನನಗೆ ನೆಪ ಅಂತ ಅನಿಸ್ತಿದೆ. ಇನ್ನು ಮುಂದೆ ನಾನು ಲೈಫಲ್ಲಿ ಯಾವುದೇ ಕಾರಣಕ್ಕೂ ಈ ನೆಪನ ಹೇಳಲ್ಲ. ಅದನ್ನ ನೀವು ಮನಸ್ಸಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿ, ಎಲ್ಲ ಬರಿಬೇಕು. ನೆಕ್ಸ್ಟು ನಿಮ್ಮ ನೋಟ್ ಬುಕ್ಕಲ್ಲಿ ರಿಪೀಟರ್ಸ್ಗೆ ಯಾವ್ಯಾವುದು ಮತ್ತೆ ರಿಪೀಟ್ ಆಗ್ತಾ ಇದೆ ಅದನ್ನ ಚೆಕ್ ಮಾಡ್ತಾ ಬನ್ನಿ. ಎವ್ರಿ ಡೇ ಚೆಕ್ ಮಾಡ್ಕೊಳ್ತಾ ಇರ್ಬೇಕಿದಲ್ಲ. ಇವಾಗ ನಿಮಗೆ ಯಾವ ನೆಪ ಅಂತ ಹೇಳಿದಿರಿ ಇಲ್ಲಿ ಗಂಟ? ಆಂಡ್ರೈಸ್ ಮಾಡಿ. ಎಷ್ಟು ಜನಕ್ಕೆ ಗೊತ್ತಾಯ್ತು ನನಗೆ ನೆಪಗಳು ಹೇಳ್ತಾ ಇದ್ದೀನಿ ನಾನು ಅಂತ? ಯಾವ್ಯಾವುದು ಅಂತ ಗೊತ್ತಾಯ್ತು? ಆಂಡ್ರೈಸ್ ಮಾಡಿ, ಕಣ್ಣು ಮುಚ್ಕೊಂಡಿರಿ. ಯಾವ್ಯಾವುದು ನಿಮ್ಮ ನಿಮ್ಮ ಸಕ್ಸಸ್ಸಿಗೆ, ನೀವು ಆಲ್ರೆಡಿ ಕೆಲವೊಂದು ಸಕ್ಸಸ್ ಆಗಿರುತ್ತೆ, ಇನ್ನು ನೆಕ್ಸ್ಟ್ ಸಕ್ಸಸ್ಸಿಗೆ ಹೋಗೋದಕ್ಕೆ ಕೆಲವೊಂದು ನೆಪ ಹೇಳ್ತಿರ್ತೀರಾ. ಇದ್ರ ಜೊತೆ ಕಂಪೇರ್ ಮಾಡಿಕೊಂಡು ಚೆಕ್ ಮಾಡಿ. ಓಕೆ, ಕಣ್ಣು ಮುಚ್ಕೊಳ್ಳಿ, ಕೈ ಕೆಳಬಿಡಿ. ಅದನ್ನ ಇವಾಗ ಲಿಸ್ಟ್ ಮಾಡಿ, ಕೈ ಬಿಡಿ. ಅದನ್ನ ಈಗ ಒಂದೇ ಒಂದು ವರ್ಡ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಒಂದೇ ವರ್ಡ್, ಒಂದೇ ಸೆಂಟೆನ್ಸ್. ಯಾವುದದು? ಓಕೆ, ನಿಧಾನ ಕಂಡುಬಿಡಿ. ಅದನ್ನ ಬರೀರಿ. ಇವಾಗ ಒಂದು ಹೊಸ ಪೇಜ್ ಓಪನ್ ಮಾಡಿ, ಹೊಸ ಪೇಜ್ ಓಪನ್ ಮಾಡಿ, ಬರ್ದ್ಬಿಡಿ. ಅದನ್ನ ಆ ಶೀಟ್ನ ಹೊರಗಡೆ ಅರಿಯೋಗಿರ್ಬೇಕು, ಸಪ್ರೇಟ್ ಶೀಟ್. ಚಿಕ್ಕದಾಗಿ ಬರೀರಿ, ಚಿಕ್ಕದಾಗಿ, ಫುಲ್ ಶೀಟ್ ಅಲ್ಲ, ತುಂಬಾ ಚಿಕ್ಕದು. ಒಂದು ಸೆಂಟೆನ್ಸ್ ಅಷ್ಟೇ, ಅರ್ಧ ಶೀಟ್ ತಗೊಳ್ಳಿ. ಒಂದು ನೋಟ್ ಪ್ಯಾಡ್ ಕೊಡ ಮೇಲೆ, ಚಿಕ್ಕದು, ಇದರಲ್ಲಿ ಕಾಲ್ಭಾಗ. ಒಂದೇ ಒಂದು ಸೆಂಟೆನ್ಸ್ ಅಥವಾ ಎರಡು ಸೆಂಟೆನ್ಸ್ ಅಷ್ಟೇ ಕಟ್ ಮಾಡಬೇಕು. ಕೆಳಗಡೆಯಿಂದ ಬರೀರಿ. ಓಕೆ, ಎಲ್ಲರೂ ಸಹಿತ ಅದನ್ನ ನೋಟ್ ಬುಕ್ ಅಲ್ಲಿ ಬರಿತಾ ಬನ್ನಿ ಸಪ್ರೇಟ್ ಆಗಿ. ಎಲ್ಲ ನಿಮ್ ಲಿಸ್ಟ್ ಮಾಡ್ತಾ ಬನ್ನಿ. ಕೆಳಗಡೆ ಬರೀರಿ, ಅರಿಯೋಕೆ ಈಸಿ ಆಗ್ಲಿ. ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರ್ಬೋದು, 1 2 3 4 ಇರ್ಬೋದು. ಇಂಪಾರ್ಟೆಂಟ್ ಒಂದೊಂದು ವರ್ಡ್ ಅಲ್ಲಿ ಬರಿತಾ ಬನ್ನಿ. ಕೊಡಿ, ಈ ತರ ತೋರಿಸಿ. ಓಕೆ, ಈ ತರ ಫೋಲ್ಡ್ ಮಾಡ್ಕೊಳ್ಳಿ, ಈ ತರ ಕಟ್ ಮಾಡಿ, ಈ ತರ ಕಟ್ ಮಾಡಂಗಿರ್ಲಿ. ಇಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಹಾ, ಈ ತರ ಚಿಕ್ಕದಾಗ, ಇದಕ್ಕಿಂತ ಚಿಕ್ಕದಾದ್ರೂ ಓಕೆ. ಯಾರಿಗೆ ಬರೆಯಕ್ ಬರೋದಿಲ್ಲ? 3-4 ಬರೀರಿ, ಚಿಕ್ಕದಾಗ ಬರೀರಿ ಅಷ್ಟರಲ್ಲೇ. ಯಾವ್ಯಾವ ನೆಪ ಹೇಳಿದ್ದೀರಾ? 2 3 ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೆಪ ನನಗೆ ನನ್ನ ಯಶಸ್ಸಿಗೆ ತೊಂದರೆ ಆಗಿದೆ. ಆನ್ಲೈನ್ ಅಲ್ಲಿ ಇರೋರು, ರೆಕಾರ್ಡಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾ ಇರೋರು, ನೀವು ಈ ಎಕ್ಸರ್ಸೈಸ್ ನ ಮಾಡಬೇಕು. ಇಲ್ಲೇನ್ ನಡೆಯುತ್ತೆ ಅದನ್ನ ನೀವು ಮಾಡಬೇಕು. ಅಲ್ಲೇ ಕತ್ಕೊಳ್ಳಿ, ನೋಟ್ ಪ್ಯಾಡ್ ತಗೊಳ್ಳಿ, ಬರೀರಿ. ಎಲ್ಲದೂ ಬರ್ದು ಬಿಡಿ. ಕತೆ ಬೇಡ, ಸ್ಟೋರಿ ಬೇಡ, ಜಸ್ಟ್ ಶಾರ್ಟ್ ಒಂದು ಸೆಂಟೆನ್ಸ್. ನಾನು ಈ ನೆಪ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಆ ನೆಪ ಹೇಳೋದಿಲ್ಲ, ನೆಪ ಅಂತ ಅಷ್ಟೇ ಬರೀರಿ. ಯಾವುದನ್ನು ಹೇಳ್ತಾ ಇದ್ದೀನಿ?
ಬರ್ದಾಯ್ತಾ? ಓಕೆ, ಈಗ ಅದನ್ನ ಕ್ಲೀನಾಗಿ ಕಟ್ ಮಾಡಿ, ರಬ್ ಮಾಡಿ, ಸ್ಕ್ರಾಚ್ ಮಾಡಿ. ಅರಿಬೇಡಿ, ಹಂಗೆ ಫಸ್ಟ್ ರಬ್ ಮಾಡಿ, ಅದನ್ನು ಫಸ್ಟ್ ಸ್ಕ್ರಾಚ್ ಮಾಡಿ. ಆ ನೆಪನ ಇನ್ನು ಮುಂದೆ ನಾನು ಹೇಳೋದಿಲ್ಲ ಅಂತ ನೀವು ಸ್ಕ್ರಾಚ್ ಮಾಡ್ತಿರ್ಬೇಕಾದ್ರೆ ಫೀಲ್ ಮಾಡಿ, ಸಂಕಲ್ಪ ಮಾಡಿ, ನಾನು ಇನ್ನು ಮುಂದೆ ಈ ನೆಪಗಳನ್ನ ನಾನು ಹೇಳೋದಿಲ್ಲ. ಫಸ್ಟ್ ನಾನು ಏನು ಮಾಡ್ತಿದ್ದೀನಿ ಗೊತ್ತಾಗಬೇಕು ನನಗೆ. ಹಾಗಾಗಿ ಫಸ್ಟ್ ಆ ನೆಪನ ನಾನು ಅಳಿಸಾಕಿ, ಫಸ್ಟ್ ಸ್ಕ್ರಾಚ್ ಮಾಡಿ. ಈಗ ಶೀಟ್ನ ಕಟ್ ಮಾಡ್ಕೊಳ್ಳಿ, ಓಪನ್ ಕಟ್ ಮಾಡಿ. ಲೀಡರ್ಸ್ ಎಲ್ಲ ನಿಂತ್ಕೊಳ್ಳಿ, ಎಲ್ಲೆಲ್ಲಿ ಕೂತಿದ್ದೀರಾ ಅಲ್ಲೇ ರೀ. ಆ ಕಡೆಯಿಂದ ಕಲೆಕ್ಟ್ ಮಾಡಿ, ಎಲ್ಲ ನೀವು ಕಲೆಕ್ಟ್ ಮಾಡಿ ಲೈನಲ್ಲಿ. ಈ ಕಡೆ ಎಲ್ಲ ಕಟ್ ಮಾಡಿ, ಸ್ಕ್ರಾಚ್ ಮಾಡಿ, ಪಾಸ್ ಮಾಡಿ. ಭಾರ ಇದೆ, ಎಲ್ಲ ನನ್ನಿಂದ ಹೋಗ್ತಾ ಇದೆ. ಮ್ಯಾಚ್ ಬಾಕ್ಸ್ ಹತ್ರ ಇದೆಯಲ್ಲ, ಮ್ಯಾಚ್ ಬಾಕ್ಸ್ ಎಲ್ಲ ಬಂದ್ಬಿಡ. ಇದೆ ಎಲ್ಲರದು ಬಂತ? ಇಲ್ಲ ಏನಾಗಲ್ಲ. ಓಕೆ, ಎಲ್ಲರೂ ಒಂದೇ ನಿಮಿಷ ಸರ್, ಈಗ ಬ್ರೇಕ್ ಇದೆ, 2 minutes. ಯಾರು ಹೋಗಬೇಡಿ, ಫೀಲ್ ಮಾಡಿ ಹೋಗ್ಬೇಡಿ. 1 ನಿಮಿಷ ಕಣ್ಮುಚ್ಕೊಳ್ಳಿ, ಎಲ್ಲ 1 ನಿಮಿಷ ಕಣ್ಮುಚ್ಕೊಳ್ಳಿ, ಎಲ್ಲ ಕೊಟ್ಬಿಡಿ, ಫೀಲ್ ಮಾಡಿ. ಇವಾಗ ನನ್ನಿಂದ ಎಲ್ಲ ಸುಟ್ಟೋಗ್ತಾ ಇದೆ, ನೆಗೆಟಿವಿಟಿ, ನನ್ನ ನೆಪಗಳು ಸುಟ್ಟೋಗ್ತಾ ಇದೆ. ಎಲ್ಲರದು ಬಂತ? ಫೀಲ್ ಮಾಡಿ, ಕಣ್ಬಿಡಿ. ಇವಾಗ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ನಿಮ್ಮ ಎಲ್ಲಾ ನೆಪಗಳು ಇವತ್ತಿಂದ ಸುಡಬೇಕು. ರೆಡಿ ಇದೀರಾ? ಇಲ್ಲಿ ಬರೀ ಫಿಸಿಕಲ್ ಆಗಿ ಸುಡೋದಲ್ಲ, ನನ್ನಿಂದ. ಇದೇನ್ ಗೊತ್ತಾ, ಇದು ರಕ್ತ ಬೀಜಾಕ್ಷರ ವಂಶದವು ಮತ್ತೆ ಬರ್ತಿತ್ತವು. ಓಕೆ, ಅದನ್ನು ನಾನು ಮತ್ತೆ ಸಂಕಲ್ಪ ಮಾಡ್ಬೇಕು. ನಾನು ಮತ್ತೆ ಬಂದಾಗಲ್ಲ ಸ್ಕ್ರಾಚ್ ಮಾಡ್ತೀನಿ, ಬಂದಾಗಲ್ಲ ಸುಟ್ಟಾಕ್ತೀನಿ. ಅಂಡ್ ಯಾರೆಲ್ಲ ಆನ್ಲೈನ್ ಇದ್ದೀರಾ, ರೆಕಾರ್ಡಿಂಗ್ ಅಟೆಂಡ್ ಮಾಡ್ತಿದ್ದೀರಾ, ದಯವಿಟ್ಟು ನೀವು ಬರ್ದು ಅಲ್ಲೇ ನಿಮ್ಮ ಮನೆಯಲ್ಲಿ ಬೆಂಕಿನಲ್ಲಿ ಸುಟ್ಟಾಕಿ. ಇವಾಗ ಎಲ್ಲರೂ ಸಹಿತ ಈ ಪ್ರೋಸೆಸ್ ಮಾಡ್ತೀರಾ. ಎಂಡ್ ಅಲ್ಲಿ ಈಗ ನೋಡ್ತಾ ಬನ್ನಿ, ಫೀಲ್ ಮಾಡ್ತಾ ಬನ್ನಿ, ನಿಮ್ದೆಲ್ಲದೂ ಸುಡ್ತಾ ಇದೆ ಅಂತ ಫೀಲ್ ಮಾಡಿ. ಇಲ್ಲ ಸುಡೋಣವಾ? ಏನ್ ಮಾಡ್ತೀರಾ ಸುಟ್ಬೇಕಾರೆ? ಎಲ್ಲರೂ ಫೀಲ್ ಮಾಡಿ. ನಿಮ್ಮ ಕಂಪ್ಲೀಟ್ ಎಲ್ಲ ಒಂದೊಂದು ನೆಪಗಳು ಸಹಿತ ಸುಟ್ಟೋಗ್ತಾ ಇದೆ, ಒಂದೊಂದೇ ಸುಡ್ತಾ ಇದೆ. ಎಲ್ಲ ಶೀಟ್ ನ ಕಟ್ ಮಾಡ್ಕೊಡಿ. ನೀವು ರೆಡಿ ಆಗಿ ನೆಕ್ಸ್ಟ್ ಇವತ್ತು ಇದನ್ನ ಸುಟ್ಟಾಕ್ಬಿಟ್ಟೆ ಮಲಗಬೇಕು. ಜೋರಾಗಿ ಎಲ್ಲ ಎದ್ದಿಟ್ಕೊಳ್ಳಿ, ಫೀಲ್ ಮಾಡಿ. ಎಲ್ಲ ನಂದು ನೆಗೆಟಿವ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಏನೂ ನೆಪ ಹೇಳೋದಿಲ್ಲ. ನನ್ನ ಸಕ್ಸಸ್ ಮುಂದೆ ಏನಾಗಬೇಕು ಅದು ಮಾಡೋಣ. ನೆಪಗಳು ಮಾತ್ರ ನಾನು ಹೇಳೋದಿಲ್ಲ ಅನ್ನೋ ಸಂಕಲ್ಪ ಸುಟ್ಟೋಗ್ತಾ ಇದೆ. ರೆಡಿ? ಎಸ್, ಥ್ಯಾಂಕ್ ಯು. ಇವಾಗ ನಿಮ್ದೆಲ್ಲದೂ ಬರ್ನ್ ಆಗಿದೆ. ಅದನ್ನ ನಾವು ನೆಕ್ಸ್ಟ್ ಹೇಗೆ ನೆಪ ಇಲ್ಲ ಅಂದ್ರೆ ನಾನು ಏನು ಮಾಡಬೇಕು, ನೆಕ್ಸ್ಟ್ ಏನು ಕಂಪ್ಲೀಟ್ ನೆಕ್ಸ್ಟ್ ಮಾಡಬೇಕಾಗಿರೋದು ಏನೇನೋ, ಅದಕ್ಕೆ ಲಾಜಿಕ್ ಏನೋ, ಅದಕ್ಕೆ ಸೈನ್ಸ್ ಏನೋ ಮುಂದೆ ನೋಡೋಣ. ಓಕೆ, ಗ್ರೇಟ್, ಥ್ಯಾಂಕ್ ಯು. ಎಲ್ಲರೂ ಸಹಿತ ಪೇಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ಕೆ. ಅಂಡ್ ಇವಾಗ ವೆರಿ ಇಂಪಾರ್ಟೆಂಟು, ಎಲ್ಲರೂ ಸಹ ಕಂಪಲ್ಸರಿ ಇದನ್ನು ನೀವೇನು ಬರ್ದಿದ್ದೀರಾ, ರಿಪೀಟರ್ಸು ಸೇಮ್ ರಿಪೀಟ್ ಬಂದಿರುತ್ತೆ. ನಿಮ್ಗೆ ಯಾವುದು ಲಾಸ್ಟ್ 1 ವೀಕಲ್ಲಿ ಬಂದಿರತಕ್ಕಂಥದ್ದೆಲ್ಲದನ್ನು ಬರೆದ್ಬಿಟ್ಟು ಕಂಪ್ಲೀಟ್ ಆಗಿ ಸುಟ್ಟಾಕ್ತೀರಾ. ಫಸ್ಟ್ ಟೈಮ್ ಯಾರು ಅಟೆಂಡ್ ಮಾಡ್ತಿದ್ದೀರಾ ನೀವು ಸಹಿತ ನಿಮ್ಮ ಕಂಪ್ಲೀಟ್ ಎಲ್ಲ ನೆಪಗಳನ್ನ ಬರೆದ್ಬಿಟ್ಟು ಕಂಪ್ಲೀಟ್ ಇವತ್ತು ಸುಟ್ಟಾಕ್ಬಿಟ್ಟನೆ ಮಲಗ್ತೀರಾ. ಓಕೆ, ಈ ಪ್ರೋಸೆಸ್ನ ನಾವು ಆಗಿಂದಾಗೆ ಮಾಡ್ತಾ ಇರಬೇಕು. ದ ವೆರಿ ಇಂಪಾರ್ಟೆಂಟ್. ನನ್ನ ಜೀವನನ ಇವತ್ತು ಈ ಸ್ಟೇಜಿಗೆ ನಿಂತಿರೋದು ನನ್ನ ನೆಪಗಳು. ಯಾವತ್ತು ನಾನು ನೆಪ ಅಂತ ಗುರುತಿಸ್ತೀನಿ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಸೆಷನ್ ನೋಡ್ತೀರಾ. ಓಕೆ, ನಮ್ಮ ನೆಕ್ಸ್ಟ್ ಸೆಷನ್ ಏನು, ಅದು ಹೇಗೆ ಎಕ್ಸಾಕ್ಟ್ಲಿ ಸೈಂಟಿಫಿಕ್ ಆಗಿ ವರ್ಕ್ ಆಗುತ್ತೆ, ಮುಂದೆ ಬೇಕಾಗಿರ್ತಕ್ಕಂಥ ಒಂದು
ಸೈನ್ಸ್, ದಟ್ ಈಸ್ ಅ ಕ್ವಾಂಟಮ್ ಫಿಸಿಕ್ಸ್. ಆ ಕ್ವಾಂಟಮ್ ಫಿಸಿಕ್ಸ್ ಮೂಲಕ ನನ್ನ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ಸೀಕ್ರೆಟ್ ಅನ್ನ ನೀವು ನಾಳೆ ನೋಡ್ತೀರಾ ಫ್ರೆಂಡ್ಸ್. ಹಾಗಾಗಿ ಯಾರಿಗೆಲ್ಲ ಕ್ವಶನ್ಸ್ ಇದೆ, ಶೇರಿಂಗ್ಸ್ ಇದೆ, ನಾಳೆ 8:50 PM ಗೆ ಲಾಗಿನ್ ಆಗಿ. ಅಂಡ್ ಮ್ಯಾಜಿಕ್ ಪ್ರಾಕ್ಟೀಸ್, ಓಕೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ಗೆ ಲಿಂಕ್ ಇದೆ ನಿಮ್ಮ ಹತ್ರ. ನಾಳೆ ಮಾರ್ನಿಂಗ್